ಕುಮಾರ ಕಂಠೀರವ, ಬೆಳಗಾಗಿದೆ, ಎಬ್ಸೋದಕ್ ಬಂದಿದ್ದೀನಿ, ಹೇಳೋ ಮಾರಾಯ. ಓ, ನಿನಗೆ ಈ ರೀತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಇರು. ಎಲ್ಲ ಇವನ ಕಾಲಿ ಕಡೆ ಹಾಕೊಂಡು ಯಾವಾಸ್ಬೋದು ತಿಳ್ಕೊಂಡ್ಬಿಟ್ಟಿದ್ಯಾ? ಇರು. ಮಗನೇ ಮಗನೇ, ಓಹೋ ಬಗ್ಗಲ್ಲ ನೀನು. ಚಂದ್ರು, ಪುಟ್ಟಂಜಿ ಬಂದೆ ತಂದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸ. ಕಮಲಾ ಕುಚೂಚುಕ ಕುಂಕುಮತೋ ನಿಯತಾರುಣಿತಾ ತುಳನೀಲಕನೋ. ನನಗನ್ಸುತ್ತೆ ಅಯ್ಯೋ, ಸಿಗಾಕೊಂಡಿದೆ. ಏನು? ಕಳ್ಳನ್ ಮಗನೇ. ಫೈರ್ ಇಂಜಿನ್. ಕಿವಿ ಗೊತ್ತಿ ಇಟ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡ್ತಾ ಇದೀಯಾ? ದಿನ ಬೆಳಿಗ್ಗೆ ಬಂದು ಈಗ 3 ಜನ ಪ್ರಾಣ ತಿಂತೀರಿ ಅಂತಾನೆ ಕಿವಿಲಿ ಹತ್ತಿ ಇಟ್ಕೊಂಡಿದ್ದು. ನಿನ್ನ ಪ್ರಾಣ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಡೋಂಟ್ ಟಾಕ್ ಮಚ್. ಆಟ ಆಡೋದಕ್ಕೆ ರೆಡಿ ಆಗ ಬಾ. ಅಬೌಟ್ ಟರ್ನ್. ಟೆನ್ನಿಸ್ ಕೋರ್ಟ್. ಇವರ ಅಪ್ಪ ಮಿಲಿಟರಿಲಿ ಇದ್ದಿದ್ದಕ್ಕೆ ನಾನು ಅನುಭವಿಸ್ಬೇಕು. ನಾನು ಬೇರೆ ಮನೆಯಲ್ಲೇ ಹುಟ್ಟಬೇಕಾಗಿತ್ತು. ಅಯ್ಯೋ, बम्बई से आया मेरा दोस्त, दोस्त को सलाम करो, रात को खाओ पियो, दिन को आराम करो. बम्बई से आया मेरा दोस्त, दोस्त को सलाम करो, रात को खाओ पियो, दिन को आराम करो. ला 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 ला. ನನ್ನ ಚಿನ್ನದಂತ ಕೋಳಿ, ನನ್ನ ಬಂಗಾರದ ಕೋಳಿ. ಇದೇ ಕಾರು, ಇದೇ ಮನೆ. ಯಜಮಾನ್ರೆ, ಅಯ್ಯೋ ನನ್ ಕೋಳಿ. ಯಜಮಾನ್ರೆ. ಏನಯ್ಯ, ಏನಾಯ್ತು ಈಗ? ನಂಗೆ ನ್ಯಾಯ ಬೇಕು. ನ್ಯಾಯ? ಮತ್ತೆ ಕೋರ್ಟ್ಗೆ ಹೋಗೋದು ಬಿಟ್ಟು ತಪ್ಪು ಅಡ್ರೆಸ್ಸಿಗೆ ಬಂದ್ಬಿಟ್ಟಿದ್ಯಾ? ನೀವಿಲ್ಲಿ ನನಗೆ ನ್ಯಾಯ ಕೊಡದೇ ಇದ್ರೆ ನಾನು ಅಲ್ಲಿಗೆ ಹೋಗೋದು. ಏನಯ್ಯ ವಿಷಯ? ನಿಮ್ ಮಗ ನನ್ ಕೋಳಿನ ಕೊಂದ್ಬಿಟ್ಟವನೆ. ಕೋಳಿನ? ಮನುಷ್ಯನಲ್ಲ ತಾನೆ? ಮನುಷ್ಯನ್ ಕೊಂದೊಂತರ ಪಡ್ಕೋತಿದೀಯಲ್ಲ. ನಂದು ಅಂತಿಂತ ಕೋಳಿ ಅಲ್ಲ, ಚಿನ್ನದ ಕೋಳಿ. ಕಂಡಿದ್ದೀನಿ ಕೂತ್ಕೊಳ್ಳಯ್ಯ ನಿನ್ ಚಿನ್ನದ ಕೋಳಿನ. ಗೋಪಿ, ಗೋಪಿ. ಅಪ್ಪ ನೋಡಯ್ಯ, ಚಿನ್ನದ ಕೋಳಿ ಒಡೆಯ ಬಂದಿದ್ದಾನೆ. ನೀನ್ ನೋಡೋದಕ್ಕೇನೋ? ಚಿನ್ನದ ಕೋಳಿನ? ಇವರೇ ಸ್ವಾಮಿ ನನ್ ಚಿನ್ನದ ಕೋಳಿ ಸಾಯಿಸಿದ್ದು. ಇವ್ರು ನನ್ ಕೋಳಿ ಸಾಯಿಸ್ತಾ ಇದ್ರೆ ದಿನಕ್ಕೆ ಒಂದು ಮೊಟ್ಟೆ ಇಡ್ತಿತ್ತು. ಅಂದ್ರೆ ತಿಂಗಳಿಗೆ 30 ಮರಿ ಮಾಡಿಸಿದ್ರೆ ದಿನಕ್ಕೆ 30, ಅಂದ್ರೆ ತಿಂಗಳಿಗೆ 900 ಮರಿ ಮಾಡಿಸಿದ್ರೆ ದಿನಕ್ಕೆ 900, ತಿಂಗಳಿಗೆ 27,000. ಲೆಕ್ಕ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ಆಗೋಗುತ್ತೆ. ಮರ್ಯಾದೆಯಾಗಿ ದುಡ್ಡು ಮಾಡಿ, ಇಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ. ಆಯ್ತಪ್ಪ, ವ್ಯವಹಾರ ಚುಕ್ತ ಮಾಡ್ತೀವಿ. ಮಗು ಅಪ್ಪ, ಇವನಿಗೆ ಕ್ಯಾಶ್ ಕೊಡೋಣ, ಚೆಕ್ ಕೊಡೋಣ? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೊಡೋಣಪ್ಪ. ಯಾಕೆ? ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಓ ಹೌದಲ್ಲ, ತಗೊಂಬಾ. ಅಪ್ಪ, ಕೋರ್ಟಿಗೆ ಹೋಗ್ತೀಯಾ? ಜೈಲಿಗೆ ಹೋಗ್ತೀಯ ನೀನು? ಕೋಳಿನ ಅದು? ಮೊಟ್ಟೆ ಇಡುತ್ತಾ? ಹುಂಜ ಅಲ್ವನ ಅದು? ಹುಂಜ ಬಗ್ಗಿ ನೋಡಿ. ಹುಂಜ ಗಂಡು. ಪುಟಿ, ಇದು ಹುಂಜ. ಇದು ಹುಂಜ. ಏನಯ್ಯ ಅಪ್ಪ, ನಾವು ಅಂದ್ರೇನು? ನಮ್ಮ ವಂಶ ಅಂದ್ರೇನು? ನಮ್ ಕುಲ ಅಂದ್ರೇನು?
ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣಯ್ಯನವರ ಮೊಮ್ಮಗನಾಗಿ, ರೊಟೇರಿಯನ್ ಮುರಳೀಕೃಷ್ಣಯ್ಯನವರ ಮಗನನ್ನ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದೀಯೇನೋ? ಚಂದ್ರು, ಯಜಮಾನ್ರೆ, ಕೋಳಿಗೆ ಹುಂಜಗಪ್ಪ ಹುಂಜಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಏರ್ಪಾಟ್ ಮಾಡು. ತಗೋಬಿಟ್ಟಿ. ಜೀಪಿಗೆ ದೃಷ್ಟಿ ತೆಗಿಬೇಕು. ಇವನ್ನ ಜೋಪಾನವಾಗಿ ಮನೆ ಹತ್ರ ಡ್ರಾಪ್ ಮಾಡ್ಬೇಕು. ಆಯ್ತು. ಇದು ನಿನಗೆ ಕೊನೆ ವಾರ್ನಿಂಗು. ಜೊತೆಗೆ ಗೋಪಿ, ಆ ಕೋಳಿಗೆ ಹುಂಜಕ್ಕೆ ಅದೆಲ್ಲ ಯಾಕೆ, ಈ ಡೆಡ್ ಬಾಡಿ ಸೆಲ್ಫ್ ಸೂಯಿಸೈಡ್ ಅಂತ ಒಂದು ಕಂಪ್ಲೇಂಟ್ ಕೊಟ್ಬಿಡು. ಸೇಫ್ಟಿಗೆ ಡಿಸ್ಮಿಸ್ಡ್. ಮಸಾಲೆ ದೋಸೆ ತಿನ್ನಲಾರೆ, ನಾನು ತಿನ್ನಲಾರೆ. ಬಿಸಿ ಬಿಸಿ ದೋಸೆ ಏನೋ ಮಜಾ ಬರುತ್ತೈತೆ ನೋಡು ಈ ದೋಸೆಲಿ. ದೋಸೆ ಎಲ್ಲಿ ದೋಸೆ, ಮಾಯಾ ದೋಸೆ. ಕಳ್ಳ ಚಂದ್ರ, ಅಪ್ಪರ್ ಬರೋಷ್ಟರಲ್ಲಿ ನಾನು ದೋಸೆ ಮಾಡಿ ಮುಗಿಸ್ಬೇಕು ಅಂತ ಕಷ್ಟಪಟ್ಟು ನಾನು ಮಾಡ್ತಿದ್ರೆ ನೀನ್ ಇಲ್ಲಿ ಕುತ್ಕೊಂಡು ಕದ್ದು ತುಂಬಿಸ್ಕತ್ತಿದ್ಯಾ ಹೊಟ್ಟೆನ? ನೋಡು, ಒಂದು ಹೊಟ್ಟೆ ತುಂಬಿಸ್ಬೇಕು, ಇಲ್ಲ ತುಂಬಿಸ್ಕೊಳ್ಬೇಕು. ಮೊದಲನೇದ್ ಮಾಡಕ್ ಚಾನ್ಸೇ ಸಿಗ್ಲಿಲ್ಲ, ಅದಕ್ಕೆ ಹೊಟ್ಟೆ ತುಂಬಿಸ್ಕೊಳವ ಅಂತ. ಸರಿ ಸರಿ, ತುಂಬಿಸ್ತೀನಿ. ಅಪ್ಪರ್ ಹೇಳಿ ನೀನ್ ಹೊಟ್ಟೆ ತುಂಬಿಸ್ತೀನಿ. ಅಯ್ಯೋ ಪುಟ್ನಂಜಿ, ನನ್ನ ಅಪ್ಪರಂಜಿ, ನನ್ನ ಪ್ರೀತಿ ಕುಲಕಂಜಿ, ಈ ಯಜಮಾನ್ ಹತ್ರ ಮಾತ್ರ ಹೇಳ್ಬೇಡ. ಆಮೇಲೆ ಅವರು ನಮ್ಮ ತಾತ ಜಸ್ಟಿಸ್ ಗೋಪಾಲಕೃಷ್ಣ ಅಂತ ಶುರು ಮಾಡಿ ಅವ್ರ ವಂಶಾವಳಿ ಎಲ್ಲ ಹೇಳೋ ಹೊತ್ತಿಗೆ ನನಗೆ ಕೆಲ್ಸಕ್ಕೆ ಹಾಕ್ತಾರ ಕೋತ. ಆಮೇಲೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ನನ್ನ ಆಸೆ ಹೊಡಿಯುತ್ತೆ ಗೋತ. ಮದುವೆನಾ ನಿನ್ನ? ಅಯ್ಯೋ, ನನ್ನ ಮದುವೆ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಮೇಧಾಳು ಬರ್ತಾರೆ ಅಂತ ನನ್ನ ಜಾತಕದಾಗೈತಿ. ನಾನೇ ಇರ್ಬೇಕು. ಒಂದ್ ಕೆಲಸ ಮಾಡು, ನಿನ್ನ ಬುದ್ಧಿಶಕ್ತಿನ ನಾನು ಪರೀಕ್ಷೆ ಮಾಡು. ಒಂದು ಒಗಟಾಕ್ತೀನಿ, ಅದನ್ನ ನೀನು ಬಿಡಿಸು. ಓ ಒಗಟ, ಚಿಟ್ಕೆ ಹೊಡೆಯೋ ಅಷ್ಟ್ರಲ್ಲಿ ಬಿಡಿಸ್ಬಿಡ್ತೀನಿ. ನನ್ನ ಬ್ರೈನು ಸೂಪರ್ ಟ್ರೈನು. ಹೇಳು ಬೇಗ. ಆದ್ರೆ ಒಂದು ಷರತ್ತು. ಏನು? ಇದರಲ್ಲಿ ನಾನು ಸೋತ್ರೆ ಎಲ್ಲಾ ನಿನ್ನ ಕೆಲಸಗಳನ್ನ ನಾನು ಮಾಡ್ತೀನಿ. ನೀನು ಸೋತ್ರೆ ನನ್ನ ಸೀರೆ ಉಟ್ಕೊಂಡು ಮನೆಯೆಲ್ಲ ಅಡ್ಡಾಡ್ಕೊಂಡು ನನ್ನ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ಅಯ್ಯೋ, ಬಿಚ್ಕೊಂಡು ಉಟ್ಕೊಂಡ್ಬಿಡ್ತೀನಿ. ಈಗಲ್ಲ, ಸೋತ್ ಮ್ಯಾಗೆ. ಹೇಳು. ಮರ್ಯಾದೆಗಳು ಮರೆಯ, ಇಲ್ಲ ನಿನ್ನ ಬುಡಕ್ಕೆ ಚೂರಿ ಹಾಕ್ಬಿಡ್ತೀನಿ. ಮರ್ಯಾದೆಯಾಗಿ ಹೇಳು ಮಾರಾಯ, ಇಲ್ದಿರ ನಿನ್ ಬುಡಕ್ಕೆ ಚೂರಿ. ತಿಗಡೆ. ತಿಗಣೆನೂ ಅಲ್ಲ, ಜಿಗಣೆನೂ ಅಲ್ಲ, ಮತ್ತೆ ದೋಸೆ. ಈ ಚುಚ್ಕಣನೆ ಚೂರಿ. ಇಲ್ಲ ನೋಡು, ಮರ್ಯಾದೆಗೆ ಹೇಳೋ ಮಾರಾಯ, ಇಲ್ಲ ಅಂದ್ರೆ ನಿನ್ ಬುಡಕ್ಕೆ ಚೂರಿ ಹಾಕ್ಬಿಡ್ತೀನಿ. ಸೀರೆ ಉಟ್ಕೋ ಹೋಗಪ್ಪ. ಒಟ್ನಂಜೆ ತಿಂಡಿ. ಅಯ್ಯೋ ದೇವ್ರೆ, ಯಜಮಾನ್ರಿ ಏನ್ ಬೈತಾರೋ ಏನೋ. ಪುಟ್ನಂಜಿ, ಚಂದ್ರು, ಏನು ನಿನ್ನ ಅವತಾರ? ಫ್ಯಾನ್ಸಿ ಡ್ರೆಸ್ ಯಜಮಾನ್ರೆ. ಅಯ್ಯ ಅಪ್ಪಾರೆ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರ ನೋಡಿ, ಹಂಗೆ ಇವನಂತ ಒಗಟ್ ಬಿಡಿಸ್ತೀನಿ ಅಂತ ಸೋತ. ಅದಕ್ಕೆ ಅವನ ಕೈಗೆ ಸೌಟು, ಮೈ ಮೇಲೆ ಸೀರೆ. ನಾಚಿಕೆ ಆಗೋದಿಲ್ವೇನೋ ಗಂಡ್ಸಾಗಿ? ಹೆಂಗ್ಸತ್ರ ಹೋಗಿ ಸೋತಿದ್ದೀಯಲ್ಲೋ. ಯಜಮಾನ್ರೆ, ಅವಳು ಹಾಕೋ ಒಗಟ್ನ ನೀವು ಬಿಡಿಸಿ ಅವಳನ್ನ ಸೋಸ್ಬಿಡಿ ಯಜಮಾನ್ರೆ. ಹೋಗ, ಒಳ್ಳೆ ವಸ್ತು ತಂದಿಡ್ತಾ ಇದ್ದಾನೆ. ತಿಂಡಿ ಕೊಡು. ಪುಟ್ನಂಜಿ, ಅಪ್ಪಾರೆ, ನಮ್ಮನೇಲಿ 8:30 ಸರಿಯಾಗಿ ತಿಂಡಿ. ತಿಂಡಿ 1 ನಿಮಿಷ ತಡವಾಗಿ ಬಂದ್ರು ತಿಂಡಿ ಇಲ್ಲ. ಇಲ್ಲ. 1 ನಿಮಿಷ ಹಿಂದೆ ಮುಂದೆ ಆದ್ರೆ ಪ್ರಪಂಚ ಮುಳುಗೋದಿಲ್ಲ ಅಂತ ಹೇಳು. ಪ್ರಪಂಚ ಮುಳುಗೋದು ಬಿಡೋದು ನಮಗ್ ಬೇಕಾಗಿಲ್ಲ. ನಮ್ ರೂಲ್ಸ್ ಹೀಗೆ ಅಂತ ಹೇಳು. ನಮಗೋಸ್ಕರ ರೂಲ್ಸ್ಗೋಸ್ಕರ ನಾವು. ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣಯ್ಯನವರ ಮೊಮ್ಮಗನಾಗಿ, ರೊಟೇರಿಯನ್ ಮುರಳೀಕೃಷ್ಣನಿಗೆ ಟೈಮ್ ಅಂದ್ರೆ ಟೈಮ್. ಅಬ್ಬಾ, 2 ತುಂಡು ದೋಸೆ, ಒಂದಿಷ್ಟು ಚಟ್ನಿ, ಒಂದಿಷ್ಟು ಪಲ್ಯ ತಿನ್ನೋದಕ್ಕೆ ಇಡೀ ವಂಶವೃಕ್ಷದ ಕಥೆಯನ್ನೇ ನಾನು ಕೇಳ್ಬೇಕು. ಕತೆ ಇಷ್ಟ ಇಲ್ಲ ಅಂದ್ರೆ ತಿಂಡಿ ಇಲ್ಲ ಅಂತ ಹೇಳು. ನೀವಿಬ್ರು ನನ್ನ ಮಧ್ಯದಲ್ಲಿ ಸಿಕ್ಕಾಕ್ಸ್ಕೊಂಡು ಜಗಳ ಮಾಡಿ ಸಾಕು. ನೀವಿಬ್ರಲ್ಲಿ ಒಬ್ರು ಒಂದ್ ಮಾತಾಡಿದ್ರಿ ನಾನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ನನ್ ಪುಟ್ನಂಜಿ ಎಲ್ಲೋ ಅಲ್ಲೇ ನಾನು. ಅವಳು ರಾಜೀನಾಮೆ ಕೊಟ್ರೆ ಪಾತ್ರೆ ಎಲ್ಲ ನಾನ್ ತಿಕ್ಬೇಕಾಯ್ತದೆ. ಆ ಕೆಲಸ ನನ್ ಕೈಲಿ ಮಾಡಕ್ಕಾಗಿಲ್ಲ. ನಾನು ರಾಜೀನಾಮೆ ಕೊಡ್ತೀನಿ. ಏನು ನಮ್ಮಿಬ್ಬರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೀವೇನು ನಿಮ್ಮಿಬ್ಬರ ಮಧ್ಯೆ ನಮ್ಮನ್ನ ಸಿಕ್ಕಾಕ್ಸ್ಕೊಂಡು ಸಾತಾಯಿಸ್ತಿದ್ದೀರಾ? ನೋಡಿದ್ಯಾ ಮಗನೇ, ಶಿಸ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ಮಿಬ್ರಿಗೂ ಬಂತು ಸುಸ್ತು. ನಾಳೆಯಿಂದ ಸ್ವಲ್ಪ ಟೈಮ್ ಅಂದ್ರೆ ಟೈಮ್. ಏನ್ ಓಕೆನಾ? ಆಯ್ತಪ್ಪ, ಓಕೆ.
ಎಲ್ಲಿ ಕರ್ಕೊಂಡ್ ಬಂದ್ರಪ್ಪ? ಒಂದು ಬಾಂಬಾಟ್ ಪ್ರೋಗ್ರಾಮ್ ಇದೆ ಕಣ, ಅದಕ್ಕೆ. ಕ್ಯಾಬ್ರಿನಾ? ಮೈ ಡಿಯರ್ ಗೋಪಿ, ಇಂಥ ಪ್ರೋಗ್ರಾಮ್ಸ್ ಎಲ್ಲ ನಮ್ಮಂತವ್ರಿಗೆ ಅಂತಾನೆ ಮಾಡಿರ್ತಾರಪ್ಪ. ಅದನ್ ಬಿಟ್ಟು ಸನ್ಯಾಸ ತರ ಇರಕಾತ? ಕಮಾನ್ ಗೋಪಿ, ಸುಮ್ನೆ ಬಾರ. ನಡಿ ಹೋಗೋಣಮ್ಮ, ಇನ್ಸಲ್ಟ್ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣಯ್ಯನವರ ಮೊಮ್ಮಗನಾಗಿ, ರೊಟೇರಿಯನ್ ಮುರಳೀಕೃಷ್ಣಯ್ಯನವರ ಮಗನಾಗಿ ನೀನಿಂತ ಕೆಲಸ ಮಾಡೋದ? ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಯಾಕೋ ಹೋಗಿದ್ದೆ? ನಾನು ಹೋಗ್ತಿರ್ಲಿಲ್ಲಪ್ಪ, ನನ್ನ ಫ್ರೆಂಡ್ಸು ಹೋಗೋಣ ಅಂತ. ಅವರು ನಿನ್ ಫ್ರೆಂಡ್ಸ್ ಅಲ್ಲ ಕಣೋ, ಲಫಂಗ್ರು, ಉಂಡಾಡಿ ಗುಂಡ್ರು. ಅವ್ರ ಜೊತೆ ಸೇರ್ಕೊಂಡು ನೀನು ಬೀದಿ ಬಸವನಾಗಿ ಹೋಗ್ಬಿಟ್ಟಿದ್ದೀಯಾ. ಓ, ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ಲಿಲ್ಲ, ಕಂಬಿ ಎಣಿಸಿರ್ಲಿಲ್ಲ. ನಾನು ಎಣಿಸ್ದೆ 14 ಇತ್ತಪ್ಪ. ಶಡ ಯಾಕಪ್ಪ ಹಿಂಗ್ ಕೂಗಾಡ್ತೀರಿ ನೀವು? ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ದ, ಬುದ್ಧಿ ಇಲ್ದವರು ಶಿಕಾಪಟ್ಟೆ ಕೂಗಾಡ್ತಾರೆ, ಬುದ್ಧಿ ಇರೋರು ಬೆಣ್ಣಲ್ಲಿ ಕೂದಲು ತೆಗೆದು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಅಂತ. ನಾನು ಬುದ್ಧಿ ಇದ್ದೆ ಕೂಗಾಡ್ತಿರೋದು, ಬುದ್ಧಿ ಇಲ್ದೆ ಅಲ್ಲ. ನೋಡು, ಪ್ರಪಂಚದ ಜ್ಞಾನ ಇಲ್ದೆ ಇರೋ ಮಗು, ಕೂಸು. ಮಗ ಯಾರು ಅರಬತ್ಲೆ ಕುಣಿತಿದ್ದಾಳೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಹೋಗ್ಬಿಟ್ಟಿದ್ದಾನೆ. ಈ ಮಗ ಬಿಡ್ರಿ ಅಪ್ಪರಿ, ಏನ್ ಹೇಳ್ತಾರೆ ಮೊಗ ಅಂತೆ ಮೊಗ. ಈ ಮಗಿಗ್ ಮದುವೆ ಮಾಡಿದ್ರೆ ಇದ್ರ ಕೈಯಾಗ ಇನ್ನೊಂದು ಮೊಗ ಬರ್ತದೆ, ಇನ್ನೊಂದು ಮೊಗ. ಮದುವೆ ಆದ್ಮೇಲೆ ಅವೆಲ್ಲ ಸರಿ ಕಣೆ. ಮದುವೆ ಮುಂಚೆ ನೀವು ಸುಮ್ಕಿರಿ, ಮದುವೆ ಮುಂಚೆ ವಯಸ್ಸು ಬರೋದು ಅದೇ ನಿಮ್ಮನ್ನ 7 ಕೇಳಿ ಬರ್ತದ ನೋಡಿ. ವಯಸ್ಸು ಬರೋ ಕಾಲಕ್ಕೆ ವಯಸ್ಸು ಬಂದೇ ಬರ್ತದೆ, ಮೀಸೆ ಮೊಳೆಯ ಕಾಲಕ್ಕೆ ಮೀಸೆ ಮೊಳಿತದೆ, ಆಸೆ ಬರೋ ಕಾಲಕ್ಕೆ ಆಸೆ ಬಂದೇ ಬರ್ತದೆ. ಆ ಆಸೆ ಬಂದಾಗ ಅದಕ್ಕೆ ನೀವು ಒಂದ್ ದಾರಿ ತೋರಿಸ್ಬೇಕು, ಇಲ್ಲ ಅಡದಾರಿ ಹಿಡ್ಕೊಂಡು ಹೋಗ್ಬಿಡ್ತದೆ. ಏನಪ್ಪ ಮಾಡೋದು ಇದಕ್ಕೆ ನಾನು? ನೀವೇನು ಮಾಡ್ಬೇಡಿ. ಇಲ್ಲಿ ನೋಡಿ, ಈಗ ಮನಸ್ಸು ಅನ್ನೋದು ಒಂದು ದುಂಬಿ ಇದ್ದಂಗೆ. ಆ ದುಂಬಿ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಇನ್ನೊಂದು ಮತ್ತೊಂದು ಹೂವಿಗೆ ಹಾರಾಡ್ತಿರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನಮ್ಮ ಮನೆಗೆ ಒಂದು ಫ್ಲವರ್ ವಾಸ್ ತರ್ಬೇಕು. ಅದಕ್ಕೊಂದು ಹೂವ ಸಿಗಾಕ್ಬಿಟ್ರೆ ನಮ್ಮ ದುಂಬಿ ಆ ಹೂವಿನ ಸುತ್ತಾನೇ ಸುತ್ತಾಡ್ತದೆ. ಪೆದ್ದಿ, ನಮ್ಮನೇಲಿ ಬೇಕಾದಷ್ಟು ಫ್ಲವರ್ ವಾಸ್ ಇದೆಯಲ್ಲೇ. ಅಯ್ಯೋ ಅಪ್ಪರೇ, ಈ ಫ್ಲವರ್ ವಾಸ್ ಅಲ್ಲ ಅಪ್ಪರೇ, ಮತ್ತೆ ಒಪ್ಪಿ ಮೆಚ್ಚಿ ತಾಳಿ ಕಟ್ಟಿ ಕರ್ಕೊಂಡ್ ಬರೋ ಹೆಣ್ಣಿಗೆ ಫ್ಲವರ್ ವಾಸ್ ಅಂತಾರೆ. ಓಹೋ, ಅರ್ಥವಾಯ್ತು. ಅಂದ್ರೆ ಅವನಿಗೊಂದು ಮದುವೆ ಮಾಡಿಸಿ ಅಂತ. ಅಬ್ಬಾ, ನಮ್ಮನೆಗಿರೋ ಟ್ಯೂಬ್ ಲೈಟ್ಗಳೇ ಶಾನೆ ನಿಧಾನವಾಗಿ ಅಂಟ್ಕೊಂತವೆ ಅಂದ್ಕೊಂಡಿದ್ದೆ. ಅಪ್ಪಾರೇ, ನೀವು ಅದಕ್ಕಿನ್ನ ನಿಧಾನವಾಗಿ ಅಂಟ್ಕೊಂಡ್ಬಿಟ್ರಿ. ಯಜಮಾನ್ರೆ, ಇಷ್ಟ ದಿನ ಆ ಪಟ್ಟಿ ನನಗ್ ಕಟ್ತಾ ಇದ್ಲು, ಇವಾಗ ಅದು ನಿಮಗ್ ಸೇರ್ಬಿಡ್ತು. ನಾನು ನೀವು ಜೋಡಿ. ಇದೇ ಮಾತನ್ನ ಅವಳು ಕನ್ನಡದಲ್ಲಿ ನನಗ್ ಬೈತಾ ಇರ್ತಾಳೆ, ಮುಚ್ಕೋತೀನಿ. ಪುಟ್ನಂಜಿ, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ಹೇಗಾದ್ರೂ ಮಾಡಿ ಅವನ ಕೈಗೊಂದು ಕೋಳ ಹಾಕ್ಬೇಕಾದ್ದೆ. ಅದ್ ಸರಿ, ಒಳ್ಳೆ ಸುಂದರವಾದ ಫ್ಲವರ್ ವಾಸ್ ಎಲ್ಲಿ ಸಿಕ್ಕುತ್ತೆ? ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್. 2 ಇಡ್ಲಿ, ವಡೆ, ದೋಸೆ, 5 ಪ್ಲೇಟ್ ತಗೊಂಬ. 4 ಪ್ಲೇಟ್ ಇಡ್ಲಿ ವಡೆ ಕೊಡಪ್ಪ. ಆಮೇಲೆ ಎಂತಿದ್ಯಾ? ಮೊದಲು ಇಡ್ಲಿ ವಡೆ ತಿನ್ನೋಣ. ಇಡ್ಲಿ ವಡೆ ಬಂತಪ್ಪ. ಅಲ್ಲಿ ಹೋಗ್ತಾನೆ. ಏಯ್, ಬಾರಲ್ಲಿ. ಏನ್ ಸರ್? ಯಾರ ಫಸ್ಟ್ ಆರ್ಡರ್ ಮಾಡೋದು? ನೀವೇ ಸರ್. ಮತ್ತೆ ಇಲ್ಲಿ ಕೊಡು, ಅಲ್ಲೇ ಕೊಡ್ತೀಯಾ? ಅವ್ರು ಕೊಟ್ಬಿಟ್ಟು ತರ್ತೀನಿ ಸರ್. ಏಯ್, ಈಗ ಬಂದು ಆರ್ಡರ್ ಮಾಡಿದವ್ರಿಗೆ ಫಸ್ಟ್ ಕೊಡ್ತೀಯಾ? ಮರ್ಯಾದೆಯಾಗಿ ಹೇಳಿದ್ರೆ ಅವನು ಕೇಳಲ್ಲ, 4 ಬಿಗಿದ್ರೆ ಸರಿ ಹೋಗುತ್ತೆ. ಕರೆಕ್ಟ್ ಗುರು. ನೋ ಮೇಡಮ್, ನನ್ನ ಮಗನ. ಸರಿಯಾಗಿ ಚಟ್ಟೆಯ ಪಿಕ್ಚರ್ ನೋಡ್ತೀನಿ, ಏನು ಕಲ್ತಿಲ್ಲ ನೀವು. ಅವ್ನು ನೋಡಲ್ಲ. ಸೂಪರ್. ನಾವಿಲ್ಲೇ ಇದ್ರೆ ಇನ್ನು ಏನೇ ನಡೆಯುತ್ತೋ ಕರೀರೆ ಹೋಗೋಣ. ದಿನ ಒಂದಲ್ಲ ಒಂದು ಗಲಾಟೆ ತಪ್ಪಿದ್ದೆ ಎಲ್ಲ ಈ ಕೃಷ್ಣ ಅಂಡ್ಕೋಯಿಂದ. ಏನ್ ಮಾಡೋದು? ಅಷ್ಟೇ, ಅವ್ರಪ್ಪ ಮುರಳಿ ಕೃಷ್ಣಗೆ ಫೋನ್ ಮಾಡೋದು. ಎಸ್, ಜೆಂಟ್ಲ್ಮನ್ ರೊಟೇರಿಯನ್ ಮುರಳಿ ಕೃಷ್ಣ ಸ್ಪೀಕಿಂಗ್. ಹಲೋ ಹಲೋ, ಹೋಟೆಲ್ ಸರೋವರಿಂದ. ಏನಿವತ್ತಿನ ಸ್ಪೆಷಲ್? ಮಸಾಲೆ ದೋಸೆ. ಇಲ್ಲಿ ನಿಮ್ ಮಗ ಕೃಷ್ಣನ ಗಲಾಟೆ. ಎನಿ ಡ್ಯಾಮೇಜಸ್? ಸೇರ್ಸು 650. ಓ, ಚೇರುಗಳು. ನಾಲ್ಕು ಟೇಬಲ್ಲು 1250. ಗೋಪಿ, ಗೋಪಿ.
ಇತ್ತಗ ಓ ಕಪ್ಪು ಸಾಸರು ಜೊತೆ ಗ್ಲಾಸ್ಗಳು ನೀರು ಕುಡಿಯೋಣ. ಎಷ್ಟಾಯ್ತು ಲೆಕ್ಕ? 2,000 ಸಾರ್. ದಡ್ಡ ದಡ್ಡ ಹಿಂಗೆಲ್ಲ ಹೇಳಿದ್ರೆ ಹಾಳಾಗೋಗ್ಬಿಡ್ತೀಯ. 2,030 ರೂಪಾಯಿ ಆಗಿದೆ. ಹೌದು ಸರ್, 2,030. ಓಕೆ, ಮ್ಯಾನೇಜರ್ ಕಳಿಸು, ಚೆಕ್ ಕಳಿಸ್ತೀನಿ. ಇವತ್ತಿಂದ ನನ್ನ ಕೆಲಸ ಚಿಕ್ಕ ಯಜಮಾನ್ರಿಗೆ ಫ್ಲವರ್ ವಾಸ್ ಹುಡುಕೋದು ಒಂದೇ. ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್. ಯಜಮಾನ್ರೆ, ಫ್ಲವರ್ ವಾಸು. ಫ್ಲೇವರ್ ವಾಸ ಎಲ್ಲಿ? ಅಲ್ಲಿ ನೋಡಿ, ಹೋಗ್ತಾನೆ ಫ್ಲವರ್ ವಾಸು. ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್, ಫ್ಲೇವರ್ ವಾಸ್. ಚಂದ್ರು, ಹುಡುಗಿ ಸುಂದರವಾಗಿದ್ದಾಳೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ದಾಳೆ, ಬಿಚ್ಚೋಲೆ ಗೌರವ ಮುಂತರ ಇದ್ದಾಳೆ. ನಮ್ಮನೆಗೆ ಯೋಗ್ಯವಾದ ಹೆಣ್ಣು. ಅದರಿಂದ ನೀನ್ ಸೀದಾ ಹೋಗಿ ಅರ್ಧಂಬರ್ಧ ತಿಳ್ಕೊಂಬರ್ಬೇಡ, ಪೂರ ಚರಿತ್ರೆ ತಿಳ್ಕೊಂಬರ್ಬೇಕು ಆ ಫ್ಲವರ್ ವಾಸ್ದ. ಅಯ್ಯ, ಫ್ಲವರ್ ವಾಸ್ ನಿನಗೆ ಗೊತ್ತಿಲ್ವಾ? ದಡ್ಡ ದಡ್ಡ, ಅದ್ ನಂಗೂ ಗೊತ್ತಿರ್ಲಿಲ್ಲ. ಪುಟ್ನಂಜಿ ಹೇಳಿದ್ಲು ಸುಂದರವಾದ ಹುಡುಗಿ ಅಂತ. ಅಮ್ಮ, ಒಂದ್ ನಿಮಿಷ. ಲೇ ಪುಟ್ನಂಜಿ, ಅದೇನ್ ಭಿಕ್ಷುಕನೆಲ್ಲ ಒಳಗಡೆ ಬಿಡ್ತಾ ಇದೆಯಲ್ಲ, ಏನಾದ್ರು ಸ್ವಲ್ಪ ಕೊಟ್ಟು ಕಳ್ಸಕ್ಕಾಗಲ್ವಾ? ಯಜಮಾನ್ರೆ, ನಾನು ಚಂದ್ರು. ಚಂದ್ರು, ಏನು ಇದು? ನೀವು ಆ ಫ್ಲವರ್ ವಾಸ್ ಚರಿತ್ರೆನ ತಿಳ್ಕೊಂಬ ಅಂತ ನನ್ ಕಳ್ಸಿದ್ರ. ನಾನು ಅಯ್ಯವ್ವ, ನಾನು ಅವಳಿಂದನೇ ಹೋಗ್ತಾ ಇದ್ದೆ. ಅವಳು ನನ್ ಬೋರ್ಡ್ ತಲೆ ನೋಡಿ ನನ್ ಯಾರೋ ದೊಡ್ಡ ರೌಡಿ ಅನ್ಕೊಂಡು ಹೆದರ್ಕೊಂಡು ಒಳ್ಳೆ ಫ್ಲವರ್ ವಾಸು. ನಮ್ಮ ಯಜಮಾನ್ರು ನನಗೆ ಒಳ್ಳೆ ಬಹುಮಾನ ಕೊಡ್ತಾರೆ. ಅಬೌಟ್ ಟೈಮ್. ಫ್ಲವರ್ ವಾಸ್, ಫ್ಲವರ್ ವಾಸ್, ಫ್ಲವರ್ ವಾಸ್, ಫ್ಲವರ್ ವಾಸ್, ಫ್ಲವರ್ ವಾಸ್. ಹುಡುಗಿ ಇರ್ಬೇಕ. ಚಂದ್ರು, ಸ್ವಲ್ಪ ತಡ್ಕೋ. ಆಮೇಲೆ ಆ ರೌಡಿಗೆ ನೀನ್ ಈ ಮನೆಗೆ ಬಂದದ್ದು ಅಂತ ಗೊತ್ತಾಯ್ತಾ? ನಂಗೇನು ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡು, ಪುಟ್ನಂಜಿ ಹತ್ರ ಉಪ್ಪಿನ ಕಾವು ತಗೋ ಹೋಗು, ಸ್ವಲ್ಪ ರೆಸ್ಟ್ ತಗೋ. ಲೇ, ಒಂದ್ 2-3 ದಿನ ಈ ಕಾಪುಂಡು ಎಲ್ಲೂ ತಿರುಗಾಡ್ಬೇಡ ಆ ರೌಡಿಗೆ. ಸರಿ ಯಜಮಾನ್, ಹೋಗು. ಪುಟ್ಟಿ, ಪುಟ್ಟಂಜಿ, ಪುಟ್ಟಂಜಿ, ಪುಟ್ಟಂಜಿ. ಅಯ್ಯಪ್ಪ. ಏನೋ ಮುರಳಿ, ಹೇಗಿದ್ಯಾ? ಪ್ರಸಾದ್, ಹೇಗಿದ್ದೀಯೋ? ಎಲ್ಲಿದ್ಯೋ? ಎಷ್ಟು ದಿವಸ ನೋಡಿ, ಎಷ್ಟು ದಿವಸ ಆಯ್ತಲ್ಲ. ನಾನು ಸಿಂಗಾಪುರ್ನಲ್ಲಿದ್ದ ಕಡೆಯಾ. ಏನ್ ಮತ್ತೆ ಬಂದಿದ್ದು? ಅದು ನನ್ಗೆ ಮಗಳಿದ್ದಾಳೆ, ಆಹಾ, ಅವಳಿಗೆ ಮದ್ವೆ ಮಾಡ್ಬೇಕು. ಹಾ, ವರ ಹುಡುಕಕ್ಕೆ ನಮ್ಮೂರೇ ಬೆಸ್ಟ್ ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ಈ ಸ್ಟಾರ್ ವೆಸ್ಟ್ ನಮ್ಮೂರೇ ಬೆಸ್ಟ್ ಕಣಯ್ಯ. ನಾನು ಅದೇ ದೋಣಿಲೆ ಓಡಾಡ್ತಾ ಇದ್ದೀನಿ. ಅಂದ್ರೆ ನಿನಗೂ ಒಬ್ಬ ಮಗಳಿದ್ದಾಳ? ಯೋ ಬಾರಯ್ಯ, ನನಗ್ ಮಗ ಇರೋದು, ಮಗಳಲ್ಲ. ಓಹೋ, ಅಂದ್ರೆ ನಿನ್ಗೊಬ್ಬ ಮಗ, ಹಾ, ನನ್ಗೊಬ್ಬ ಮಗಳು. ಹೌದು. ವೆರಿ ಗುಡ್. ಹಾ. ಇಬ್ಬರಿಗೂ ಮದ್ವೆ ಆಗ್ಬೇಕು. ಪುಟ್ಟಿ, ಏನಪ್ಪ? ನೀನ್ ಪಾತ್ರೆ ತಿಕ್ಕೋದ್ ನೋಡ್ತಾ ಇದ್ರೆ ನಾನೇ ಪಾತ್ರೆಯಾಗಿ ನಿನ್ ಕೈ ತಿಕ್ಕಿಸ್ಕೋಬೇಕು ಅನ್ನಿಸ್ತಾ ಇದೆ. ತಿಕ್ಕಿಸ್ಕೋಬೇಕು ಅನಿಸ್ತದ? ಲೇ ಮೊಟ್ಟೆ ತಲೆ, ಈ ಪಾತ್ರೆ ಎಲ್ಲ ನಿನ್ ಕೈಲೇ ತಿಕ್ಕಿಸ್ತೀನಿ ನೋಡು. ಚಂದ್ರು, ಬಾಯಿಲಿ. ಬಂದೆ. ಕೂತ್ಕ. ಹೇಳು. ಮತ್ತೆ ನಾನೊಂದು ಒಗಟಾಕ್ತೀನಿ, ಬಿಡಿಸ್ತೀಯಾ? ಬಿಡಿಸ್ತೀನಿ. ಆದ್ರೆ ಒಂದ್ ಸರತ್ತು. ಏನು? ನೀ ಸೋತೋದ್ರೆ ಈ ಪಾತ್ರೆ ಎಲ್ಲ ನೀನೇ ತೊಳ್ಕೊಡ್ಬೇಕು. ನಾನು ಸೋಲೋದು? ಹೇಳು. ಬಗ್ಗಿರೆ ಬಾಯಿ ಬಡಿತದೆ, ಎದ್ರೆ ಎದೆಗ್ ಬಡಿತದೆ. ಏನದು? ಬಗ್ಗಿದ್ರೆ ಬಾಯಿ. ನಿಂದೆಲ್ಲ ಹಿಂದವೆ ಗಲೀಜು. ಐ ತಟ್ಬಿಡ್ತೀನಿ ನೋಡು, ಗಲೀಜು ಗಲೀಜು ಅಂದ್ರೆ. ಯಾಕೋ ಏನ್ ಮಾತಾಡ್ರು ಅಲ್ಲಿಗೆ ಬತ್ತೀಯಾ? ನೀನಂತವಳೆ ಏನಂತವಳೆ ನೋಡು, ಆಮೇಲೆ ರೇಗ್ ಬಿಡ್ತೀನಿ. ಹೇಳ್ಬಿಡು, ಇಲ್ಲ ಸೋಲಪ್ಕೊಂಬಿಡು.
ಪಾತ್ರೆ ತೊಳೆಯೋ ಕೆಲಸವಾಯಿತು. ಏನಯ್ಯ ಒಳ್ಳೆ ಹಳೆ ಸ್ಟೈಲ್ ಮನೆ ಕಟ್ಸ್ಬಿಟ್ಟಿದೀಯಲ್ಲ. ಸಿಂಗಪೂರ್ನಲ್ಲಿದ್ದವನು ಇಂಥ ಮನೆನ ಕಟ್ಸೋದು ಯಾಕೆ? ನಾನೆಲ್ಲ ಯಾಕೆ ಕಟ್ಟಿಸ್ದೆ? ನಮ್ಮ ಅಪ್ಪ ಕಟ್ಟಿಸ್ಬಿಟ್ಟು ನನಗೆ ಇದನ್ನ ಬಿಟ್ಕೊಟ್ಬಿಟ್ರು. ಹುಡುಗಿ ಹಳೆ ಸ್ಟೈಲೇ ತಾನೇ? ಹಾಗೆಲ್ಲ ಏನಿಲ್ಲ. ಇನ್ನೇನ್ ಬರ್ತಾಳಲ್ಲ, ನೀನೇ ನೋಡ್ವಿ ಅಂತೆ. ಚಿತ್ರ ಮೈ ಚೈಲ್ಡ್. ಏನೇ ಹೆಸರೊಳ್ಳೆ ವಿಚಿತ್ರವಾಗಿದೆ, ನಾಯ್ಮರಿ ಹೆಸರಾ? ಅಲ್ಲ ಕಣಯ್ಯ, ನನ್ ಮಗಳ ಹೆಸರೇ. ಆಗೋ ಬಂದ್ಲು. ಹಲೋ ಅಂಕಲ್, ಐ ಆಮ್ ಚಿತ್ರ. ಕಮ್ ಆನ್. ಕಮಾನ್. ರಾಮಣ್ಣ, ರಂಗಣ್ಣ. ಅಂಕಲ್, ವಿಸ್ಕಿ ವಿತ್ ಸೋಡಾ ವಾಟರ್, ವಾಟ್ ಯು ಲೈಕ್? ನನಗೆ ಅವೆಲ್ಲ ಅಭ್ಯಾಸ ಇಲ್ಲ, ಜಸ್ಟ್ ಸಿಗರೇಟ್. ಯಾವ ಸೀಮೆ ಗಂಚು ಅಂಕಲ್ ನೀವು? ನಿಮ್ಗೆ ಅಭ್ಯಾಸ ಇದೆಯಲ್ವೋ ಗೊತ್ತಿಲ್ಲ, ನಮ್ಗಂತೂ ಇವತ್ತು ನೀವು ಕಂಪ್ನಿ ಕೊಡ್ಲೇಬೇಕು. ಡ್ಯಾಡಿ, ಇವ್ರ ಮನೆಗೆ ನಾನು ಸೊಸೆಯಾಗಿ ಹೋಗೋದೇ ಇಲ್ಲ. ಹೋಗ್ಲಿ ಬಿಡಮ್ಮ, ನಂಗೂ ಇಷ್ಟ ಇಲ್ಲ. ಓಲ್ಡ್ ಫ್ಯಾಷನ್ ಇಡಿಯಟ್. ಕಮಾನ್, ಲೆಟ್ಸ್ ಹ್ಯಾವ್ ಎ ಡ್ರಿಂಕ್. ಪುಟ್ನಂಜಿ, ಪುಟ್ಟಿ, ಇಲ್ಲಿ ಬಾ. ಬಾ. ಇವಾಗ ನಾನು ಒಂದು ಒಗಟಾಗ್ತೀನಿ, ನೀನ್ ಬಿಡಿಸ್ತೀಯಾ? ಒಗಟಿಗೆ ಮಹಾರಾಣಿ ನಾನು, ನನಗೆ ಒಗಟಾಕ್ಯಾ? ಬಿಡಿಸ್ತೀಯಾ? ಕೇಳು. ಪಂದ್ಯ. ನೀನ್ ಸೋತ್ರೆ ನೀನ್ ಸೀರೆ ಇಲ್ದೆ ಜಾಕೆಟ್ ಇಲ್ದೆ ನನ್ ರೂಮಿಗೆ ಬರ್ಬೇಕು. ಅಯ್ಯೋ, ಒಪ್ತೀಯಾ? ನಾನು ಸೋತಾರೆ ಸೋಲು ಅನ್ನೋದು ನನ್ನ ಜನ್ಮದಲ್ಲೇ ಇಲ್ಲಮ್ಮ. ನೋಡೋಣ. ಯಾಳಮ್ಮ? ರಾಮನಂತ ಸಮುದ್ರ, ರಕ್ತದಂತ ಮೀನು. ನೀರ್ ಬತ್ತೋದ್ರೆ ಮೀನ್ ಸತ್ತೋಗತ್ತೆ. ಏನು? ರಾಮನಂಥ ಸಮುದ್ರ, ರತ್ನದಂಥ ಮೀನು, ನೀರ್ ಬತ್ತೋದ್ರೆ ಮೀನ್ ಸತ್ತು. ಗೊತ್ತಾಯ್ತು. ಏನು? ಫ್ಲವರ್ ವಾಚ್. ನಿನ್ ತಲೆ. ಫ್ಲವರ್ ವಾಸ್ ಅಲ್ಲ, ದೀಪ. ಹೆಂಗಾಯ್ತದ ದೀಪ? ನೋಡು, ರಾಮನಂತ ಸಮುದ್ರ ಎಣ್ಣೆ, ರಕ್ತದಂತ ಮೀನು ಬತ್ತಿ. ನೀರ್ ಬತ್ತೋದ್ರೆ ಮೀನ್ ಸತ್ತೋಗತ್ತೆ, ದೀಪ ಆರೋಗತ್ತೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನು ನನ್ ರೂಮ್ಗೆ ಸೀರೆ ಇಲ್ದೆ ಜಾಕೆಟ್ ಇಲ್ದೆ ಬೇಗ ಬಾ. ಪುಟ್ನಂಜಿ, ನನ್ ಕೈಲಿ ಪಾತ್ರೆ ತಿಕ್ಕಿಸ್ತೀಯಾ? ನನಗೆ ಸೀರೆ ಉಟ್ಕೊಳಾಗ್ ಮಾಡ್ತೀಯಾ? ನನ್ ಕೈಲಿ ಮನೆ ಕೆಲಸ ಎಲ್ಲ ಮಾಡಿಸ್ತೀಯಾ? ಇವತ್ತಿದೆ ನಿನಗೆ. ನೀನ್ ಸೀರೆ ಇಲ್ದೆ ಜಾಕೆಟ್ ಇಲ್ದೆ ಬೇಗ ಬಾ. ಹುಡುಗಿ ಬರ್ತಾ ಇದೆ, ಸೀರೆ ಇಲ್ದೆ ಹುಡುಗಿ ಬರ್ತಾ ಇದೆ. ಹುಡುಗಿ ಬರ್ತಾ ಇದೆ, ಹುಡುಗಿ ಬರ್ತಾ ಇದೆ. ಸೋಬಾನ ಸೋಬಾನ ಸೋಬಾನವೇ, ಸೋಬಾನ ಸೋಬಾನ ಸೋಬಾನವೇ. ಮೋಸ, ವಂಚನೆ, ದಗ, ಅಪಚಾರ, ಅನೀತಿ. ಯು ಶಟ್ ಅಪ್. ನೀನ್ ಅಜ್ಜಿ ಏನ್ ಹೇಳಿದ್ದು? ನಾನು ಏನ್ ಹೇಳಿದ್ದು? ಏನ್ ಹೇಳಿದೆ? ನೀನ್ ಸೀರೆ ಉಟ್ಕೊಂಡ್ ಬರ್ಬಾರ್ದು, ಜಾಕೆಟ್ ಹಾಕೊಂಡ್ ಬರ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಹೇಳಿರ್ಲಿಲ್ಲ? ನೋಡಿಲ್ಲಿ, ಸೀರೆನೂ ಹಾಕೊಂಡಿಲ್ಲ, ಜಾಕೆಟ್ ಹಾಕೊಂಡಿಲ್ಲ. ಮಗಲ್ಲೇ ಸೋಬಾನ ಪುಟ್ಟಂಜಿ, ಪುಟ್ಟಂಜಿ, ಮೋಸ ಮಾಡ್ತಾಳೆ ಇವಳು. ಬರೀ ಮೋಸ, ವಂಚನೆ, ಅನ್ಯಾಯ. ಅಕೌಂಟ್ಸ್ ಕೊಡ್ಬೇಕಾ? ಅಲ್ಲಪ್ಪ, ನಾನ್ ನೋಡ್ಬೇಕಾದ್ರೆ ನೀನೇ ನೋಡೋದಕ್ಕೆ. ನನಗೆ ಫಂಕ್ಷನ್ ಇದೆ. ಹೌದಾ? ಹೌದಾ, ಸರಿಯಪ್ಪ. ಗೋಪಿ, ಗೋಪಿ, ಅರೆ ಗೋಪಿ, ಏನಾಯ್ತು? ಸ್ವಲ್ಪ ಕಟ್ಟಾಯ್ತಪ್ಪ. ಏನ್ ಹೇಳಿ? ಟೆಟನಸ್ ತಗೋಬೇಕಪ್ಪ. ಸರಿ, ಏನ್ ಹೇಳಪ್ಪ? ನೀನ್ ತಗೋತಿದ್ದಾರೆಪ್ಪ? ತಗೋತೀನಪ್ಪ. ಏನ್ ಹೇಳಿ? ಏನಿಲ್ಲ ಕಣೋ, ಇವತ್ತೊಂದು ಕಾಲೇಜ್ ಡೇ ಇತ್ತು. ಆ ಫಂಕ್ಷನ್ಗೆ ಪ್ರಿಸೈಡ್ ಮಾಡ್ತಿದ್ದು ಒಪ್ಕೊಂಡ್ಬಿಟ್ಟಿದ್ದೆ. ಆಡಿಟರ್ ಫೋನ್ ಮಾಡಿದ್ರು ಬರ್ಲೇಬೇಕಂತೆ. ನಾವು ಹೋಗಕ್ ಆಗ್ತಾ ಇಲ್ಲ. ನೀನೊಂದು ಸಹಾಯ ಮಾಡ್ತೀಯಾ? ನಾನ್ ನಿಮ್ಗೆ ಸಹಾಯ ಮಾಡೋದ?
ಏನಿಲ್ಲ, ನನ್ನ ಬದಲು ನೀನು ಹೋಗಿ ಅಲ್ಲಿ ಅಧ್ಯಕ್ಷತೆ ವಹಿಸ್ಕೋಬೇಕು. ನಾನು ಅಧ್ಯಕ್ಷತೆ ವಹಿಸೋದ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಏನೋ ನೀನು ಮದ್ವೆ ಆಗೋ ವಯಸ್ಸಾಗಿದೆ, ಅಲ್ಲಿ ಇಲ್ಲಿ ಪೋಲಿ ಹೇಳ್ಕೊಂಡು ಓಡಾಡ್ತಾ ಇರ್ತೀಯ, ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಕ್ಕಾಗಲ್ವಾ ನಿಂಗೆ? ನೀನ್ ಹೋಗ್ಲೇಬೇಕು. ಅಲ್ಲಪ್ಪ ನೋಡಿ, ನಾನ್ ನಿಮ್ಗೆ ನಥಿಂಗ್ ಡೂಯಿಂಗ್. ನೀನ್ ಯಾರು, ನಾನ್ ಯಾರು? ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣಯ್ಯನವರ ಮೊಮ್ಮಗನಾಗಿ. ನಿಲ್ಸಪ್ಪ, ನಿಲ್ಸಿ ಸಾಕು. ಹೋಗ್ತಿದ್ದಾನೆ. ಹೋಗ್ತೀನಪ್ಪ. ಎಲ್ಲಿಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು? ಚೌಡಯ್ಯ ಮೆಮೋರಿಯಲ್ ಹಾಲ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಪ್ರೋಗ್ರಾಮ್ ಬಹಳ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್. My son, first round over. Door already opened. Oh. Son, oh my son. Oh. ಇವರಾದ್ರೂ ಗಂಟೆ ಹೊಡಿಯವ್ರಿಗೂ ಹೇಳಕ್ ಕಾಣೋದಿಲ್ಲ. ಓಕೆ. ಓಹೋ, ಹತ್ತಿ ಪ್ರಾಬ್ಲಮ್ಮು. ನಾನು ಹೇಳ್ಸೋದಕ್ಕಿಂತ ಮುಂಚೆನೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಏನಾಯ್ತು ಇವತ್ತು? ಪುಟ್ಟಂಜೆ, ನನ್ನ ಕುಮಾರ ಕಂಠೀರವ ಇಷ್ಟು ಬೇಗ ಎದ್ದು ಎಲ್ಲಿ ಹೋಗಿದ್ದಾನೆ? ಅದನ್ನ ಏನ್ ಕೇಳ್ತೀರಿ ಅಪ್ಪವ್ರೆ? ಮೊನ್ನೆ ನೀವ್ ಯಾವ್ದೋ ಫಂಕ್ಷನ್ ಕಳ್ಸಿದ್ರಲ್ಲ, ಆಗನಿಂದಲೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. 3 ಸಲ ಕೆಳಗಿಳಿದ್ರು, 3 ಸಲ ಮ್ಯಾಲ ಹತ್ತಿದ್ರು. ಶಾನೆ ಡೇಂಜರ್ ಕಂಡೀಷನ್ ಆಗವ್ರೆ. ಓ, ಹಾಗಾದ್ರೆ ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಇದು ಡಾಕ್ಟರ್ ಹತ್ರ ಹೋಗೋ ಕೇಸ್ ಅಲ್ಲ ಅಪ್ಪವ್ರೆ, ಇದು ಫ್ಲವರ್ ವಾಚ್ ಕೇಸ್. ಫ್ಲವರ್ ವಾಸ್? ಅಯ್ಯೋ, ಅವನೇ ಹುಡಿಕೊಂಡು ಹೋಗ್ಬಿಟ್ನೋ ಏನೋ. ಪುಟ್ನಂಜಿ, ಅಪ್ಪರೇ, ಅವನು ಯಾವ್ದಾದ್ರು ಮುನ್ಸಿಪಾಲಿಟಿ ಡಸ್ಟ್ ಬಿನ್ ನ ಫ್ಲವರ್ ವಾಸ್ ಅಂತ ತಗೊಂಡ್ಬಂದ್ಬಿಟ್ರೆ ನಮ್ಮ ಮನೆ ಗತಿ, ನನ್ನ ಗತಿ, ನಮ್ಮ ವಂಶದ ಗತಿ. ಜಸ್ಟಿಸ್ ಗೋಪಾಲಕೃಷ್ಣಯವರ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣಯವರ ಮೊಮ್ಮಗನಾಗಿ, ರೊಟೇರಿಯನ್ ಮುರಳಿ ಕೃಷ್ಣಯವರ ಮಗ ಈ ಗೋಪಾಲಕೃಷ್ಣ ಇಂಥ ಕೆಲಸ ಮಾಡೋದಂದ್ರೆ ಅಪ್ಪರೇ ಪರ್ಚಬೇಡ. ಇಲ್ಲೇ ಇದ್ದಾನಲ್ರ? ಹಾಯ್. ಯಾಕೋ ಡಲ್ ಆಗಿದ್ದಾನೆ? ಏನೋ ಮಗಪ್ಪೆ, ಒಬ್ನೇ ಕೂತ್ಬಿಟ್ಟಿದ್ಯಾ? ನಿನಗೋಸ್ಕರ ಮಾಮೂಲಿ ಜಾಗದಲ್ಲೇ ಕಾಯ್ತಾ ಇದ್ವಿ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಇಲ್ಲೇ ಇರ್ತೀಯ ಅನ್ಕೊಂಡ್ ಬಂದ್ವಿ. ಯಾಕಪ್ಪ ಒಂಥರ ಡಲ್ ಆಗಿದ್ಯಾ? ಅಂದ್ರೆ ಆ ಸಾಂಬಾರ್ ಹುಡುಗಿನ ಇನ್ಸಲ್ಟ್. ನೀನ್ ಮಾತಾಡ್ಸಕ್ ಹೋದ್ರೆ ಮುಖ ತಿರ್ಗಿಸ್ಕೊಂಡೋದ್ಲ. ಹೋದ್ರೆ ಹೋಗ್ಲಿ ಬಿಡ. ಹಾಗಲ್ರೋ, ಯಾಕೋ ಅವಳು ನೋಡ್ದಾಗ್ಲಿಂದ ಮನಸ್ಸು ನಿಲ್ತಾನೇ ಇಲ್ಲ. ನೀನ್ ಅವಳನ್ನ ಪ್ರೀತಿಸ್ತಾ ಇದೀಯಾ? ಅಂದ್ರೆ ಈಗ ಅವಳ ಮನಸ್ಸನ್ನ ನಿನ್ ಕಡೆ ತಿರ್ಗುವಾಗ ಮಾಡ್ಬೇಕು. ಡೋಂಟ್ ವರಿ ಗೋಪಿ, ಅದಕ್ಕೆಲ್ಲ ಸರಿಯಾದ ದಾರಿ ಯೋಚನೆ ಮಾಡೋಣ. ನನ್ನಿಂದ ಏನಾಗ್ಬೇಕಾಗಿತ್ತು? ನೀವು ಕಾಲೇಜ್ ನಾಟಕಗಳಲ್ಲಿ ತುಂಬಾ ಚೆನ್ನಾಗಿ ಪಾರ್ಟ್ ಮಾಡ್ತೀರಾ ಅಂತ ಕೇಳಿದ್ದೀವಿ. ಅಂದ್ರೆ ನೀವೊಂದು ನಾಟಕ ಮಾಡ್ತಾ ಇದ್ದೀರಾ, ನಾನು ಅದರಲ್ಲಿ ಪಾರ್ಟ್ ಮಾಡ್ಬೇಕು. ಪಾಠ ಮಾಡ್ಬೇಕು, ಆದ್ರೆ ನಾಟಕದಲ್ಲ, ನಿಜ ಜೀವನದಲ್ಲಿ. ಅಂದ್ರೆ ಯಾರನ್ನಾದ್ರೂ ಪ್ರೀತಿಸ್ಬೇಕಾ? ನೀವು ಪ್ರೀತಿಸೋದು ಬೇಡ. ನಮ್ ಫ್ರೆಂಡ್ ಗೋಪಿ ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದ. ಯಾರ ಹುಡುಗಿ? ಸೀಮಾ ಅಂತ. ನೀವೇನು ಗಾಬರಿ ಆಗ್ಬಿಡಿ. ನಿಮ್ ರೆಮ್ಯುನರೇಷನ್ ಏನಿದೆಯೋ ಅದನ್ನ ಕೊಟ್ಟು ಬರ್ತೀವಿ. ನಾಳೆ ಮಧ್ಯಾಹ್ನ 4 ಗಂಟೆಗೆ ಕಬ್ಬನ್ ಪಾರ್ಕ್ ಬರ್ಬೇಕು. ನಾವು ನಿಮ್ಮನ್ನ ರೇಪ್ ಮಾಡ್ತೀವಿ. Shut up and get out. Get out from here. ರೇಪ್ ಮಾಡೋ ತರ ಆಕ್ಟ್ ಮಾಡ್ತೀವಿ. ಆಗ ನಮ್ ಫ್ರೆಂಡ್ ಗೋಪಿ ಬಂದ್ಬಿಟ್ಟು ನಮ್ಮನ್ನ ಹಿಕ್ಕ ಮುಕ್ಕ ಹೊಡಿತಾನೆ. ಆಗ ಹೀರೋ ನೋಡಿ ಎಷ್ಟು ಒಳ್ಳೆಯವನು ಅಂತ ಮೆಚ್ಕೊಂಡು ಏನ್ ಕಮಲಮ್ಮ? ನನ್ನ ಮಗನೇ ಕಮಲ ಅಮ್ಮನ. ಏನ್ ಕಮಲ, ನಿಮ್ ಕಾಲೇಜ್ನಲ್ಲಿ ತಿಂಗಳಿಗೊಂದು ನಾಟಕ ನಡೀತಾ? ನನಗೊಂದ್ ಚಾನ್ಸ್ ಕೊಡ್ತೀಯಾ? Okay. ನನ್ಗೊಂದ್ ಚಾನ್ಸ್ ಕೊಡಿ. ನಿನ್ನ ಮೂತಿಗೆ ಯಾವನ್ ಚಾನ್ಸ್ ಕೊಡ್ತಾನಲ್ಲ? ಇರಲ್ಲ ಕಮಲ, ನನ್ನ ಮಾತ್ರ ಮರಿಬೇಡ. ನನಗೊಂದ್ ಚಾನ್ಸ್ ಪ್ಲೀಸ್.
ಶುರು ಮಾಡ್ರ ಶುರು ಸರ್ ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್. ಪುಂಡಾಟಿಕೆ ಜಾಸ್ತಿ ಆಗೋಗಿದೆ. ಹಾಡ್ ಹಗ್ಲಲ್ಲೇ ನೀವು ಒಬ್ರೇ ಓಡಾಡ್ಬೇಡಿ, ಬನ್ನಿ ಹೋಗ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಏನ್ ಹಾಗೆ ಹೇಳ್ತಾ ಇದ್ದೀರಾ? ಮೊದ್ಲ ಹುಡುಗಿನ ಕಾಪಾಡಿ. ಹಾಗಂತೀರಾ? ನೀವಿಲ್ಲೇ ನಿಂತೀರಿ. ಮುಂದೇನ್ ಗುರು? ನಂಗೇನ್ ಗೊತ್ತು? ಹಾಗಾದ್ರೆ ಡಿಶುಮ್ ಡಿಶುಮ್ ನಿಲ್ಸ್ರು. ಗುರು ಸಾಕ್ ಗುರು. ಸಾಕಾ? ಅಮ್ಮ ಕಮಲಮ್ಮ ನಡಿ ಅಮ್ಮ. ಹಾ ಬಾಮ್ಮ. ಓಡೋಣ. ನನಗೊಂದು ಚಾನ್ಸ್ ಕೊಡಿ. ಹಾ ನನ್ನ ಫ್ರೆಂಡ್ ಮಾನ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್, ಬನ್ನಿ ಡ್ರಾಪ್. ಇವರು ನಿಮ್ಮ ಸ್ನೇಹಿತನಾ? ಹೌದು. ಒಂದ್ ಹೆಣ್ಣಿನ ಬಲೆಗೆ ಹಾಕೊಳ್ಳೋಕ್ಕೋಸ್ಕರ ಈ ರೀತಿ ನಾಟಕ ಆಡ್ಬೇಕಾಗಿರ್ಲಿಲ್ಲ. ಹೋಗ್ಲಿ ಬಿಡಿ, ನೀವು ಕೊಟ್ಟ 500 ರೂಪಾಯಿ ಫೀಸ್ಗಾಯ್ತು. ಇನ್ಮೇಲೆ ಹೀಗೆಲ್ಲ ಆಟಗಳಾಡ್ಬೇಡಿ. ಬಾ ಕಮಲ, ಹೋಗೋಣ. ಏನಮ್ಮ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು? ನಿಮ್ಮ ಮಾತು ಕೇಳಿ ನನ್ನ ಮಾನ ಎಲ್ಲ ಹಾಳಾಗೋಯ್ತು. ಅಲ್ಲ, ಹೋಗಿ ಹೋಗಿ ಅವಳ ಫ್ರೆಂಡ್ ಅನ್ನು ಕರ್ಕೊಂಡ್ ಬರೋದ? ಫ್ರೆಂಡಾ? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಒಂದೇ ಪ್ಲಾನ್ಗೆ ಡಿಸಪಾಯಿಂಟ್ ಆಗ್ಬಿಡದ? ಅದಕ್ಕೆ ಯಾಕಮ್ಮ ಮರಳಿ ಯತ್ನವ ಮಾಡುವಂತಾರಲ್ಲ, ಹಾಗೆ ಇನ್ನೊಂದ್ಸರಿ ಟ್ರೈ ಮಾಡಿದ್ರಾಯ್ತು. ನಡಿ ನಡಿ ಅಂದ್ರಲ್ಲ, ಬೇಗ ಬಂದ್ರೆ ಹೋಗೋಣ. ನನಗಿರೋಳು ಒಬ್ಬಳೆ ಮಗಳು. ಒಳ್ಳೆ ಮಗನ್ ತರ ಬೆಳೆಸಿದೀನಿ. ಇಲ್ಲಂತ ಅವಳು ಯಾವ ಕೊರತೆನೂ ಇಲ್ಲ. ಅವಳು ಸೇರೋ ಮನೇಲೂ ಯಾವ ಕೊರತೆನೂ ಇರಬಾರ್ದು ಅಂತ ನನ್ನ ಅಭಿಪ್ರಾಯ. ಬೇಕಾಷ್ಟು ಜನ ಗಂಡುಗಳು ಬಂದಿದ್ರು ಕಣೆ ಅವಳು ಹುಡ್ಕೊಂಡು. ನಾನೇ ಬೇಡ ಅಂದೆ. ಯಾಕೆಂದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡು, ಅದಕ್ಕೋಸ್ಕರ. ನೀನ್ ನನ್ನ ಹಳೆ ಸ್ನೇಹಿತ ನೋಡು, ಅದಕ್ಕೋಸ್ಕರ ಈ ಸಂಬಂಧಕ್ಕೆ ಒಪ್ಕೊಂಡಿದ್ದೀನಿ. ನನ್ನ ಮಗನು ಅಷ್ಟೇ ಕಣಯ್ಯ, ನನ್ನ ಮಾತಿಗೆ ತಪ್ಪೋದಿಲ್ಲ. ಯಾರು ಕುತ್ತಿಗೆ ತಾಲಿ ಕಟ್ಟು ಅಂತಂದ್ರು ಕಟ್ಟು ಬಿಡ್ತಾನೆ. ಆಯ್ತು, ಮಗಳನ್ನ ತೋರ್ಸು. ಕರಿತೀನಿ. ಆ ವಸಂತಿ, ಆ ಬೇಬಿನ ಕರ್ಕೊಂಬಾಮ. ಬೇಬಿ ನನ್ನ ಮಗಳಯ್ಯ, ಮುದ್ದಿನಿಂದ ಕರೆಯೋದು ನಾನು. ಓಹೋ, ನಿನ್ನ ಹೆಂಡ್ತಿನ ಮುದ್ದಿನಿಂದ ಏನಂತ ಕರಿತೀಯ? ಬ್ಯೂಟಿಫುಲ್ ಹೌಸ್. ಬಾಮ್ಮ ಸರಿತಾ? ನನ್ನ ಹೆಂಡತಿ ವಸಂತಿ. ನಮಸ್ಕಾರ. ನನ್ನ ಡಾಟರು. ಹಲೋ. ಅಲ್ಲೋ, ನಿನ್ನ ಹೆಸರೇನಮ್ಮ? ಏನಮ್ಮ ಅಂತ ಕೂಗ್ತೀರಾ? ನಾನೇ ನಿಮ್ಮ ಅಮ್ಮ ತರ ಕಾಣಿಸ್ತೀನಾ? ಕಾಗಂತ ಕರ್ದೆ ತಾಯಿ. ಮತ್ತೆ ತಾಯಿ. ಓ, ಐ ಆಮ್ ಸಾರಿ. ನಿನ್ನ ಹೆಸರು? ಸರಿತಾ. ಫ್ರೆಂಡ್ಸ್ ಎಲ್ಲ ರಿತಾ ಅಂತ ಕೂಗ್ತಾರೆ. ಒಂಥರ ಹಿತವಾಗಿದೆಯಲ್ಲ. ಕ್ಲಾಸ್ಮೇಟ್ಸಾ? ಇಲ್ಲ, ಬಾಯ್ ಫ್ರೆಂಡ್ಸ್. ಓಹೋ, ಗರ್ಲ್ ಫ್ರೆಂಡ್ಸ್ ಏನಂತ ಕರೀತಾರೆ? ನನ್ ಗರ್ಲ್ ಫ್ರೆಂಡ್ಸೇ ಇಲ್ಲ, ಓನ್ಲಿ ಬಾಯ್ ಫ್ರೆಂಡ್ಸ್. ಹ್ಯಾವ್ ಎ ಸಿಗರೇಟ್? ಸಿಗರೇಟ್ ಆಫರ್ ಮಾಡೋದಕ್ಕೆ ಮಂಗ್ಮಾಯ ಹೋದ್ನಲ್ಲ. ಡ್ಯಾಡಿ, ನಂಗೆ ಯಾಕೋ ಈ ಸಂಬಂಧ ಬೇಡ ಅನ್ಸುತ್ತೆ ಡ್ಯಾಡಿ. ಇದಕ್ಕಿದಾಗೆ ಬಂದ, ಇದಕ್ಕಿದಾಗೆ ಹೋದ. ಬೇಡಮ್ಮ. ಮತ್ತೆ ಬಿಡಮ್ಮ ಅಂತೀರಲ್ಲ ನೀವು. ಐ ಆಮ್ ಸಾರಿ. ಗೋಪಿ, ನಾವು ಮಾಡ್ತಾ ಇರೋ ಪ್ಲಾನ್ ಎಲ್ಲ ಫೇಲ್ಯೂರ್ ಆಗ್ತಾ ಇದೆಯಲ್ಲ, ಈಗ ಏನೋ ಮಾಡೋದು? ಆ ವಿಜಿ ಅವಳ ಹಿಂದೆ ಸುತ್ತೋದನ್ನ ಮೊದಲು ತಡಿಬೇಕು. ಗೋಪಿ, ಅವನ್ ಶುದ್ಧ ಲೋಫರ್. ಸಿಕ್ಕ ಹುಡುಗಿರ ಹಿಂದೆ ಸುತ್ತಾಡ್ತಾ ಇರ್ತಾನೆ. ಹಾ, ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಅವ್ನು ಸಿಕ್ಕಾಕ್ಸ್ಬೇಕು. ಗೋಪಿ, ಎಸ್. ಏನೋದು? ನಮಗೊಂದ್ ಸ್ವಲ್ಪ ಹೇಳಪ್ಪ. ಅವೆಲ್ಲ ಹೇಳಲ್ಲಮ್ಮ, ದಟ್ ಇಸ್ ಸಸ್ಪೆನ್ಸ್. ಇದನ್ನ ಡೆವಲಪ್ ಮಾಡಿ ಪ್ರಿಂಟ್ ಮಾಡ್ಕೊಡ್ತೀರಾ? ಕೊಡಿ. ಎಷ್ಟೊತ್ತಾಗ್ಬೋದು? 3 hours ಬಿಟ್ಟು ರೆಡಿ ಆಗಿರುತ್ತೆ. ಓಕೆ, ಇದನ್ನ ಆರ್ಡರ್ ನೋಟ್ ಮಾಡ್ಕೊಳ್ಳಿ. ಬರ್ತೀನಿ. ಥ್ಯಾಂಕ್ ಯು. ನನ್ನ ಫೋಟೋ ಎಷ್ಟು ತಗೊಳ್ತೀರಾ? 3 hours ಬಿಟ್ಟು ಬನ್ನಿ ಮೇಡಮ್, ರೆಡಿ ಆಗಿರುತ್ತೆ. ಓಕೆ. ಗೋಪಿ ಗೋಪಿ, ಸಕ್ಸಸ್. ನಾನು ವಿಜಿ ಫೋಟೋ ತೆಗೆದು ಸ್ಟುಡಿಯೋ ಕೊಡಕ್ ಹೋದಾಗ ಸೀಮಾನು ಅಲ್ಲಿ ಬಂದಿದ್ಲು. ಅದನ್ನೇನಾದ್ರೂ ಅವಳು ನೋಡು ಹಾಗೆ ಮಾಡ್ಬಿಟ್ರೆ ಅವಳು ನಮ್ ಬಲೆಗೆ ಬಿದ್ದ ಹಾಗೇನೆ. ಹಾ, ರೈಟ್. ನಡೀರಿ. ಸರ್, ನನ್ನ ಫೋಟೋ ಸರ್. 1 minute ಪ್ಲೀಸ್.
ತಗೊಳ್ಳಿ ಮೇಡಮ್. ಈ ಫೋಟೋಸ್ ಯಾರ್ದು? ಹಾ ನೋಡಿ ಇವ್ರದ್ದು. ಇದನ್ನ ಕವರಲ್ಲಿ ಹಾಕು ಮೇಡಮ್. 50 ರೂಪಾಯಿ ತಗೊಳ್ಳಿ. ಬಾರ ನಡೀರೋ. ನಿಮಗೆ ನಾಟಕ ಆಡೋಕ್ ಬರೋದು ನಮಗ್ ಬರಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಸ್ವಾರ್ಥಕ್ಕೆ ಇನ್ನೊಬ್ರ ಮುಖಕ್ಕೆ ಯಾಕೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀರಾ? ಮಿಸ್ಟರ್ ಗೋಪಿ, ನೀವು ತಪ್ಪು ತಿಳಿದಿದ್ದೀರಾ. ಸೀಮಾನ ನೀವು ಪ್ರೀತಿಸ್ತಿರೋ ವಿಷಯ ನನಗೆ ಗೊತ್ತು. ನನ್ನ ಸೀಮಾ ನಡುವೆ ಇರೋ ಸಂಬಂಧ ಸೋದರ ಸಂಬಂಧ. ಇನ್ನೊಂದು ವಿಷಯ, ಸೀಮಾ ನಿಮ್ಮನ್ನ ಬಹಳ ಇಷ್ಟಪಡ್ತಾ ಇದ್ದಾಳೆ. ಕಬ್ಬನ್ ಪಾರ್ಕಲ್ಲಿ ವೇಟ್ ಮಾಡ್ತಿರ್ತೀನಿ. ಕಬ್ಬನ್ ಪಾರ್ಕ್. ಹಲೋ ಸೀಮಾ. ಹಲೋ ಗೋಪಿ. ನೀನ್ ನಿಜವಾಗ್ಲೂ ನನ್ನನ್ನು ಇಲ್ಲಿ ಕರೆದೆ ಅನ್ನೋದನ್ನ ನನಗೆ ನಂಬೋಕೆ ಸಾಧ್ಯವಾಗ್ತಾ ಇಲ್ಲ. ಐ ಆಮ್ ರಿಯಲಿ ಸೋ ಸೋ ಹ್ಯಾಪಿ. ನಿನ್ನ ನೋಡ್ತಾನೆ ಇರೋಣ ಅನ್ಸುತ್ತೆ. ನಿಜವಾಗ್ಲು ನಿನ್ನ ನೋಡದೆ ಇಷ್ಟು ವರ್ಷ ನಾನು ಹೇಗೆ ಬದುಕ್ದೆ ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ. ತಪ್ಪು ತಿಳ್ಕೊಬೇಡ, ಆದ್ರೆ ಐ ಮಸ್ಟ್ ಟೆಲ್ ಯು ದಿಸ್. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು. ಗೋಪಿ, ಇದುವರೆಗೂ ಪ್ರೇಮ ಪ್ರೀತಿ ಬಗ್ಗೆ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಈಗ ನಿಮ್ಮನ್ನ ನೋಡಿದ್ಮೇಲೆ ಎಷ್ಟೋ ವರ್ಷಗಳಿಂದ ನೀವು ನನ್ನ ಜೊತೆಲೇ ಇದ್ದೀರಾ ಅನ್ಸುತ್ತೆ. ಅಂದಮೇಲೆ ನೀನು ನನ್ನನ್ನು ಪ್ರೀತಿಸ್ತೀಯಾ? ಇವತ್ತು ನಾನು ನಿಮಗೆ ಫೋನ್ ಮಾಡ್ದಾಗ್ಲೇ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ಲ? ಸಿಕ್ಕಿದ ಭಾಸ ಆಯ್ತು, ಆದ್ರೆ ಸಿಹಿ ಮಾತನ್ನ ನಿಮ್ಮ ಬಾಯಿಂದಲೇ ಕೇಳಬೇಕು ಅಂತ ಆಸೆ. ಐ ಟು ಲವ್ ಯು. ಥ್ಯಾಂಕ್ ಯು. ಅದ್ ಸರಿ, ಈಗ ನಾನು ನೀವು ಪ್ರೀತಿಸಿದ್ವಿ, ಮುಂದೆ ಮದುವೆ ಆದಷ್ಟು ಸುಲಭ ಅಲ್ಲ. ದೊಡ್ಡವರ ಆಶೀರ್ವಾದ ಪರ್ಮಿಷನ್ ಇಲ್ಲದೆ ಮದ್ವೆ ಆಗೋದು ನನಗಿಷ್ಟ ಇಲ್ಲ. ಮೊದಲು ಅವ್ರ ಒಪ್ಪಿಗೆ ತಗೋಬೇಕು. ನಾನು ಊರಿಗೆ ಹೋಗಿ ನಮ್ಮಪ್ಪನ ಹತ್ರ ಹೇಳ್ತೀನಿ. ನೀವು? ನಮ್ಮಪ್ಪಂದು ನೋ ಪ್ರಾಬ್ಲಮ್. ನಾನು ಇಂತಿಂತ ಹುಡುಗಿನ ಮದುವೆ ಆಗ್ತೀನಿ ಅಂತ ಅವ್ರಿಗೆ ಹೇಳಿದ್ರು ಸಾಕು. ತಾಳಿ ಅವರೇ ತಗೊಂಡ್ಬಂದು ನನ್ನ ಕೈ ಕೊಟ್ಟು ಕಟ್ಟ ನನ್ನ ಮಗನೇ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರಿಗೆ ತಿಳಿಸ್ಬಿಡಿ. ನೇರ ಹೇಳಿದ್ರೆ ಮಜಾ ಇರಲ್ಲ. ಒಂದು ಪ್ಲಾನ್ ಮಾಡೋಣ ಬಾ. ಹಲೋ, ರೊಟೇರಿಯನ್ ಮುರಳೀಕೃಷ್ಣಯ್ಯನವರು ಮಾತಾಡ್ತಿರೋದು. ಅದು ಗೊತ್ತು, ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಗೊತ್ತಿದ್ಯಾ? ಏನದು? ನಿಮಗೆ ನಿಮ್ ಮನೆಗ್ ಬರೋ ಸೊಸೆ ನೋಡ್ಬೇಕು ಅಂತ ಆಸೆ ಇಲ್ವಾ? ಇದೆ. ಅದ್ ಸರಿ, ನೀನ್ ಯಾರು? ಮಿಸ್ಟರ್ ಎಕ್ಸ್. ಮಿಸ್ಟರ್ ಎಕ್ಸ್? ವೈ? ನಿಮ್ ಮಗ ಆಗ್ಲೇ ತನಗೆ ಬೇಕಾದ ಫ್ಲವರ್ ವಾಸ್ ಅನ್ನ ಹುಡ್ಕೊಂಡ್ಬಿಟ್ಟಿದ್ದಾನೆ.
ಫ್ಲವರ್ ವಾಸ ಸುಂದರವಾಗಿದೆಯಾ? ಅಷ್ಟೆಲ್ಲ ಯಾಕ್ರಿ ಮಾತಾಡ್ತೀರಿ? ನೀವೇ ಬಂದ್ ನೋಡಿ. ಯಾಕೆ ಕೋಪ ಮಾಡ್ಕೋತೀಯ? ನಾನೇ ಸೆಲೆಕ್ಟ್ ಮಾಡ್ಕೋತೀನಿ. ಜಾಗ ಎಲ್ಲಿ? ಕಬನ್ ಪಾರ್ಕ್. ಕಬ್ಬನ್ ಪಾರ್ಕ್. ಪರವಾಗಿಲ್ಲ ಕಣೋ, ನೀನ್ ನೋಡೋದಕ್ ಮಾತ್ರ ಚೆನ್ನಾಗಿದ್ಯಾ ಅನ್ಕೊಂಡಿದ್ದೆ. ಚೆನ್ನಾಗಿ ಆಡೋದಕ್ಕೂ ಬರುತ್ತೆ. ಒಳ್ಳೆ ವಾಯ್ಸ್. ಥ್ಯಾಂಕ್ ಯು ಅಪ್ಪ. ಹುಡುಗಿನೂ ಪರವಾಗಿಲ್ಲ, ಲಕ್ಷಣವಾಗಿದ್ದಾಳೆ, ಒಳ್ಳೆ ಪರ್ಸನಾಲಿಟಿ. ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಲಾಯಕ್ಕಾಗಿದ್ದಾಳೆ. ಅಷ್ಟೇನಾ? ಜಸ್ಟಿಸ್ ಗೋಪಾಲಕೃಷ್ಣನ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣನ ಮೊಮ್ಮಗನಾಗಿ, ರೊಟೇರಿಯನ್ ಮುರಳೀಕೃಷ್ಣನ ಮಗನಾಗಿ ಹುಡುಗಿ ಸೆಲೆಕ್ಷನ್ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ ಕಣೋ. ಅಂದಾಗೆ ಯಾರ ಹುಡುಗಿ? ಸೀಮಾ ಅಂತ. ಚೇಮಾ? ಚೀಮಾ ಅಲ್ಲಪ್ಪ, ಸೀಮಾ. ಯಾವ ಸೀಮೆ ಏನೋ ಅಂತಾರಲ್ಲ, ಬಾರ್ಡರ್ ಬಾರ್ಡರ್. ಸೀಮಾ ಬಹಳ ಚೆನ್ನಾಗಿದೆ ಕಣೋ. ಯಾವ ಊರು? ಬೆಳಗಾವಿ ಪಕ್ಕದಲ್ಲಿರೋ ಲಿಂಗದೇವಪುರ. ಅಂದಾಗೆ ನಾನು ಚಿಕ್ಕವನಾಗಿದ್ದಾಗ ಅಲ್ಲೇ ಇದ್ದೆ. ಅದ್ ಸರಿ, ಅಪ್ಪ ಯಾರು? ಲಕ್ಷ್ಮೀಪತಿ. ಸಾಧ್ಯವಿಲ್ಲ, ಈ ಮದುವೆ ಸಾಧ್ಯವೇ ಇಲ್ಲ. ಅಪ್ಪ ಮಗನೇ, ಮೇಜರ್ ಸಬ್ಜೆಕ್ಟ್ ನಲ್ಲಿ ನೀನ್ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರು, ಮೈನರ್ ಸಬ್ಜೆಕ್ಟ್ ನಲ್ಲಿ ಬರೀ 0 ತಗೊಂಡ್ಬಿಟ್ಟಿಯಲ್ಲೋ. ಏನ್ ಹೇಳ್ತಿದ್ದೀರಪ್ಪ? ನಿನ್ ಹುಡುಗಿ ಸೆಲೆಕ್ಷನ್ ಗುಡ್, ಆದ್ರೆ ನೀನ್ ಮಾಡಿರೋ ಮಾವನ ಸೆಲೆಕ್ಷನ್ ವೆರಿ ಬ್ಯಾಡ್. ಲಕ್ಷ್ಮೀಪತಿ ಯಾರು ಅಂತ ತಿಳ್ಕೊಂಡಿದ್ದೀಯಾ? ಜಿಪುಣ ಗ್ರೇಸರ ಚಕ್ರವರ್ತಿ ಜುಗ್ಗ. ನನ್ನ ಮಗನ ಮಗಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ಈ ಪ್ರಪಂಚದಲ್ಲಿ ಬೇರೆ ಯಾವ ಹುಡುಗಿನೂ ಸಿಕ್ಲಿಲ್ವಾ ನಿನಗೆ? ಅಪ್ಪ, ಜಿಪುಣಾನೇ ಆಗಿರ್ಲಿ, ಜುಗ್ಗಾನೇ ಆಗಿರ್ಲಿ, ನಾನು ಅವ್ರನ್ನ ಮದ್ವೆ ಆಗ್ತಾ ಇಲ್ಲ, ಅವ್ರ ಮಗಳನ್ನ ಮದ್ವೆ ಆಗೋಣ ಅಂತ. ಅಪ್ಪನ ಗುಣ ಅವಳಿಗೆ ಅನುವಂಶಿಕವಾಗಿ ಬಂದಿಲ್ಲ ಅಂತ ಏನು ಗ್ಯಾರಂಟಿ? ಅವಳು ಹಾಗಿಲ್ಲಪ್ಪ, ಅವಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಲೆಟ್ ಮಿ ಫೈಂಡ್ ಔಟ್ ಫಾಸ್ಟ್. ನೀನ್ ಯಾರು ಅಂತ ಅವಳಿಗೆ ಗೊತ್ತಾ? ನನ್ನ ಹೆಸರು ಗೋಪಿ ಅಂತ ಗೊತ್ತು. ಅದಲ್ಲ ಕಣ, ಕೋಟ್ಯಾದ ಈಶ್ವರನ ಮಗ ಅಂತ ಗೊತ್ತಾ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ಗೊತ್ತಿಲ್ಲ ಅಪ್ಪ. ಇಷ್ಟಾಗಿ ಅವಳಾಗಿ ನನ್ನ ಹಿಂದೆ ಬಂದಿಲ್ಲ, ನಾನಾಗಿ ಅವಳ ಹಿಂದೆ ಹೋಗಿ ಅವಳ ಪ್ರೀತಿಯನ್ನ ಪಡೆದಿದ್ದೀನಿ. ಅವಳು ತಾನು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದಾಳೆ. ಪ್ರಪಂಚದಲ್ಲಿ ಬಹಳ ಜನ ತ್ಯಾಗ ಮಾಡಿರೋನ್ನ ನಾನು ನೋಡಿದ್ದೀನಿ. ಇಲ್ಲಿ ನೋಡಯ್ಯ, ಒಂದು ವೇಳೆ ನೀನು ಕೋಟ್ಯಾಧೀಶ್ವರನ ಮಗನೇ ಆಗದೆ ಬೀದಿ ಬಿಕಾರಿ ಮಗನೇ ಆಗಿದ್ದಿದ್ರೆ ಅವಳು ನಿನ್ನನ್ನು ಪ್ರೀತಿಸ್ತಿದ್ಲಾ? ಲಕ್ಷ್ಮೀಪತಿ ನಿನ್ನ ಅಳಿನನ್ನಾಗಿ ಮಾಡ್ಕೊಳ್ಳೋದು ಒಪ್ತಾನ? ಅಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲಯ್ಯ. ಗಂಡಿನ ತಂದೆಯಾಗಿ ನಾನು ಅವನ ಮನೆ ಬಾಗಿಲಿಗೆ ಮಗಳನ್ನ ಕೊಡುವಂತ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತಿಂದ ನೀನ್ ನನ್ನ ಮಗ ಅಲ್ಲ, ನಾನ್ ನಿಮ್ಮ ಅಪ್ಪ ಅಲ್ಲ. ಅಪ್ಪ, ಅವನಿಗೆ ನಿನ್ನಲ್ಲಿ ಸ್ವಂತ ಶಕ್ತಿ, ಸ್ವಂತ ಬುದ್ಧಿ ಇದ್ರೆ ನೀನು ಲಕ್ಷ್ಮೀಪತಿನ ನಿನ್ನ ನಳಿನಾಗಿ ಮಾಡ್ಕೊಳ್ಳೋಕೆ ಒಪ್ಪಿಸ್ತೀಯಾ? ಒಪ್ಪಿಸ್ತೀನಿ. ನಮ್ಮ ವಂಶದಲ್ಲೇ ಆಡಿದ ಮಾತಿಗೆ ಯಾರು ತಪ್ಪಿಲ್ಲ. ಆಗತ್ತಾ? ಆಗತ್ತೆ. ಅಯ್ಯೋ 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 ಇದೇನವ ಹಿಂಗ್ ತಿರ್ತಾ ಇದೆಯಾ ಸಾಬೂನ? ಮತ್ ಕೊಳೆ ಹೋಗೋದ್ ಹೇಗಪ್ಪ? ಕೊಳೆ ಹೋಗೋದ್ ಹೆಂಗೆ ಅಂದ್ರೆ ಸಾಬೂನ್ ಹಿಂಗ್ ತಗಬೇಕು, ತಗೊಂಡು ಒಂದೇ ಒಂದ್ಕಿತ ನೀರಾಗ ಹಿಂಗ್ ಎದ್ದಿ ಹಿಂಗ್ ಮಾಡಿಬಿಡ್ಬೇಕು. ಆಮೇಕಿಂದ ಬಟ್ಟೆನ ಹಿಂಗ್ ತಗಬೇಕು, ತಗೊಂಡು ಒಂದೇ ಒಂದ್ಕಿತ ನೀರಾಗ ಹಿಂಗ್ ಎದ್ದಿ ಮ್ಯಾಕ್ ಎತ್ಬಿಟ್ರೆ ನೋಡವ ಪಳ 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 ಅಂತ ಹೆಂಗ್ ಪಳಗುಡ್ತಾ ಇದೆ. ಟಿವಿ ನೋಡ್ದವರೆಲ್ಲ ಬಂದು ಹೇಳ್ತಾವ್ರೆ, ಒಂದ್ಕಿತ ನೀರಾಗ ಎದ್ದದು ಸಾಕು ಬಟ್ಟೆ ಬೆಳ್ಳಗಾಯ್ತದೆ ಅಂತವ. ಬಟ್ಟೆನ ಜೋರಾಗಿ ಎದ್ದು ಶಣಿಬಾರ್ದು ಕಣವ, ಗೊತ್ತು ಗಿಂಡ್ಲುಬಾರ್ದು, ಹೊರ್ದೋಯ್ತದೆ, ಗೊತ್ತಾಯ್ತಾ? ಒಟ್ಟಿಗೆ ಸೋಪ್ ಹಾಕ್ಬಾರ್ದು, ಒಟ್ಟಿಗೆ ಅನ್ನ ತಿನ್ಬಾರ್ದು, 100 ವರ್ಷ ಬದುಕ್ಬೇಕು. ಇವನ್ ದುರಾಸೆ ನೋಡಪ್ಪ. ನಿಮ್ಗೆ ಅದು ಒಳ್ಳೆ ಬಟ್ಟೆ ಹಾಕೊಳ್ಳೋ ಯೋಗ್ಯತೆ ಇಲ್ಲ. ಅದು ಪಣ್ಣಿನಿಂದ ಬಂದಿರೋದು, ಮದ್ವೆ ಯಾಕೆ ಹೋಗೋದು? ಅದಾದ್ರೂ ಒಳ್ಳೆ ಬಟ್ಟೆ ಹಾಕೊಳ್ಳಿ. ಬುದ್ಧಿದ್ದ ಸಂದಾಗಿರೋ ಬಟ್ಟೆ ಹಾಕೊಂಡ್ರೆ ನನ್ ಮಗಳನ್ನ ಯಾರಮ್ಮಿ ನೋಡೋರು? ಬಟ್ಟೆ ಎಲ್ಲ ಮುಖ್ಯ, ಲಕ್ಷ್ಮೀದೇವಿ ಮುಖ್ಯ. ನಾವಾರು ಹೊಟ್ಟೆ ಬಟ್ಟೆ ಕಟ್ಟಿ ನಾ ಕಾಸು ಯಾಕೆ ಉಡಿಸ್ತಾ ಇದೀವಿ ಹೇಳು? ಮಗ ಸಂದಾಗಿರೋ ಮನೆ ಸೇರ್ಕೊಳ್ಳಿ ಅಂತ, ಗೊತ್ತಾಯ್ತಾ? ಹೋಗೋ ಕೆಲಸ ನೋಡೋಗು. ಊರಾಳು ಮಾಡಕ್ಕಿಂತ ಒಬ್ಬ ಜಿಪಣ ಇದ್ರು ಸಾಕು. ಹಿಂಗಾದ್ರೆ ಮಗಳ ಮದುವೆ ಮಾಡ್ಕೊಳಕ್ ಯಾರು ಬಂದರು? ಅವ್ನು ಇವನಿಗಿಂತ ಜಿಪಣ ಆಗಿರ್ಬೇಕು. ಹಳೆ ಯಾಂದಳಿ ತಕೊಂಬಂದ್. ಲಕ್ಷ್ಮೀಪತಿ ಅವರೇ, ಲಕ್ಷ್ಮೀಪತಿ ಅವರೇ, ಯಾರ್ ತಾವು? ಏನಾಗಬೇಕಾಗಿತ್ತು? ಇರೋಕೆ ಒಂದಿಷ್ಟು ಜಾಗ ಬೇಕಾಗಿತ್ತು. ಇದನ್ನೇನ್ ಧರ್ಮದ ಛತ್ರ ಅಂತ ತಿಳ್ಕೊಂಡ್ರ? ಕಿತಾಪತಿ ಎಲ್ಲಾರು ಬೋರ್ಡ್ ಲಿಂಗದೇವಪುರದ ಲಕ್ಷ್ಮೀಪತಿ ಅವರಂದ್ರೆ ತಾವೇನಾ? ಅದೇ. ನಮಸ್ಕಾರ. ಚೆನ್ನಾಗಿರು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಒಂದು ದನದ ಕೊಟ್ಟಿಗೆ ಇದೆ ಅಂತ ಕೇಳಿದ್ದೆ.
ಅದ್ರಾಗ ಒಂದ್ ಹಸಾನು ಅದೇ. ಆಹಾ. ಓ, ಚೂಜಿ ಹಾಕಕ್ ಬಂದಿರೋರಾ? ಒಂದೇನು 3 ಹಾಕ್ಬೋದು ಬನ್ನಿ. ನಮ್ಮೂರ್ ಮೋಜುಮ್ದಾರ್ ಹೇಳಿದ್ರು ಇವತ್ ಚೂಜಿ ಹಾಕರ್ ಬರ್ತಾರೆ ಅಂತ. ಇದೇ ನೋಡಿ ನಮ್ಮ ಬಸ. ಹೆಂಗದೆ? ಎಷ್ಟು ಚೆನ್ನಾಗಿದೆ, ಒಳ್ಳೆ ಕಾರ್ ಶೆಡ್ ಇದ್ದಾಗೆ ಇದೆ. ಕಾರ್ ಸೆಡ್ಡೆ ಕಣಪ್ಪ. ನಮ್ ಕೋಲ್ ತಾತ ಇಂಗ್ಲಿಷ್ನವ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಮೆಚ್ಕೊಂಡು ಅವ್ರಿಗೊಂದ್ ಕಾರ್ ಕೊಟ್ರು. ಅವ್ನು ನಮ್ ಮುತ್ತಾತನ್ಗೆ, ಅವ್ರ ಮಗನ್ಗೆ ಹಂಗ್ ನಮ್ಮಪ್ಪ ಆ ಕಾರ್ ನಂಗ್ ಕೊಟ್ಟ. ಈ ಪೆಟ್ರೋಲ್ ದುಬಾರಿ ರೇಟ್ ನಲ್ಲಿ ಅದ್ನಿಟ್ಕೊಂಡು ನಾನೇನ್ ಮಾಡೋದು ಅಂತ ಮಾರಾಕ್ಬಿಟ್ಟು ನಾನು ಈ ಹಸ ತಂದು ಇಟ್ಕೊಂಡಿವ್ನಿ. ಬುದ್ಧಿ ಇಲ್ಲ ನಿಮಗೆ. ಯಾಕೆ? ಅಲ್ಲ, ದನ ನನ್ನ ಇಲ್ಲೇ ಕಟ್ಟು ಅಂತ ಹೇಳುತ್ತಾ? ಅದನ್ನು ಹೊರಗಡೆ ಎಲ್ಲಾದ್ರೂ ಕಟ್ಟಿ ಇಷ್ಟೊಳ್ಳೆ ಜಾಗನ ಬಾಡಿಗೆ ಕೊಟ್ರೆ ಕಾಸು ಸಿಗುತ್ತೆ. ಎಂತ ಬುದ್ಧಿವಂತಯ್ಯ ನೀನು, ಒಪ್ತೆ ಕಣಯ್ಯ ನಿನ್ನ. ಎಂತ ಪ್ರಚಂಡ್ರಪ್ಪ ನೀವು. ನಾನು ಹೇಳಿ ಮುಗಿಸಿದ್ದೆ, ನನ್ನ ದನ ಕಟ್ಬಿಟ್ರೆ. ಮೊದ್ಲು ಇಸಿಗ್ ಬರೋಣ. ಈ ಬಂಗ್ಲೋಗ್ ಬಾಡಿಗೆ ಎಷ್ಟು ಕೊಡ್ತೀಯಪ್ಪ? ನೀವೆಷ್ಟು ಹೇಳ್ತೀರಿ? ನನ್ಗೆ 50 ರೂಪಾಯಿ ಬೇಕಪ್ಪ. 50 ರೂಪಾಯಿ? ಅಲ್ಲ, ಇಷ್ಟು ಚಿಕ್ಕ ಜಾಗಕ್ಕೆ ಏನ್ 50 ರೂಪಾಯಿ? ನಾನು 15 ರೂಪಾಯಿ ಕೊಡ್ತೀನಪ್ಪ. ಅಲ್ಲ ಕಣಪ್ಪ, ನಿನ್ ತೆಜ್ಜಲೆ ಖಾಲಿ ಮಾಡಿಸಿ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಲ್ಲಯ್ಯ. ನಾನು 15 ರೂಪಾಯಿ ಬಾಡಿಗೆ ಕೊಟ್ಟು ಬೋಣಿ ಮಾಡ್ತಾ ಇದ್ದೀನಲ್ಲ ಸರ್. ಯಾರವ್ರು ಬಂದಿರೋದು? ನನ್ಗೇನ್ ಗೊತ್ತೇ, ನಮ್ ಬಂಗ್ಲೆಗೆ 20 ರೂಪಾಯಿ ಬಾಡಿಗೆ ಬಂದವ್ರೆ. 15 ರೂಪಾಯಿ 15 ಒಪ್ಕೊಳ್ಳಿ. ಆಯ್ತು ಬಿಡಪ್ಪ. ಗೋಪಿ, ಸೀಮಾ, ಇವ್ರು ನಿನ್ಗೆ ಗೋ ಇಲ್ಲ ಸರ್, ನಾನು ಗೋಪಿ ಅಲ್ಲ, ನನ್ನ ಹೆಸರು ಕೃಷ್ಣ. ಕೃಷ್ಣ. ಸೀಮಾ, ಒಳಗಡೆ ಕೆಲಸ ನೋಡೋಗವಾ? ನೀನು ನಡಿಯಮ್ಮೆ. ಕಿಟಾಪತಿ ಬಾರ್ಲಾ ಇಲ್ಲಿ. ಈ ಹುಲ್ಲೆಲ್ಲ ತೆಗೆದು ಹೊರಗಡೆ ಬಣವೆ ಹಾಕು. ಸ್ವಾಗೆ ತೆಗೆದು ಇತ್ಲಿನ ಕಡೆ ಹಾಕಿ ಕ್ಲೀನ್ ಮಾಡ್ಕೊಟ್ಬಿಡು ಸಾಹೇಬ್ರಿಗೆ. ನನ್ನ ಮಗನೇ, ದುಡ್ಡಾಸೆಗೋಸ್ಕರ ಮೂಗ್ ಪ್ರಾಣಿ ಆಚೆ ಕಟ್ಬಿಟ್ಟು ಬಾಡಿಗೆ ಕೊಡ್ತಾ ಇದ್ದಲ್ಲ ನೀನು ಒಬ್ಬ ಮನುಷ್ಯನ. ಇದೇನ್ರಿ ನಿಮ್ಮ ಅವತಾರ? ನಿಮ್ಮಪ್ಪನ ಜೊತೆಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಬ್ರೇ ಬಂದಿದ್ದೀರಲ್ಲ? ಅದು ನಾನು ಅನ್ಕೊಂಡಾಗ ಏನೂ ಆಗ್ಲಿಲ್ಲ. ನಿಮ್ಮ ಅಪ್ಪನ ಹೆಸರು ಕೇಳಿದ ಕೂಡಲೇ ನಮ್ಮಪ್ಪ ತಿರುಗಿಬಿಟ್ರು. ಅದೆಲ್ಲ ದೊಡ್ಡ ಕತೆ. ಈಗ ಬೇಡ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತಾರೆ. ಅದಕ್ಕೆ ನೀನೇನ್ ಮಾಡ್ಬೇಕು ಅಂದ್ರೆ, ಇಲ್ಬಾ. ಯಾಕೆ? ಕಿವಿ ಕೊಡು. ನಾನು ಬಾಯಿ ಬಿಡ್ತೀನಿ. ನಾ ಎಲ್ಲ ನೋಡ್ದೆ, ಯಜಮಾನ್ರಿಗೆ ಹೇಳ. ಕಿತಾಪತಿ ಬೇಡ. ಕೃಷ್ಣಣ್ಣ, ಚಿಕ್ಕ ವಯಸ್ಸಿಂದ ಈ ಹುಡುಗಿನ ನಾನ್ ನೋಡ್ಕೊಂಡಿವ್ನಿ. ಮದ್ವೆ ಆದ್ಮ್ಯಾಗ ನೀವ್ ಸಣ್ಣದಾಗ ನೋಡ್ಕೋಬೇಕು. ಆಯ್ತು. ಜೊತೆಗೆ ನನ್ನೂ ಕರ್ಕೊಂಡು ಹೋಗ್ಬೇಕು. ಆಯ್ತು. ಇನ್ನೇನಾಯ್ತು, ಇನ್ಮೇಲೆ ನೀವಿಬ್ರು ಮುಂದಕ್ಕೆ ಏನಾರ ಮಮ್ಮ ಬಾಡ್ ಕೇಳಿ. ನಾನು ಇಲ್ಲೇನು ನೋಡ್ಲಿಲ್ಲ, ಯಾರಿಗೂ ಏನು ಹೇಳಕ್ಕಿಲ್ಲ. ನಿಮ್ ಮನೇಲಿ ಒಬ್ಬೊಬ್ರು ಬಹಳ ಕಷ್ಟ. ಮರ ತಗೋ. ಈರುಳ್ಳಿ, ಬೆಂಡೆಕಾಯಿ, ಹುಳ್ಳಿಕಾಯಿ, ಆಲೂಗೆಡ್ಡೆ, ಟೊಮಾಟೊ. ಇವತ್ತು ಸಾರು ಜಾಸ್ತಿ ಖಾರ ಆಗಿರ್ಬೇಕು, ಗೊತ್ತಾಯ್ತಾ? ತಗೋ ಬೇಳೆ. 1 2 3 4. ಇನ್ನೊಂದು ಇಡೀ ಅಕ್ಕಿ ಹಾಕಿ. ಮಗು ಊರಿಂದ ಬಂದಿದೆ. ಮಗಳ ಮೇಲೆ ಅಷ್ಟಕ್ಕೊಂದು ಪ್ರೇಮ್ ಇದ್ರೆ ನೀನೇ ಒಂದು ತುತ್ತು ಕಮ್ಮಿ ತಿನ್ನು, ಗೊತ್ತಾಯ್ತಾ? ಇಡೀ ಸ್ವಾರೆಕಾಯಿ. ಎಣ್ಣೆ. 35 ರೂಪಾಯಿ ಆಗದೆ ಕೆಜಿ. ಒಸಿ ನೋಡ್ ಬಳಸು. ಉಪ್ಪು. ಏನಮ್ಮ ಹಂಗೆ ನಿಂತ್ಕೊಂಡ್ಬಿಟ್ಟೆ? ಹೋಗೋಗು. ಹೆಂಗಸರು ಕಣ್ಣು ಬಿದ್ಬಿಟ್ರೆ ಸಾಕು, ಎಲ್ಲ ಮಂಗಳ ಮಾಯ ಆಗೋಯ್ತದೆ. ಇವ್ರ ದೃಷ್ಟಿ ಪರಿಹಾರಕ್ಕೆ ಯಾವ ಬೂದ್ಗುಂಬಳಕಾಯಿ ತಗೊಂಬಂದು ಹೊಡಿಬೇಕು ಅಂತ ನನ್ಗಿನ್ನೂ ಗೊತ್ತಾಗಿಲ್ಲ. ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಳ ಮುಕುಂದ ಜೋ 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 ಕಿತಾಪತಿ, ಹಾಡುಗಳ್ಗೋಸಿ ನೀರಿಕ್ಕಲ್ಲ. ನಂದ ಗೋಪಿಯ ಕಂದ ಬಾಳ ಮುಕುಂದ ಜೋ ಜೋ. ಕೃಷ್ಣ, ಕೃಷ್ಣ, ಏನಪ್ಪ ಇದು? ಗಾಳಿ ಬೀಸ್ಕೊತಾ ಇದ್ದೀನಿ ಯಜಮಾನ್ರೆ. ಆ ಯಾಕೆ ಹೇಳಿ?
ಕರೆಂಟ್ ಖರ್ಚಾಯ್ತದೆ. ಅಷ್ಟೇ ಅಲ್ಲ, ಈ ಕಾಲದಲ್ಲಿ ಫ್ಯಾನಿಗೆ ಎಷ್ಟಾಯ್ತದೆ? ಅಯ್ಯೋ ನನ್ನ ಬಂಗಾರ. ಕೃಷ್ಣ ವಸಿ ಹೇಳಪ್ಪ, ನಾನು ವಸಿ ಸುಖ ತಗತ್ತೀನಿ. ಬನ್ನಿ ಬನ್ನಿ ಬನ್ನಿ. ಎತ್ತಿ ಮೇಲೆತ್ತಿ. ನೀವ್ ಹೇಳ್ಕೊತಾ ಇರಿ, ನಾನು ಅಡ್ಗೆ ಮಾಡ್ತೀನಿ. ವಸಿ ತೋಪಿ ಕೊಡಪ್ಪ. ಮಜವಾಗದೆ. ಕೃಷ್ಣ ಇದೇನ್ ಮಾಡ್ತಾ ಇದೀಯಾ? ಒಲೆ ಹಚ್ತಾ ಇದ್ದೀನಿ. ಗಾಜಾಗ ಒಲೆ ಹಚ್ಚಿ ಕಮಾಲ್ ಮಾಡ್ಬಿಟ್ಟೆ ಕಡೆಯ. ನಮ್ಮನೆಗೆ ದಿನಕ್ಕೊಂದು ಬೆಂಕಿ ಪಟ್ಕೆನ ಹಾಳು ಮಾಡಾಕ್ತಾವಳೆ. ಎಷ್ಟು ಖರ್ಚಾಯ್ತದೆ? ಇಷ್ಟ ನನ್ಗೊಂದ್ ಗಾಜ್ ಕೊಡೆ ಅಂತದ. ಇದು ನಮ್ಮ ಗುರುಗಳು ನನಗೆ ಕೊಟ್ಟಿದ್ದು. ಇನ್ನೊಂದಿದೆ ಕೊಡ್ತೀನಿ, ಇದನ್ನ ಮಂತ್ರಿಸ್ಕೊಟ್ಟಿದ್ದಾರೆ. ಇನ್ನೊಂದಿದೆ ತಗೊಳ್ಳಿ. ಹತ್ತದ. ಆಹಾ ಜಿಪುಣ ಚಕ್ರವರ್ತಿ, ನೀ ಚಾ ಬೇಕಗಳನ್ನು ಸುಳಿದ್ರೆ ಅವನ್ ರಂಗೋಲಿಗಳನ್ನು ಸುಳ್ತಾನೆ. ಇದ್ಯಾಕಪ್ಪರೇ ತಟ್ಟೆಗೆ ಕೈ ತಕೊಬಿಟ್ರಿ? ಪುಟ್ನಂಜಿ, ನನ್ನ ಮಗ ಇಲ್ದೆ ನನಗೆ ಊಟ ಸೇರಲ್ಲ. ರಾತ್ರಿ ಆಗಲು ಅವಂದೇ ಚಿಂತೆ, ನನ್ನ ಕೈಲಿ ಊಟ ಮಾಡಕ್ ಆಗೋಲ್ಲ. ನೊಂದ್ಕೋಬೇಡಿ ಅಪ್ಪರೇ, ನೊಂದ್ಕೋಬೇಡಿ. ನಿಮ್ ಕೈ ಕೆಳಗ್ ಬೆಳೆದಿರೋ ಮಗ ನಾನು. ನಿಮ್ಗೂ ಮಗ ಇದ್ದಂಗಲ್ವಾ? ನೀವು ನೊಂದ್ಕೊಂಡ್ರೆ ನಾನು ನೊಂದ್ಕೋಬೇಕಾಯ್ತದಪ್ಪರೇ. ಚಿಕ್ಕದನಿಗದಲ್ಲಿ ನೀವೇ ಸವಾಲ್ ಹಾಕ್ಬಿಟ್ಟು ಆಚೆ ಕಳಿಸ್ಬಿಟ್ರೆ, ಈಗ ಉಂದಂಗ್ ತಿಂದಂಗ್ ಕೊರಗ್ತಾ ಇದ್ರೆ ನಾನು ಹೆಂಗ್ ನೋಡ್ಕೊಂಡಿರ್ಲಪ್ಪರೇ? ಯಜಮಾನ್ರೆ, ನಾನು ಹೋಗಿ ಅವ್ರು ಹೆಂಗಿದಾರೆ ನೋಡ್ಕೊಂಡ್ ಬರ್ಲಾ? ಚಂದ್ರು, ನೀನು ಒಬ್ನೇ ಹೋದ್ರೆ ಏನೋ ಆಗುತ್ತೆ. ಜೊತೆಗೆ ಪುಟ್ನಂಜಿನ ಹೋದ್ರೆ ಒಂದಿಷ್ಟು ಊಟನಾದ್ರೂ ಮಾಡಾಕ್ತಾಳೆ. ನಮ್ಮನ್ನೆಲ್ಲ ಕಳಿಸ್ಬಿಡಿ. ನೀವೆಲ್ಲ ಉಂದಂಗ್ ತಿಂದಂಗ್ ಉಪವಾಸ ಬದ್ಬಿಡಿ, ನಾನು ಹೋಗಕ್ಕಿಲ್ಲ. ಪುಟ್ನಂಜಿ, ಯಾರಿರ್ಬೇಕು ಅವನೇ ಮನೇಲಿ ಇಲ್ದೇ ಇದ್ರೆ ಈ ಊಟ ಯಾರಿಗ್ ಬೇಕಾಗಿದೆ? ಈ ಊಟ ನಾನು ಮಾಡ್ಬೇಕಾದ್ರೆ ಅವ್ನು ನೆಮ್ಮದಿ ಆಗಿರ್ಬೇಕು. ನೋಡು, ಅಜುಗ್ಗ ಲಕ್ಷ್ಮೀಪತಿ ಮಗಳನ್ನ ಅವ್ನು ಮದುವೆ ಹಾಕೂಡ್ದು. ನಾನು ಹೇಳಿದ ಹುಡುಗಿನೇ ಅವ್ನು ಮದುವೆ ಆಗಬೇಕು. ಇದಾಗೋವರೆಗೂ ನನ್ಗೆ ಊಟ ಬೇಕಾಗಿಲ್ಲ. ನೀವಿಬ್ರು ಹೋಗಿ ಅದನ್ನ ಬಗೆಹರಿಸ್ಬೇಕು. ಹೋಗಿ. ಅಬೌಟ್ ಟರ್ನ್, ಐ ಸೇ ಅಬೌಟ್ ಟರ್ನ್. ಸ್ಟ್ರೈಟ್ ಲಿಂಕ್ ದೇವಪುರ. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಈ ಲಿಂಗದೇವಪುರದ ದಾನಸೂರ ಲಕ್ಷ್ಮೀಪತಿನ ಬಿಟ್ಟೋಗ್ಬೇಡವ್ವ ನಮ್ಮವ್ವ, ಕಾಪಾಡವ್ವ. ನಾನು ಊದಿ ಶಂಕ ಕೇಳಿಸ್ತೇ ಇಲ್ವಾ? ಕೇಳಿಸ್ತು ಮಗನೇ. ಹಂಗ ನನ್ ಮನ್ಲೇ ಇದೆಯಾ ಕಣವ? ನನ್ ಮನ್ಲೇ ಇದೆಯಾ? ಯಾಕೆ ಹೊಡಿಲ್ಲ ಇಡವಾ? ನಿಲ್ಸೋ. ಸಾಕೆಡವಾ? ಇಲ್ದೆ ಹೋದ್ರೆ ಲಕ್ಷ್ಮೀ ದೇವಿ ಕಿವಿ ತಮಟೆ ಹೊಡೆದೋಗುತ್ತೆ. ಗೊತ್ತಾ? ಬಿಕ್ನಾಸಿ ನನ್ನ ಮಗನೇ, ಬಾ ತಿರ್ತಾ ತಗೋ. ತಿಗ ತಲೆ ಮೇಲೆ ಬೆಟ್ಟದ ತಗೊಳಮೆ ತಗೊಳ್ಳುವ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಅಲ್ಲ, ಅಚ್ಚುರ ಕರ್ಪೂರ ಆರಿಸ್ತಾ ಇದೆಯಲ್ಲ ನೀನು ಮನಸ್ಸನ್ನ. ಇನ್ನು ಹೆಣ್ರು ಮಕ್ಳಿಗೆ ಅನ್ನ ಹಾಕಯ್ಯ. ನಿನ್ನಂತವ್ರು 4 ಜನ ಇದ್ಬಿಟ್ರೆ ಊರಿಗೆ ಯಾಕೆ ಕೂಟೋಯ್ತದ ಅಷ್ಟೇ. ಹೋಗವಾಗ ಏನ್ ಹೊತ್ಕೊಂಡೋದೆ? ನಿನ್ 4 ಜನ ಹೊತ್ಕೊಂಡೋಯ್ತಾರ ಅಷ್ಟೇ.
ಏನಪ್ಪರೇ ಇದು? ನಾವ್ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ಗಂಟೆ ಹೊಡೆದು ಬೆಡ್ ಕಾಫಿ ಕೊಡ್ತಿದ್ದು, ಟೈಮ್ಗೆ ತಿಂಡಿ ಕೊಡ್ತಿದ್ದು. ಇಲ್ಲಿ ನೀವ್ ನೋಡಿದ್ರೆ ಹಿಂಗ್ ಕಷ್ಟ ಪಡ್ತಿದ್ರಿ, ಅಲ್ಲಿ ನೋಡಿದ್ರೆ ಅಪ್ಪವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾವ್ರೆ. ಏನೋ ಸುಮ್ನೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ನನ್ನನ್ನು ಸೋಲ್ಸ್ಬೇಕು ಅಂತಾನೆ ಅಪ್ಪ ನಿಮ್ಮಿಬ್ರನ್ನ ಇಲ್ಲಿ ಕಳ್ಸಿರ್ಬೇಕು. ಚಿಕ್ಕ ಯಜಮಾನ್ರೆ, ನೀವು ತಪ್ಪು ತಿಳ್ಕೊಬೇಡಿ. ನೀವು ಟೈಮ್ಗೆ ಊಟ ಮಾಡ್ತಿದ್ದೀರಾ, ತಿಂಡಿ ತಿಂತೀರಾ ಅಂತ ನೋಡಕ್ಕೆ ನಾವಿಬ್ರು ಇಲ್ಲಿಗೆ ಈ ಅವತಾರದಾಗ ಬಂದಿದೀವಿ. ಅಪ್ಪರೇ ನೋಡಿ, ನಾನು ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಈ ಮೊಟ್ಟೆ ಕೈಲಿ ಕಳಿಸ್ತೀನಿ. ಯಾರಿಗೂ ಕಾಣ್ದಂಗ್ ನೀವು ತಿಂದ್ಬಿಡಿ. ನಿಮ್ಮಿಬ್ರಿಗೂ ನಮ್ಮ ಅಪ್ಪನ ತರ ನನ್ನ ಪ್ರೀತಿ ಬಗ್ಗೆ ಅನುಮಾನನ? ನಾನು ಯಾರು? ಜಸ್ಟಿಸ್ ಗೋಪಾಲಕೃಷ್ಣನ ಮರಿಮಗ, ಮೇಜರ್ ರಾಧಾಕೃಷ್ಣನ ಮೊಮ್ಮಗ, ರೊಟೇರಿಯನ್ ಮುರಳೀಕೃಷ್ಣನ ಮಗ ಗೋಪಾಲಕೃಷ್ಣ. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಲ್ಲ. ನಾನು ಚಾಲೆಂಜ್ ತಗೊಂಡಿದ್ದೀನಿ, ಚಾಲೆಂಜ್. ನೀವಿನ್ ನಡೀರಿ. ಹೇ ಕಿತಾಪತಿ, ಆ ರಸ್ತೆ ಕೊನೆ ಮನೆಗೆ ಯಾರು ಹೊಸಬರು ಬಂದವರಲ್ಲ, ಅವ್ರು ಯಾರು ಅಂತ ವಿಚಾರಿಸ್ಕೊಂಬ. ನಾ ಬರೋ ಅಷ್ಟು ಇದೆಲ್ಲ ಸರಿಯಾಗಿ ಜೋಡಿಸಿರ್ಬೇಕು. ಒಟ್ಟಾರು ನೋಡು. ನಾನು ಯಾರು ಅಂತ ಬಿಕ್ಲಾ ಹಂಗೆಲ್ಲಾದ್ರೆ ಒದ್ದಾಕ್ಬಿಡ್ತೀನಿ. ನಾನು ಯಾರು ಅಂತ ತಿಳ್ಕೊಂಡಿದ್ದೆ. ಅದೇ ಆಮ್ಯಾಕೆ ನನ್ನ ಹೆಸರು ತಾಪತಿ ಅಂತ. ಅದ್ ಸರಿ, ನೀವ್ಯಾಕೆ ಇಲ್ಲಿಗೆ ಬಂದಿದ್ರಿ? ಏನ್ ಸಂಬಂಧ? ಲಿಂಗಣ ನಿಂಗಣ ಸಿಂಗಾಪುರ ಏನ್ ನಿಮ್ಮಿಬ್ರದ್ದು ಕಚ ಮುಚ್ಚ ಕಳೆಕ ಬೀಜ? ಲಿಂಗಣ್ಣವ್ರು ಸಿಂಗಾಪುರಲ್ಲಿದ್ದಾರೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರೆ? ನಿಮ್ಗೆ ಅವ್ರಿಗೆ ಏನ್ ಸಂಬಂಧ? ಲಿಂಗಣ್ಣವ್ರು ನಮ್ ಬಾಸ್ ಫ್ರೆಂಡು. ನಮ್ ಬಾಸ್ಗೆ ಒಬ್ಬ ಮಗ ಇದ್ದಾನೆ. ಆ ಮಗನಿಗೆ ನಾವಿಬ್ರು ಹುಡುಗಿ ಹುಡ್ಕಕ್ಕೆ ಈ ಊರಿಗೆ ಬಂದಿದೀವಿ. ಗೋಪಿ, ಆ ಮೂಲೆ ಮನೆಗೆ ಯಾರು ಬಂದಿರೋದು? ಅವರು ನಮ್ಮಪ್ಪ ಕಳಿಸಿದ CIDಗಳು. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನೋಡೋಕ್ ಬಂದಿದ್ದಾರೆ. ಅವ್ರ ಯಾರೋ ಸಿಂಗಾಪುರ್ನವ್ರಂತೆ, ನಮ್ ಸಂಬಂಧ ಬೆಳೆಸ್ಬೇಕಂತೆ. ಅದಕ್ಕೆ ಹೆಣ್ಣು ಹುಡ್ಕೊಂಡು ಬಂದವ್ರೆ. ಹಂಗ ನಮ್ ಸೀಮನ್ನೇ ಯಾಕೆ ಗಂಟೆ ಹಾಕ್ಬಾರ್ದು? ದುಡ್ಡೋರಂಗ್ ಕಾಣಿಸ್ತಾರ? ಭಾರಿ ಕೂಡ. ದುಡ್ಡು ಅಂತಿದ್ದಂಗೆ ಹೇಳ್ದೆ ಕೇಳಿದ್ರೆ ಮಾಯ ಆಗ್ಬಿಟ್ನಲ್ಲಪ್ಪ. ಏನ್ ಈಗಲೇ ಹಿಂಗ್ ಓಡೋಗವನ ಏನಾರ ಕಾಸಿಗೆ ಸೋಡ್ಬಿಟ್ರೆ ಅಲ್ಲೇ ಗೊಟಕ್ ಅಂದ್ಬಿಡ್ತಾನ ಅಷ್ಟೇ. ಗೊತ್ತಾ? ನನ್ನ ಅವತಾರ ನೋಡಿ ತಿರುಪೇನು ಅನ್ಕಂಡ್ರ? ನಾನ್ ತಿರುಪೇನ ಅಲ್ಲ ಕಣವ. ಒಂದ್ ವಿಷಯ ಹೇಳೋ. ಅಂದಂಗೆ ನಿಮ್ ಯಜಮಾನ್ರ ಮಗನ್ಗೆ ಹೆಣ್ಣೋಡಕ್ ಬಂದಿದ್ರ ಅನ್ನೋ ವಿಷಯ ಕಿತಾಪತಿಯಿಂದ ನಂಗೆ ಗೊತ್ತಾಯ್ತು. ನನ್ಗೂ ಒಬ್ಳು ಹೆಣ್ಮಗಳವಳೆ ಅಂತ ನಿಮಗ್ ತಿಳ್ಸೋಗಣ ಅಂತ ಬಂದೆ. ನಿನ್ನ ಮಗಳು ಚೀಚಿ, ನೀನು ನೋಡಿದರೆ ಎಷ್ಟು ಕೊಲೆ. ನಿನ್ನ ಮಗಳು ಇನ್ನೆಷ್ಟು ಕೊಲೆ. ಅವಳು ಯಾರನ್ನೂ ಕೊಲೆ ಮಾಡಿಲ್ಲ ಕಣವ. ಕೊಲೆ, ವಾಸನೆ, ಗಲೀಜು, ಚೀಚಿ. ಯಾಸ ಮುಖ್ಯ ಅಲ್ಲ ಕಣವ, ಹಣ ಗುಣ ಮುಖ್ಯ. ನನ್ ಮಗಳನ್ನ ನಾನು ಪ್ಯಾಟೆಗೆ ಓದಿಸಿವ್ನಿ ಕಣವ. ಸರಿ, ಒಂದ್ ಅಪ್ಲಿಕೇಶನ್ ಕೊಡು. ನಮ್ ಯಜಮಾನ್ರು ಬಂದ್ಮೇಲೆ ಡಿಸ್ಕಸ್ ಮಾಡಿ ತಿಳಿಸ್ತೀನಿ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ನಾವು ಕೊಡೋದಿಲ್ಲ, ಇದು ನಮಗೆ ಸಾಲೋದಿಲ್ಲ. ಕತ್ ಬಡ್ಡಿವು ಯಾವತ್ತಾರು ಕೋಳಿ ಮಗ ಕಂಡಿದ್ರಲ್ವಾ? ನಾನು ಮನೆಗೋಗಿ ಒಂದ್ ಕೋಳಿ ಮಾಡಿಸ್ಕೊಂಡ್ ತಿಂದು ಬರ್ತೀನಿ. ಅವೇಗ್ ನನ್ ಮಕ್ಕಳು ತಂದು, ತಿರ್ಬೋಕಿ ನನ್ ಮಕ್ಕಳು ತಂದು, ಒಟ್ಗಿಲ್ಲದ ಮಕ್ಕಳು ತಂದು. ಯಾಕೆ ಯಜಮಾನ್ರೆ ಬೈಕೊಳ್ತಾ ಇದ್ದೀರಿ? ಕೃಷ್ಣ, ನಾನ್ ಅವ್ರ ಮನೆಗೆ ಹೋದ್ರೆ ನನ್ ಕುಂತ್ಕೊಳ್ಳಕ್ಕೂ ಬಿಡ್ದೆ ನನ್ನ ಎದುರುಗಡೆನೆ ಕೋಳಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾರಲ್ಲ. ನನ್ಗೆ ಎಷ್ಟು ಹೊಟ್ಟೆ ಬುರಿ ಬೇಡ ಹೇಳು. ನಾನ್ ಕಾಣದ್ ಕೋಳೆ, ನಮ್ಮನೆಗೂ ಕೋಳೆ ಇದಾವೆ. ತಿನ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇದೆ. ಆದ್ರೇನ್ ಮಾಡೋದು? ದುಡ್ಡು ಖರ್ಚಾಯ್ತದಲ್ಲ. ಅದೇ ದುಡ್ಡನ್ನ ಬಡ್ಡಿಗೆ ಬಿಟ್ಬಿಟ್ರೆ ಬಡ್ಡಿ ಸೇರ್ಸಿ ಎಷ್ಟು ಸಂಪಾದನೆ ಮಾಡ್ಬೋದು ಹೇಳು? ಯಜಮಾನ್ರೆ, ಈಗ್ಲೂ ನೀವು ಏನೂ ಖರ್ಚು ಮಾಡದೆ ದಿನಕ್ಕೆ 2 ಕೋಳಿ ತಿನ್ಬಹುದು. ದಿನಕ್ಕೆ 2 ಕೋಳಿ ತಿನ್ಬೋದಾ? ಹೆಂಗೆ? ನೀವು ಊಟ ಮಾಡ್ತಿದ್ದಾಗ್ಲೆಲ್ಲ ಒಂದೊಂದು ಕೋಳಿ ಹೀಗೆ ನಿಮ್ ಕಣ್ಮುಂದೆ ನೇತಾಕಿ ತುತ್ತು ಬಾಯಿಗೆ ಇಡ್ತಿದ್ದ ಹಾಗೆ ಕೋಳಿ ಕಡೆ ನೋಡ್ತಾ ಉಸಿರು ಹೇಳ್ಕೊಳ್ಳಿ. ಘಮ ಘಮ ಅಂತ ನಮ್ ಕಡೆ ತಿನ್ನೋ ತಂದೂರಿ ಚಿಕನ್ ಅದ್ರ ಮುಂದೆ ಏನಿಲ್ಲ ರಾಯರೆ. ತಂದೂರಿ ಚಿಕನ್
ತಂದೂರಿ ಚಿಕನ್, ತಂದೂರಿ ಚಿಕನ್. ನೋಡಲ್ಲ ತಂದೂರಿ ಚಿಕನ್ ಹೆಂಗೈತೆ. ಅಪ್ಪ ಅಪ್ಪ, ಏನಪ್ಪ ನೀನ್ ಮಾಡ್ತಿರೋ ಕೆಲ್ಸ? ಏನು ಅಂದ್ರೆ ಕೋಳಿ ಕುಯ್ಯಂಗಿಲ್ಲ, ಮಸಾಲೆ ಹಾಕಂಗಿಲ್ಲ, ಹೆಸರು ಮಾಡಂಗಿಲ್ಲ, ಹಂಗೆ ತಂದೂರಿ ಚಿಕನ್ ತಿನ್ನೋ ವಿಧಾನವ ಕಿಷ್ಟ ಕಣವ ಹೇಳ್ಕೊಟ್ಟಿದ್ದು. ತಗೊಳ್ಳಿ ಸಾಂಬಾರ್. ಅಯ್ಯೋ ಬ್ಯಾರ್ ಕಡಿಮೆ, ನಾನ್ ಕೋಳಿ ಇಳೆ ಬಿಟ್ಕೊಂಡು ತಂದೂರಿ ಚಿಕನ್ ಅಂತ ಬರೀ ಅನ್ನ ತಿಂತಾವ್ನಿ. ಅಯ್ಯೋ, ಇದೇನ್ರಿ ನಿಮ್ಮ ಅವಸ್ಥೆ? ನಾಲ್ಗೆಗೆ ರುಚಿಯಾಗಿ ಮನಸ್ಸಿಗೆ ತೃಪ್ತಿಯಾಗಿ ಅಡ್ಗೆ ಮಾಡಿಸ್ಕೊಂಡು ತಿನ್ನೋದ್ ಬಿಟ್ಟು ಇದೇನ್ರಿ ನಿಮ್ಮ ಹಣೆ ಬರ? ಅಲ್ರಿ, ನೀವ್ ಬದುಕಿರುವಾಗ್ಲೇ ಉಪಯೋಗಿಸ್ತಿರೋ ಹಣನ ಸತ್ಮೇಲೆ ಏನ್ ಮಾಡ್ತೀರಾ? ಎಲ್ಲಾದ್ನು ಕೂತ್ಕೊಂಡು ಒಂದೇ ಸತಿ ನುಂಗ್ಬಿಡು, ಮನೆಲ್ಲ ನುಣ್ಣು ಖಾಲಿ ಆಯ್ತದೆ, ತಿಪ್ಪೆ ಬರ್ತಿ ಆಯ್ತದೆ. ಅದ್ನೇ ಎಲ್ಲಾದ್ನು ಉಳಿಸ್ಕೊಂಡ್ ಬಂದ್ರೆ ಮನೇಲಿ ಲಕ್ಷ್ಮಿ ತಾಂಡ ಮಾಡ್ತಾಳೆ ಕಣಮ್ಮಿ, ತಾಂಡ ಮಾಡ್ತಾಳೆ. ಅಷ್ಟಕ್ಕೂ ನಾವ್ ಇದನ್ನೆಲ್ಲ ಕಷ್ಟಪಟ್ಟು ಯಾರಿಗೋಸ್ಕರ ಉಳಿಸ್ತಾ ಇದೀವಿ ಹೇಳು? ನಮ್ ಸೀಮಾ ಒಂದ್ ಒಳ್ಳೆ ಮನೆ ಸೇರ್ಕೊಳ್ಳಿ ಅಂತವ. ಅಪ್ಪ, ನೀವಿರೋವರೆಗೂ ಈ ತರ ಹಣ ಉಳಿಸಿ ನನಗ್ ಕೊಡೋದ್ ಬೇಡ. ನೀವು ಬದುಕಿರೋವರೆಗೂ ಚೆನ್ನಾಗ್ ತಿಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ. ಸುಮ್ಕಿರವ, ನಿನ್ಗೇನು ತಿಳಿಯೋಕಿಲ್ಲ. ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟೆ, ಆಹಾ ಹೆಂಗಿದ್ದು ನೀನು ಹೆಂಗಾಗ್ಬಿಟ್ಟೆ, ಆಹಾ ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟೆ. ನೋಡಿದೀನಿ, ಕರ್ಕೊಂಬರ್ಲಾ? ಕರ್ಕೊಂಬಂದಿದ್ದಲ್ಲ ನನ್ನ ಮಗನೇ, ನಿನ್ ಮಗದಂತದು. ಅವ್ರ ರವಷ್ಟು ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಕಿತಾಪತಿನೇ ನುಂಗಿ ನೀರ್ ಕುಡ್ದ್ಬಿಡ್ತಿದ್ರು, ಗೊತ್ತಾಯ್ತಾ? ನೋಡು, ನನ್ನ ಮಗಳನ್ನ ಆಬಾಜಿ ಸಂ ಗೌರವಾಧ್ಯಕ್ಷ ಕಿಷ್ಟನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ನಿಶ್ಚಯನೂ ಮಾಡ್ಬಿಟ್ಟಿದ್ದೀನಿ. ಇನ್ಮೇಕಿಂದ ನೀನ್ ಯಾವ ದರ್ವೇಸಿ ಸಂಬಂಧನೂ ಕರ್ಕೊಂಬರದ್ ಬೇಕಾಗಿಲ್ಲ, ಹೊಂಟೋಯ್ತಾ ಇರು. ಅಣ್ಣ ಹೋಗು ಅಂದ್ರೆ ಹೋಯ್ತಾ ಇರ್ಬೇಕು. ಹೋಯ್ತೇನು ಬೇಕು ನನ್ನ ಮಗನೇ? ಹಲೋ, ನಮಸ್ಕಾರ ಯಜಮಾನ್ರೆ, ನಾವು ಚಂದ್ರು ಪುಟ್ಟಂಜಿ ಲಿಂಗದೇಪುರದಿಂದ ಮಾತಾಡ್ತಿದ್ದೀವಿ. ಏನ್ ಸಮಾಚಾರ? ಯಜಮಾನ್ರೆ, ನಾವು ಸೋತೋಗ್ಬಿಟ್ವಿ. ಆ ಲಕ್ಷ್ಮೀಪತಿ ಮಗಳ ಜೊತೆಗೆ ಚಿಕ್ಕ ಯಜಮಾನ್ರ ನಿಶ್ಚಿತಾರ್ಥ ಆಗೋಯ್ತು. ಆ ಜುಗ್ ನನ್ ಮಗಳ ಜೊತೆ ನನ್ ಮಗನ ಮದ್ವೆನಾ? ಹಲೋ ಅಪ್ಪರೇ, ಇಲ್ಲಿ ಎಲ್ಲ ಮುಗ್ದೋಗದೆ, ಜಲ್ದಿ ಬನ್ನಿ ನೀವು. ನಾನೇ ಬರ್ತೀನಿ. ಹಲೋ ಸಗಣಿ ಮ್ಯಾನ್ಸ್, ಏನ್ಲಾ ಬೋಡ? ಮೈ ಬಾಸ್ ಕಾಲಿಗ್ಸು ಕಮ್ಸ್. ಬಾಸ್ ಅಂದ್ರೆ ನಮ್ ಯಜಮಾನ್ರು ಕರಿತಿದಾರೆ, ಬಾ ಅಂದೆ. ಏನ್ ವಿಷಯ? ನೋಡು, ನಮ್ ಯಜಮಾನ್ರು ದೃಷ್ಟಿ ನಿನ್ ಮೇಲ್ ಬಿತ್ತು ಅಂದ್ರೆ ನಿನ್ ಜಾತಕನೇ ಚೇಂಜ್ ಆಗೋಯ್ತದೆ. ಚೇಂಜ್ ಆಯ್ತದೆ ಅಂದ್ರೆ ಏನಾಯ್ತದೆ? ಕೋಟ್ಯಾಧೀಶ್ವರ ಆಗ್ತೀಯಾ. ಕೋಟ್ಯಾಧೀಶ್ವರ ಆಯ್ತೀನ? ದಿಟ್ವಾಗುವೆ? ಎಲ್ಲವರಯ್ಯ? ನಮ್ ಗೆಸ್ಟ್ ಹೌಸ್ ಅಲ್ಲಿ ಇದಾರೆ. ಹೌದಾ? ಹಂಗಾರೆ ಬರ್ತೀನಿ ನಡಿ. ಕೈ ಕಾಲ್ ತೊಳ್ಕೊಂಡು ನೀಟಾಗಿ ಬಾ. Follow me. ಆಯ್ತು ನಡಿಯಯ್ಯ. Come on man. ಇಲ್ಲೇ ಇರು, ಹೋಗಿ ಕಳಿಸ್ತೀನಿ. ನೋಡಿ ಅವ್ರು ಹೆಂಗ್ ಮಡಿಕೊಂಡವ್ರೆ ಮನೆಯ, ನೀವು ಮಡಿಕೊಂಡಿದ್ದಾರೆ. ಮನೆ ಹೆಂಗಿದ್ರೇನ್ಲ, ಸಾಲ ಮಾಡಿರ್ತಾರೆ, ಮನೆ ಕಟ್ಟಿರ್ತಾರೆ. ನನ್ನಂಗೆ ಜೇಬ್ ತುಂಬಾ ದುಡ್ಡು ಇರ್ಬೇಕಂಡ್ಲ, ದುಡ್ಡು. ಅದು ಸರಿ, ಅವ್ರು ಅನುಭವ್ಸಕ್ ಮಾಡ್ಕೊಂಡವ್ರೆ, ನೀವು ಹೋಗವಾಗ ಹೊತ್ಕೊಂಡು ಹೋಗಕ್ ಮಾಡ್ಕೊಂಡಿದೀರಿ ಅಂತ ನಂಗೇನ್ ಮುಚ್ಕೊಳ್ಳಿ ಬಾಯ. ತಿಗದ್ ಕೊಟ ಅಂದ್ರೆ ದಾವಡೆ ಅಲ್ಲೆಲ್ಲ ಉದುರ್ ಬಿಡ್ಬೇಕು. ಯಾರಯ್ಯ ನೀವು? ನಾನು ಲಕ್ಷ್ಮೀಪತಿ. ನೀನು ಮುರಳಿ ಅಲ್ವಾ? ಎಸ್, ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮೊಮ್ಮಗ, ಮೇಜರ್ ರಾಧಾಕೃಷ್ಣಯ್ಯನವರ ಮಗ, ನೊಟೇರಿಯನ್ ಸಾಕ್ಷಾತ್ ಮುರಳಿ ಕೃಷ್ಣ. ನಿಮ್ದೇನು ಇಷ್ಟು ಉದ್ದ ಅದಲ್ಲ ಹೆಸರ? ನಮ್ಗೆ ಉದ್ದ ಇರೋದು ಅದಲ್ಲ, ಕುಟುಂಬ ವಂಶ. ನಮ್ ತಾತ ಮುತ್ತಾತ ಎಲ್ಲರ ಹೆಸರು ಸೇರ್ಸ್ಬಿಟ್ಟಿದೀವಿ. ನೀವು ಇದ್ರಿ ಎಲ್ಲಾನು ಬಿಟ್ಬಿಟ್ಟಿದಾರಿ, ಅವ್ರು ನೋಡಿ ಎಲ್ಲ ಮಡಿಕೊಂಡವ್ರೆ. ಆಡಿದ್ನೇ ಆಡು ಕಿಸ್ಬಾಯ್ ದಾಸ ಅಂತ ಸಣ್ಣದ್ರಿಂದ ಏಳಿದ್ನೇ ಹೇಳ್ತಾ ಬರ್ತಾ ಇದೆಯಲ್ಲೋ ಮುರಳಿ. ಅವರು ನಿಮ್ಮಂಗೆ ವರ್ಷಾನ್ಗಟ್ಲಿಂದ ಒಂದೇ ಚಡ್ಡಿ ಶರ್ಟ್ ಹಾಕಿದಿರಲ್ಲ, ಹಂಗೆ ಅದಿರ್ಲಿ ಮುರಳಿ, ನಿನ್ ವ್ಯವಹಾರ ಎಲ್ಲ ಹೆಂಗ್ ನಡೀತಾ ಇದೆ? ನಾನ್ ವ್ಯವಹಾರದ ವಿಚಾರ ಆಮೇಲೆ ಮಾತಾಡೋಣ. ಅದ್ ಯಾತ್ರ ಮನುಷ್ಯನಯ್ಯ ನೀನು, ಮೇಲೊಂದು ಅಂಗಿ ಕೆಳಗ್ ಲುಂಗಿ ಇರ್ಲಿಲ್ವಾ? ಹಂಗಲ್ಲ ಕಣು, ಅಂಗಿನೇ ಉದ್ದ ಅದಲ್ಲ, ಇನ್ ಲುಂಗಿ ಬೇರೆ ಯಾಕೆ ಅಂತ ಹಂಗೆ ಬಂದ್ಬಿಟ್ಟೆ. ಒಳ್ಳೆ ಪುಣ್ಯಾತ್ಮ ಕಣಯ್ಯ, ಬಾ ಕೂತ್ಕೋ. ಮುರಳಿ, ನನ್ ಯಾಕೋ ಬರೋಕ್ ಹೇಳ್ ಕಳ್ಸಿದ್ದಲ್ಲ, ಏನ್ ವಿಷಯ? ಏನಿಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬೇಕಾದಷ್ಟು ಹಣ ಇದೆ, ನಿನ್ನನ್ನು ಪಾರ್ಟ್ನರ್ ಆಗಿ ತಗೊಳ್ಳೋಣ ಅಂತ. ಸೋಡಾ ತಗೊಂಬನ್ನಿ. ಬೇಡ ಬೇಡ, ವೃಥಾ ಕಾಸು ಖರ್ಚು. ನೀನ್ ನನ್ ಪಾರ್ಟ್ನರ್ ಮಾಡ್ಕೊಂತೀನಿ ಅಂತ ಹೇಳ್ದಲ್ಲ, ಒಂದ್ ಕ್ಷಣ ನನ್ ಗುಂಡ್ಗೆ ಹಿಡ್ಕೊಂಡಂಗ ಆಗೋಗ್ಬಿಟ್ಟಿತ್ತು ಕಣಯ್ಯ. ಅಲ್ಲ, ಇಲ್ಲಿ ಗಂಟ ಬಂದಿದ್ಯಲ್ಲ, ನಿನ್ ಯಾರು ದುಡ್ಡೋರು ಶ್ರೀಮಂತ ಸ್ನೇಹಿತರು ಸಿಕ್ಲಿಲ್ವಾ? ಬೇಕಾದಷ್ಟು ಶ್ರೀಮಂತರು ಇದಾರೆ ನೋಡು. ನಾನು ಯಾವಾಗ್ಲೂ ಖರ್ಚು ಮಾಡೋ ಕೈ, ಧಾರಾಳ ಕೊಡೋ ಕೈ. ನೀನು ಸೋಡಾಕ್ಕೆ ಕಾಸು ಖರ್ಚಾಗುತ್ತೆ ಅಂತೀಯ. ನಾವಿಬ್ರು ಒಟ್ಟಿಗೆ ಸೇರ್ಕೊಂಡ್ರೆ ಹಣ ಉಳಿಯುತ್ತೆ. ಅದಕ್ಕೆ ಯಾವಾಗ ಪ್ರಾರಂಭ ಮಾಡವ? ಸೋಮವಾರ. ಆಗ್ಲಿ.
ಸೋಮವಾರ ನಿಮ್ ಮಗಳ ಮದ್ವೆ ಮರ್ತೇ ಬಿಟ್ಟಿದ್ದೆ, ಸೋಮವಾರ ನನ್ನ ಮಗಳ ಮದ್ವೆ ಕಣಯ್ಯ. ನಿನ್ ಮಗಳು ಮದುವೆನಾ? ವೆರಿ ಗುಡ್ ವೆರಿ ಗುಡ್, ನಾನು ಬಂದ್ಬಿಡ್ತೀನಿ. ಇವ್ರು ಕರಿಬೇಕಲ್ಲ. ಏನೇ ಸ್ನೇಹಿತರು ಮತ್ತೆ ಕರಿಬೇಕಾ? ಒಳ್ಳೆ ಮಾತಾಡ್ದ ಕಣಯ್ಯ. ಹುಡುಗ ಯಾರು? ಕೃಷ್ಣ ಅಂತ. ಲಕ್ಷ್ಮೀ ಪುತ್ರನು ಅನ್ನೋಷ್ಟಲ್ಲ, ಮಧ್ಯವರ್ತಿ ಕುಟುಂಬದವನು. ಓಹೋ. ನನ್ ಮಗಳನ್ ಕೊಟ್ರೆ ಚೆನ್ನಾಗಿ ನೋಡ್ಕತ್ತಾನೆ ಅನ್ನೋ ನಂಬಿಕೆ ನನ್ಗೆ ಅದೇ ಕಣಯ್ಯ. ಲಕ್ಷ್ಮೀಪತಿ, ನಿನ್ ಟೇಸ್ಟೇ ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥ ಮಾಡ್ಕೋಬೇಕು. ನಿನ್ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಆ ಹುಡುಗ ಹೇಗಿದ್ದಾನೆ ಅಂತ ನಾನು ಒಂದ್ಸಲ ಬಂದು ನೋಡೇ ಬಿಡ್ತೀನಿ ಕಣಯ್ಯ. ಬಾರಯ್ಯ, ನೀನ್ ಬಂದು ಏನ್ ಮಹಾ ಖರ್ಚಾಯ್ತದೆ. ಏನೋ ಇದು ಲೇ ಇದು? ಅಲ್ಲ ಕಣೋ, ಇದೇನೋ ಇದು? ನಿನ್ನ ಯಾಕೆ ಸಾಕದೆ? ತಾಯಿ ಅಂತ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಬೆಳೆಸಿದ್ನೆಲ್ಲೋ. ನೀ ಕೇಳಿದೆಲ್ಲ ತಂದು ಕೊಟ್ಟೆ, ನಿನಗೊಂದ್ ಚೂರು ನೋವಾಗದೆ ಇರೋಗ್ ನೋಡ್ಕೊಂಡೆ. ಒಂದು ಹುಡುಗಿಗೋಸ್ಕರ ಇದೇನೋ ಇದು? ಈ ಚಾಪೆ, ಈ ಗೊಡಾರ, ಈ ಉಲ್ಮೆದೆ, ಈ ಬೆಡ್ಶೀಟು, ನಾತ ಗಬ್ನಾತ ಹೊಡಿತಾ ಇದ್ದ. ನಿನ್ನ ನೋಡ್ತಾ ಇದ್ದ ಕರಲ್ಲಿ ಕಿತ್ತು ಬರೋವಾಗ್ತದೆ. ನಡಿಯಪ್ಪ, ನಡಿ ನಡಿ ಹೋಗೋಣ. ಅಪ್ಪ, ನೀವು ಸವಾಲ್ ಹಾಕಿದ್ರಿ, ನಾನು ಇಲ್ಲಿಗೆ ಬಂದೆ. ನಿಮ್ಮ ಆಸ್ತಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡದೆ ಲಕ್ಷ್ಮೀಪತಿನ ಅವ್ರ ಮಗಳನ್ನ ನನಗೆ ಕೊಡೋಕೆ ಒಪ್ಸಿದ್ದೇನೆ. ಮುಂದಿನ ಸೋಮವಾರ ಮದುವೆ. ಈಗ ನೀವು ನನ್ನ ಜೊತೆ ಬಾ ಅಂದ್ರೆ ಹೇಗೆ? ಲೋ ಲಕ್ಷ್ಮೀಪತಿ ಗುಣ ನಿನಗಿನ್ನೂ ಗೊತ್ತಿಲ್ಲ. ಅವನು ಪ್ರೀತಿಗೋಸ್ಕರ ಮದುವೆ ಒಪ್ಕೊಂಡಿಲ್ಲ, ಹಣಕ್ಕೋಸ್ಕರ. ಹಣ ಅಂತ ಅಂದ್ರೆ ತಾನು ಹೆಣ ಆಗೋದಕ್ಕೂ ಸಿದ್ಧವಾಗಿದ್ದಾನೆ ಅಲ್ಕ ನನ್ನ ಮಗ. ಅಪ್ಪ, ಲಕ್ಷ್ಮೀಪತಿ ಎಂಥವನೇ ಇರಬಹುದು, ಆದ್ರೆ ಅವ್ರ ಮಗಳು ನನ್ನನ್ನು ಮನ್ಸಾರೆ ಪ್ರೀತಿಸ್ತಾಳಪ್ಪ. ಅವ್ರ ಅಪ್ಪ ಮಾಡೋದು ಅವಳಿಗೂ ಇಷ್ಟವಿಲ್ಲ, ಆದ್ರೆ ಅಪ್ಪನ ಕತ್ತರಿಸ್ಬಿಡೋಕಾಗತ್ತಾ? ಅಂದ್ರೆ ಅವಳು ಅವ್ರ ಅಪ್ಪನ ಕತ್ತರಿಸ್ ಬರಕ್ ಆಗಲ್ಲ, ನೀನು ನಿಮ್ಮ ಅಪ್ಪನ ಕತ್ತರಿಸ್ ಬರೋಕ್ ಸಿದ್ಧವಾಗಿದ್ದೀಯ. ಆಗಲ್ಲಪ್ಪ, ನಾನು ಹೇಳಿದ್ದು. ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರ ಸಂಬಂಧ ನನಗೆ ಇಷ್ಟ ಇಲ್ಲ. ನಿನ್ ಕೈಲಿ ಕತ್ತರಿಸಕ್ ಆಗದೆ ಇದ್ರೆ ನಾನು ಕತ್ತರಿಸ್ತೀನಿ. ಇರೋಳು ಒಬ್ಳೆ ಮಗಳು, ಮದ್ವೆ ದೇವಸ್ಥಾನದಲ್ಲೇ ಮಾಡಿದ್ರು, ಒಂದ್ 10 ಜನಕ್ಕೆ ಊಟ ಹಾಕ್ಬಾರ್ದಾ? 1000 ಜನಕ್ಕೆ ಹಾಕನ. ಇವತ್ತೇ ಯಾರಿಗೂ ಊಟ ಇಲ್ಲ. ಅವಳನ್ನ ಸಾಕಿ ಬೆಳೆಸಿ ದೊಡ್ಡವಳು ಮಾಡಕ್ಕೆ ಎಷ್ಟು ಖರ್ಚು ಮಾಡಿದೀನಿ ಗೊತ್ತೇನಮ್ಮಿ? 44,600 ರೂಪಾಯಿ. ಬಸಿ ಗೆಪ್ತಿಲ್ ಇಟ್ಕೋ. ಲಕ್ಷ್ಮೀಪತಿ, ಓಹ್, ನಮಸ್ಕಾರ ನಮಸ್ಕಾರ. ದಯಮಾಡ್ಸಿ. ಅಲ್ಲೇನ್ ಜಾಗ ಏನ್ ಬೇಕಾಗಿಲ್ಲ. ಅದೇನೋ ಹೇಳ್ತಿದ್ದಲ್ಲ, ಮಗಳನ್ನ ಓದಿಸಿ ಬೆಳೆಸಿ ದೊಡ್ಡೋಳ್ ಮಾಡೋದಕ್ಕೆ ಖರ್ಚು ಮಾಡಿದ್ದೀನಿ 1000 ರೂಪಾಯಿ ಅಂತ. ಅದೆಷ್ಟು? ಅದೇ ಕಣ, 48,600 ರೂಪಾಯಿ 54 ಪೈಸಾ. ಇವತ್ತೊಂದು ಬಿಟ್ಬಿಟ್ರಲ್ಲ. ಇವತ್ತು ಊಟ ಎಲ್ಲ ಸುಮ್ಕಿರ. ಅದ್ಯಾಕದ ಚಿಲ್ರೆ ಬುದ್ಧಿ? ರೌಂಡ್ ಫಿಗರ್ ಮಾಡ್ಕೋ. 50,000. 50 ಅಂತ ಇಟ್ಕೊಳ್ಳಲ್ಲ, 50 ಅಂತ ಇಟ್ಕೊ. 50,000 ರೂಪಾಯಿ ಖರ್ಚು ಮಾಡಿ ನಿನ್ನ ಮಗಳನ್ನ ಬೆಳೆಸಿದ್ದೀಯಲ್ಲ, ಹಂಗಿರುವಾಗ ಆ ತಿರುಬೋಕಿ ನನ್ನ ಮಗನಿಗೆ ಅವಳನ್ನ ಮದುವೆ ಮಾಡ್ಕೊಡ್ತಿದ್ದೀಯಲ್ಲ, ನಿನಗೆ ಬುದ್ಧಿ ಇದೆಯಾ, ಜ್ಞಾನ ಇದೆಯಾ? ಅಯ್ಯೋ, ತಿರ್ಬೋಕಿ ನನ್ನ ಮಗ ಅಂತ ಹೇಳ್ಬೇಡ ಕಣಯ್ಯ. ಅವನು ಆಭಾಜಿ ಸಂನ ಗೌರವಾಧ್ಯಕ್ಷ. ಅಖಿಲ ಭಾರತ ಜಿಪುಣರ ಸಂಘ ಅಂತ ಗೊತ್ತಾಯ್ತು ಬಿಡಿ. ಅದರಿಂದ ನಿನಗೇನಾದ್ರೂ ಹಣದ ಲಾಭ ಇದೆಯಾ? ಲಾಭ ಏನೂ ಇಲ್ಲ, ಆದ್ರೆ ಹಣ ಹೆಂಗ್ ಉಳಿಸ್ಬೇಕು ಅಂತ ಜ್ಞಾನಾರ್ಜನೆ ಆಯ್ತದೆ. ಈ ಕಾಲದಲ್ಲಿ ಜ್ಞಾನಾರ್ಜನೆ ಕಟ್ಕೊಂಡು ಏನಯ್ಯ ಮಾಡ್ತೀಯ ಲಕ್ಷ್ಮೀಪತಿ? ಹಣ ಮುಖ್ಯ, ಹಣ. ಈಗ ನಾವಿಬ್ರು ಯಾಗೂ ಬಿಸ್ನೆಸ್ ಪಾರ್ಟ್ನರ್ಸ್, ಲೈಫ್ ನಲ್ಲೂ ಪಾರ್ಟ್ನರ್ಸ್ ಆಗೋಣ. ನನ್ನ ಹತ್ರ ಹಣ ಇದೆ, ನನಗೊಬ್ಬ ಮಗ ಇದ್ದಾನೆ. ನೀವು ಖರ್ಚು ಮಾಡಿರ್ತಕ್ಕಂಥ 50,000 ರೂಪಾಯಿ, ಅದ್ರ ಜೊತೆಗೆ 25,000 ರೂಪಾಯಿ ಸೇರಿಸಿ ವಧುದಕ್ಷಿಣೆ ಕೊಡ್ತೀನಿ. ಒಟ್ಟಿಗೆ ವಧುದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಟ್ಬಿಡಿ. 50,000, 75,000. ಎಳ್ಳಿಗೋ ಕೂಲ್ ಡ್ರಿಂಕ್ಸು ಅದವ್ರಿಗೆ ಸೇರಲ್ಲ. ಕಾಸು ಖರ್ಚಾಯ್ತಿಂದ ಅದೆಲ್ಲ ಕುಡಿಯಕ್ಕಿಲ್ಲ. ಬೇಡ, ನೀರು ಬೇಡ. ಏನಾಯ್ತು? ನೀನು 75,000 ಅಂದಲ್ಲ, ನನ್ನ ಎದೆ ಗುಂಡಿಗೆ ಒಂದ್ ಕ್ಷಣ ನಿಂತೋದಂಗಾಯ್ತು ಕಣಯ್ಯ. ಇನ್ನೊಂದು 5,000 ಜಾಸ್ತಿ ಮಾಡಿದ್ರೆ ಒಟ್ಟಿಗೆ ಹೊಂಟೋಯ್ತೀನಿ. ಈಗ ಆಗಿದೆ. ವೈನಾಗದೆ. ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ನಿಶ್ಚಿತಾರ್ಥ ಯಾತಕ್ಕೆ? ಮುಂದಿನ ಸೋಮವಾರ ಮದುವೆನೇ ಮಾಡ್ಬಿಡೋಣ. ಹಂಗೆ ಮಾಡ್ಬಿಡೋಣ. ಅದ್ ಸರಿ ಲಕ್ಷ್ಮೀಪತಿ, ಈ ಮದುವೆಗೆ ಸುಲಭನಾಗ ಒಪ್ಕೊಂಡ್ಬಿಟ್ರಲ್ಲ, ಆ ಇನ್ನೊಬ್ಬ ಹುಡುಗನಿಗೆ ಕಮಿಟ್ ಆಗಿದ್ರಲ್ಲ, ಆ ವಿಷಯನ? ಏನ ಹಿಂಗ್ ಕೇಳ್ತಾ ಇದೀಯಾ? ನಿನ್ನ ಆಸ್ತಿ ಏನು, ನಿನ್ನ ಅಂತಸ್ತೇನು, ನಿನ್ ಗೌರವ ಏನು, ನಿನ್ ತೂಕ ಏನು, ಅದು ಬಿಟ್ಬಿಟ್ಟು ತುಪ್ಪದಲ್ಲೇ ಕೈ ತೋರಿಸಿ ಬೆಳೆಸಿರೋ ನನ್ನ ಮಗಳನ್ನ ಹೋಗಿ ಕೊಟ್ಟಿಗೆ ಬಿದ್ದಿರೋ ಆ ತಿರ್ಬೋಕಿ ಬಡ್ಡಿ ಮಗನಿಗೆ ಕೊಡ್ತೀನ? ಲಕ್ಷ್ಮೀಪತಿಯವರೇ, ಇದೆಂತ ಅನ್ಯಾಯ! ಬೇರೊಬ್ಬರ ಮಗ ಅಂದ ಕೂಡಲೇ ಬಡ್ಡಿ ಮಗ ಅಂತ ಅಂದ್ಬಿಡೋದೆ? ಅಲ್ಲ, ನಿನ್ನೆವರೆಗೂ ನನ್ನನ್ನು ಹೊಗಳ್ತಿದ್ದು ನೀವು. ಇವ್ರು ಯಾರೋ ಬಂದು ವಧುದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ಮಗಳನ್ನು ಕೊಡೋಕೆ ಒಪ್ಕೊಂಡ್ಬಿಟ್ರ? ಆ ಹುಡುಗ ಏನು ಕುಂಟನೋ, ಕುರುಡನೋ, ಮೂಗುನೋ ಅಂತ ಹೇಳಿದ್ರ? ಅಥವಾ ಅವನಲ್ಲಿ ಏನಾದ್ರು ಐಬಿದೆಯಾ, ಅವನಿಗೇನಾದ್ರೂ ಕ್ಯಾನ್ಸರ್ ಆಗಿದೆಯಾ, ಅಥವಾ ಅವನಿಗೇನಾದ್ರೂ ಏಡ್ಸ್ ಇದೆಯಾ ಅಂತ ಯೋಚನೆ ಮಾಡಿದ್ರ?
ಕಣ್ಣಾರೆ ನೋಡದೆ ನಿಮ್ಮ ಮಗಳನ್ನ ಹುಡುಗನಿಗೆ ಬಲಿ ಕೊಡ್ತಾ ಇದ್ದೀರಾ, ಜಾಗ್ರತೆ. ನೋ 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 ನನ್ನ ಮಗ ಮನ್ಮತ ಇದ್ದಾಗಿದ್ದಾನೆ. ಅವನು ಕುರುಡ್ನೂ ಅಲ್ಲ, ಕೆಪ್ನೂ ಅಲ್ಲ, ಮೂಗ್ನೂ ಅಲ್ಲ, ಜೊತೆಗೆ ಅವ್ನಿಗೆ ಯಾವ ಏಡ್ಸು ಇಲ್ಲ, ಕ್ಯಾನ್ಸರ್ ಇಲ್ಲ, ಐಬೂ ಇಲ್ಲ. ಬೇಕಾದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ಲಾ? ಡಾಕ್ಟರ್ ಸರ್ಟಿಫಿಕೇಟ್ ತಂದು ಕೊಡ್ತೀನಿ ಅಂತಿದ್ದಾರೆ. ಅಂದ್ರೆ ಸರ್ಟಿಫಿಕೇಟ್ ಅನ್ನ ದುಡ್ಡು ಕೊಟ್ಟು ತಗೊಂಡ್ ಬರ್ತಾರೆ ಇವರು. ನೋಡಿದ್ರ ಲಕ್ಷ್ಮೀಪತಿ ಅವರೇ, ಇವರು ಸರ್ಟಿಫಿಕೇಟ್ ಅನ್ನು ತೋರಿಸಬಹುದೇ ಇಲ್ಲ, ಮಗನ್ ತೋರ್ಸೋಕ್ ಆಗೋದಿಲ್ಲ. ಅದೆಲ್ಲ ಯಾಕೆ ಸಾಧ್ಯ? ಇಲ್ಲೇ ಏ ಕೃಷ್ಣ, ಇಟ್ಕೊಳ್ಳಿ, ಏನಾರು ಇಟ್ಕೊಳ್ಳಿ ಕಡೆಯ. ನನ್ನ ಮಗಳನ್ನ ಆದಿಲೋಗ ದಾಸೆಯನ್ನು ಕೊಡ್ತೀನಿ, ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನೀನ್ ಇರ್ಬೇಕಾದ್ದು ಆ ಕೊಟ್ಟಿಗೆಲಿ. ಇಲ್ಲಿಗೆ ಯಾಕೆ ಬಂದೆ? ನಡೆ ಆಚೆಗೆ. ಏನೋ ಮಾಡಕ್ ಹೋದ್ರೆ ಇನ್ನೇನು ಆಗೋಯ್ತು. ಲಕ್ಷ್ಮೀಪತಿ ಬಂದ ಕಡೆಯ. ನೀನೇನು ಮನಸ್ಸು ಚಿಕ್ಕದ್ ಮಾಡ್ಕೋಬೇಡ. ಆ ಪೋಗ್ರಿಗೆ ನಾನು ಅದಲ್ಲಯ್ಯ ನಾನು ಹೇಳ್ತಾ ಇರೋದು. ಅವನು ಈಗ ಡಿಸಪಾಯಿಂಟ್ ಆಗಿದ್ದಾನೆ. ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀನು ಕಂಬಿ ಎಣಿಸ್ಬೇಕಾಗತ್ತೆ. ನಾನು ಸ್ವಲ್ಪ ಸಮಾಧಾನ ಹೇಳ್ಬರ್ತೀನಿ. ನಿನ್ ಮಗನ್ ಮದುವೆ ಆಗೋವರೆಗೂ ಬೇಕಾದ್ರೆ ಅವನ ಶೆಡ್ಡಾಗೆ ಇಟ್ಕೊಳ್ಳಿ ಕಡಪ್ಪ. ಮೊದ್ಲು ಊಟಕ್ಕೆ ಅರೇಂಜ್ ಮಾಡುವ. ಯಾವ ಶ್ರೀಮಂತ ನನ್ ಮನೆ ಕಮ್ಮಿ ಆದ್ರೆ ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಹೇಳಿದ್ರು. ನೋಡ್ದಿಯಾ ಮಗನೇ, ದುಡ್ಡಿನ ಆಸೆ ತೋರಿಸಿದ ತಕ್ಷಣ ಹ್ಯಾಕ್ ಬದಲಾಗ್ಬಿಟ್ಟ. ಅಂತವನ್ನ ನಿನ್ ಮಾವ ಅಂತ ಅನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀಯ? ಅವ್ನ ನೆರಳು ಕಂಡ್ರೆ ದರಿದ್ರ ಅನಿಷ್ಟ. ನಡಿ ಮನೆಗೆ ಹೋಗೋಣ. ಅಪ್ಪ, ನಮ್ಮ ಸವಾಲು ನಿರ್ಧಾರ ಆಗೋದಕ್ಕೆ ಮುಂದಿನ ಸೋಮವಾರದವರೆಗೂ ಟೈಮ್ ಇದೆ. ಇಷ್ಟು ಬೇಗ ಸೋಲು ಒಪ್ಕೊಳ್ಳೋಕೆ ನಾನು ತಯಾರಿಲ್ಲ. ನೀನ್ ಸೋಲೋದು ಗೆಲ್ಲೋದು ನನಗೆ ಮುಖ್ಯ ಅಲ್ಲಪ್ಪ. ಆ ಜುಗ್ಗ ನನ್ನ ಮಗನ ಮಗಳನ್ನ ಸ್ವಸ್ಯಾಗಿ ಕರ್ಕೋಬೇಕಲ್ಲ ಅನ್ನೋದೇ ನನಗೆ ದುಃಖ ಆಗ್ತಿರೋದು. ಓಕೆ ಓಕೆ, ನನಗೊಂದು ಮಾತು ಕೊಡ್ತೀಯಾ? ಏನಪ್ಪ? ಏನಿಲ್ಲ, ಒಂದ್ ವೇಳೆ ಈ ಮದುವೆ ನಿಂತೋದ್ರೆ ನೀನ್ ಯಾವುದೇ ಕಾರಣಕ್ಕೂ ಅಪಾಯ ಮಾಡ್ಕೋಬಾರ್ದು. ಅಪ್ಪ, ನೀವಿನ್ನೂ ನನ್ನನ್ನು ತಿಳ್ಕೊಂಡಿಲ್ಲ ಅಪ್ಪ. ನೀವು ನನ್ನನ್ನು ಕಾಂಗ್ರ್ಯಾಚುಲೇಟ್ ಮಾಡೋಕೆ ರೆಡಿ ಆಗಿರಿ. ವಿಜಯ ನನ್ನದೇ. ಬಾರ ಅಪ್ಪಲೋ. ಯೋ ನಿನ್ನೆ ಕಣಯ್ಯ ನನ್ನ ಬಾಯ್ಲೆ. ಇಲ್ಲಿ ಜುಗ್ಗ ಸಾರ್ವಭೌಮ ಜಿಪುಣಾಗ್ರೇಸರ ಚಕ್ರವರ್ತಿ ಹಲ್ಕ ನನ್ನ ಮಗ ಆ ಲಕ್ಷ್ಮೀಪತಿ ಮನೆ ಎಲ್ಲಿ? ಎಲ್ಲ ಬೇಕು ನನ್ನ ಮಗನೇ. ನಮ್ಮನೆ ಕಾಂಪೌಂಡ್ ಹತ್ರಕ್ಕೆ ಬಂದು ನನ್ನ ಎದುರುಗಡೆನೆ ಜಿಪುಣಾಗ್ರೇಸರ ಚಕ್ರವರ್ತಿ ಅಂತೀಯ? ಎಷ್ಟೋ ಕೊಬ್ಬು ನಿನಗೆ. ನಾನೇ ಕಣೋ ಲಕ್ಷ್ಮೀಪತಿ. ಕೇಳಿಸ್ಲಿಲ್ಲ? ಮನೆ ಗೊತ್ತಾ ಇರ್ಲಿಲ್ವಾ? ಒಳ್ಳೇದಾಗ್ಲಿ. ಕಿತಾಪತಿ ಯಾವನು ಇವನು? ಎಡಬಟ್ ನನ್ ಮಗ. ಎಡಬಟ್ ನಿಮ್ಮ ಮಗ ಅಲ್ಲ, ಕ್ಯೂಟ್ ನನ್ನ ಮಗ. ಲಕ್ಷ್ಮೀಪತಿ, ಲಕ್ಷ್ಮೀಪತಿ ನಾನೇ. ನೀವೇನ ಹೊರಗಡೆ ನಿಲ್ಸಿ ಮಾತಾಡ್ತಿದ್ರಲ್ಲ, ಒಳಗಡೆ ಕರಿಬಾರ್ದು? ಬನ್ನಿ. ಕಾಂಪೌಂಡ್ ಹತ್ತೋದು ಕಳ್ರು, ಅತ್ತಾಗಿಂದ ಬನ್ನಿ. ಕೇಳಿಸ್ಲಿಲ್ಲ? ಇಂಥವೆಲ್ಲ ಕೇಳಕ್ಕಿಲ್ಲ. ಬಾಗ್ಲು, ಮನೆ ಬಾಗ್ಲು ಆ ಕಡೆ ಇದೆ, ಹಂಗ ಬನ್ನಿ. ಪುಳ್ಳೆ ಆಡ್ಸ್ಕೊಂಡು ಒಳಗ್ ಬರ್ಲಾ? ಮರದ ಕೆಳಗ್ ಬಿದ್ದಿರೋ ಪುಳ್ಳೆನು ಬಿಡ್ತಾ ಇಲ್ವಲ್ಲ, ಕಾಯಿಸ್ಕೊಂಡೆ ನಿನ್ ಹೆಣ ತೊಳಸ್ಕತಿಯ? ಅಯ್ಯ, ನಿನ್ ಹಣಕ್ಕೋಸ್ಕರ ಸಾಯ್ತೀಯ. ಚೆನ್ನಾಗಿದೆ ಚೆನ್ನಾಗಿದೆ. ಕಾಫಿ ಬೇಕಾಗಿತ್ತಲ್ಲ? ಇಲ್ಲಿ ಕೊಡಲ್ಲ, ನಮ್ಗ ಆ ದುರಭ್ಯಾಸ ಇಲ್ಲ. ಕೇಳಿಸ್ಲಿಲ್ಲ? ನಾವೆಲ್ಲ ಕಾಫಿ ಕುಡ್ದಾಯ್ತು. ಒಳ್ಳೇದಾಯ್ತು. ತಗೊಳ್ಳೋ, ನೀರ್ ಕಾಯಿಸು. ಏನ್ ಎಮ್ಮೆ ತೊಳೆಯಕ? ಮೈ ತೊಳೆಯಕ್ಕೆ ಹೋಗ. ಗೊತ್ತಾಯ್ತು. ನೀವು ಇಲ್ಲಿಗೆ ಬಂದ ವಿಚಾರ ಏನು? ನೀವು ಇಲ್ಲಿಗೆ ಬಂದ ವಿಚಾರ ಏನು? ನನ್ನ ಹೆಸರು MT ಚಲಪತಿ. ಇವನು ನನ್ನ ಮಗ ವೆಂಕಟಾಚಲಪತಿ. ಇವನ ಮದುವೆ ಮಾಡೋ ಸಲುವಾಗಿ 5 ವರ್ಷ ಊರೂರೆಲ್ಲ ಸುತ್ತಾಡದೆ ಯಾವುದು ಸರಿಯಾದ ಹೆಣ್ಣು ಸಿಗ್ಲಿಲ್ಲ. ಈ ನನ್ನ ಮಗ ನಿಮ್ಮ ಹುಡುಗಿನ ಪೇಟೆಲ್ ನೋಡಿದ್ದಂತೆ. ಮದುವೆ ಆದ್ರೆ ಆ ಹುಡುಗಿನೇ ಮದುವೆ ಆಗ್ತೀನಿ, ಇಲ್ದ್ರೆ ಸಾಯ್ತೀನಿ ಇಂದ. ಸಾಯ್ಲಿ ಬಿಡಿ. ಒಳ್ಳೇದಾಯ್ತು. ವರದಕ್ಷಿಣೆ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ವಧು ದಕ್ಷಿಣೆ ನಾವೇ ಕೊಟ್ಬಿಡ್ತೀವಿ. ವಸ್ತು, ವಾಹನ, ನಗ, ನಾಣ್ಯ ಎಲ್ಲಾ ಕೊಟ್ಬಿಡ್ತೀವಿ. ನೀವು ಕೈ ಬೀಸ್ಕೊಂಡು ಬನ್ನಿ, ತಲೆ ಕೊಡ್ಕೊಂಡು ಹೋಗಿ. ನಿಮ್ಮ ಮಗಳು ನಿಮ್ ಹೆಂಡತಿ ಹೊಟ್ಟೆಲಿದ್ದಾಗಲಿಂದ ಇಲ್ಲಿ ತನಕ ಎಷ್ಟು ಖರ್ಚಾಗಿದೆಯೋ ಅಷ್ಟು ಖರ್ಚು ನಾನೇ ಕೊಡ್ತೀನಿ. ಅದೇ ವಧು ದಕ್ಷಿಣೆ ಅಂತ ತಿಳ್ಕೊಳ್ಳಿ. ಕಿತಾಪತಿ ಚಲ್ಪತಿ ಅವರೇ, ಇಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ. ಬಸ್ ಸ್ಟ್ಯಾಂಡ್ ಹೋಟ್ಲಿಗೆ ಹೋಗಿ ಅಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿದೆ. ನನ್ನ ಹೆಸರು ಹೇಳಿ ಹಣ ಕೊಟ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸರಿ, ನಡಿ ಊಟಕ್ಕೆ ಹೋಗೋಣ. ಈ ಕಡೆ ಅಲ್ಲ, ಆ ಕಡೆ, ಆ ಕಡೆ. ಒಳ್ಳೇದಾಯ್ತು. ತಾಯಿ ಲಕ್ಷ್ಮೀದೇವಿ, ಕೊನೆಗೂ ನನ್ ಮೇಲೆ ದಯಾ ಬಂತಲ್ಲವಾ?
ಇನ್ಮೇಲೆ ಇನ್ನೂ ಶಂಕುನ ಜೋರಾಗಿ ಗೊತ್ತೀನಿ. ಬರೀ ಸಂಕ ಯಾಕೆ, ಪುಕ್ಸಟೆ ಸಿಕ್ಕಿದ್ರೆ ಜಾಗಟೆನು ಬಾರಿಸ್ತಿದೆ. ಆಮ್ಯಾಕೆ ಲಕ್ಷ್ಮಿ ಕಿವಿ ತಮಟೆ ಒಡೆದೋಯ್ತದೆ, ನಿನ್ ಕತೆ ಮುಗ್ದೋಯ್ತದೆ. ಅಲ್ಲ, ಪ್ರೀತಿಸೋರ್ ಕೊಟ್ಟು ಮದುವೆ ಮಾಡೋದು ಬಿಟ್ಬಿಟ್ಟು ಕಾಸ್ಗೋಸ್ಕರ ಬೇರೆನ್ ಕೊಟ್ಟು ಮದುವೆ ಮಾಡ್ತಿದೀಯಲ್ಲ, ನಿನ್ ಜನ್ಮ ಕಟ್ಟು. ಲಕ್ಷ್ಮೀಪತಿ ಅವರೇ, ರೇ ಲಕ್ಷ್ಮೀಪತಿ ಅವರೇ, ನಾನೇ. ನೀವೇನಾ ಲಕ್ಷ್ಮೀಪತಿ? ಎಲ್ಲ ಸೈಕಲ್ ತುಳುಕೊಂಬಂದ್ರೆ ನೀನ್ ಹೆಗಲ ಮೇಲೆ ಹಾಕೊಂಬಂದಿದ್ಯಲ್ಲ, ಯಾಕೆ? ಬುದ್ಧಿದ್ದಿ ಎದ್ದೇನಯ್ಯ, ಹಳ್ಳಿ ದಾರಿಯಲ್ಲಿ ಕಲ್ಲು ಮುಳ್ಳು ಎಷ್ಟಿರ್ತವೆ, ತುಳ್ಕೊಂಬಂದ್ರೆ ಟೈರಿನ ಗತಿ ಏನಾಗಬೇಕು? ಜಾಸ್ತಿ ಮಾತಾಡೋದು ನಾಲ್ಗೆ ಸೌದೈತಿ, ಸುಮ್ಕೆ ಇರು. ಲಕ್ಷ್ಮೀಪತಿ ಅನ್ನೋರು ನೀವೇನಾ? ಹೌದು ನಾನೇ. ಅಂದ ಹಾಗೆ ನಿಮಗೊಬ್ಬಳು ಮಗಳಿರ್ಬೇಕಲ್ಲ, ಇದ್ದಾಳೆ. ನನ್ ಮಗನಿಗೆ ತಂದ್ಕೋಬೇಕು ಅಂತ ಇದ್ದೀನಿ. ಅವ್ರಿಗಾಗ್ಲೇ ಮದ್ವೆ ಆಗೋಗೋ. ನನ್ ಮಗಳನ್ನ ನಿಮ್ ಮಗನಿಗೆ ತಂದ್ಕೋಬೇಕು ಅಂತ ಇದ್ದೀರಾ? ಒಂದ್ ನಿಮಿಷ ಬರ್ತೀರೇನು? ಆಗ್ಲೇಳಿ. ಏನ್ ವಿಷಯ? ಏನಿಲ್ಲ, ನಿಮ್ ಮಗಳನ್ನ ನನ್ ಮಗನಿಗೆ ತಂದ್ಕೊಳ್ಳೋಣ ಅಂತ ನಾವ್ ನಿಶ್ಚಯ ಮಾಡಿದೀವಿ. ಚೆನ್ನಾಗಿದೆ. ನನ್ ಮಗಳಿಗಾಗ್ಲೇ 75,000 ರೂಪಾಯಿ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ ಬರ್ತಾರೆ. 75,000 ರೂಪಾಯಿ ಯಾವ ಜುಜ್ಬೀರಿ? ಅದಕ್ಕೆ 25,000 ರೂಪಾಯಿ ಸೇರಿಸಿ 1 ಲಕ್ಷ ನಾನ್ ಕೊಡ್ತೀನಿ. 1 ಲಕ್ಷನಾ? ಲಕ್ಷ ಅಂದ್ರೆ ನಿಮ್ಮ ಮಗಳನ್ನ ನಮ್ಮನೆಗೆ ತಂದ್ಕೊಳಕ್ಕೆ ಏನಾದ್ರು ನಿಮ್ದು ಅಬ್ಜೆಕ್ಷನ್ ಏನು? ಅಬ್ಜೆಕ್ಷನ್ ಏನು ಇಲ್ಲ, ಆದ್ರೆ ಬಂದು ಮತ್ತೆ ಹಣ ಇಲ್ಲ ಅಂತೇನು? ನೋಡಿ, 1 ಲಕ್ಷ ರೂಪಾಯಿ. 1 ಲಕ್ಷ? ನನ್ ಮಗಳನ್ನ ನಿಮ್ ಮಗನ ಕೊಡಕ್ಕೆ ಯಾವ ಅಬ್ಜೆಕ್ಷನ್ ಇಲ್ಲ. ಹಂಗಾರೆ ಊಟಕ್ಕೆ ಹಣಿ ಮಾಡ್ಬಿಡ್ಲ? ಬಾಯ್ ಬಿಚ್ಕೊಂಡು ನಿಂತ್ಕೊಳ್ಳೋ. ಉಣ್ಣೋ ತಿನ್ನೋದ್ರಲ್ಲೇ ಅಲ್ಲ ಸಂಬಂಧ. ನೋಡಿ, ನಮ್ಮೂರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದ್ ಒಳ್ಳೆ ಹೋಟ್ಲ್ ಐತೆ. ಊಟ ತಿಂಡಿಗೆ ಒಳ್ಳೆ ವ್ಯವಸ್ಥೆ ಆಗುತ್ತೆ, ನಿಮ್ಗೆಲ್ಲ ಅನುಕೂಲನೂ ಆಗುತ್ತೆ. ನನ್ನ ಹೆಸರು ಹೇಳಿ ಹಣ ಕೊಟ್ಬಿಡಿ, ಬೆಳಿಗ್ಗೆನೆ ಕಿತಾಪತಿನ ಕಳಿಸ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ, ಹೋಗ್ಬಿಟ್ ಬನ್ನಿ. ಬಾರೋ ಮಗನೇ. ಹೋಗ್ ಬರವ. ನಮಸ್ತೆ. 1 ಲಕ್ಷ? 1 ಲಕ್ಷ? ಅಲ್ಲಿ 75,000 ಒಪ್ಕೊಂಡು ಇಲ್ಲಿ 1 ಲಕ್ಷ ಅಂದಿದೆ, ಮಾತನ್ನ ಬದಲಾಯಿಸ್ಕೊತೀರಾ? ನನ್ ಮಗಳ್ ನೀನ್ ಮಾರಾಟದ ವಸ್ತು ಅನ್ಕೊಂಡ್ರ? ನಿಮ್ದ ನಾಲ್ಗೆನಾ? ಇಲ್ಲ, ಹಳೆ ಎಕ್ಕಡನ. ದುಡ್ಡಿನ ಮೇಲೆ ನಿನ್ಗೆ ನಮಗೆ ಗೊತ್ತಾಯ್ತದೆ, ದುಡಿಯೋ ಗಂಡ್ಸ್ ನನಗ್ ಗೊತ್ತು. ಒಂದ್ ಎಣ್ಣೆ ಎತ್ಬಿಟ್ಟು ಇಷ್ಟೊಂದು ಮಾತಾಡ್ತೀಯಲ್ಲ, 12 ಎತ್ತಿದ್ರೆ 12 ಲಕ್ಷ ಜಾಸ್ತಿ ಬಂದಿರೋದು. ಬದುಕ್ ನೋಡ್ ನಡಿಯಮ್ಮೆ ಒಳಗಡೆ ನಡಿ. ಲಕ್ಷ್ಮೀಪತಿಗಳೇ, ನಾನೊಂದು ಮಾತು ಕೇಳ್ತೀನಿ, ನೀವು ನಿಜ ಹೇಳ್ಬೇಕು. ನೀವು ಬೇರೆ ಒಬ್ಬ ವರನ ಹತ್ರ 1 ಲಕ್ಷ ರೂಪಾಯಿ ವಧುದಕ್ಷಿಣೆ ತಗೊಂಡು ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ತೀರ್ಮಾನ ಮಾಡಿದಿರ ತಾನೇ? ನಾ ಹೇಳಲಿಲ್ಲ. ಅಲ್ಲ, ಅವರಲ್ಲ, ಅವರೇ ಹೇಳಿದ್ದು. ಅದಕ್ಕೇನೀಗ? ಏನಿಲ್ಲ, ಅದೇ ನಿಮ್ ಮಗಳನ್ನ ನನಗ್ ಕೊಟ್ರೆ ಅಪ್ಪ 2 ಮಗ 2 ಲಕ್ಷ. 2 ಲಕ್ಷ? 75,000, 1 ಲಕ್ಷ. ಕಾಪಿ ಮೆಲ್ಲಕ್ಕೂಗು. ಕಾಪಿ ಅಂತ ಯಾಕೆ ಖರ್ಚ್ಕೊಂಡಿಯೇ? ಬಡ್ಡಿ ಐದ್ನೆ ಅದು ನೀರಿನ್ ಕುಡಿಲ, ವಾಸನೆಗೆ ಯಾರಾದ್ರೂ ಬಂದ್ಗಿಂದಾರು? ಅದ್ ಸರಿ, ಇದೇನಿದು ಕೈ? ನನ್ನ ರಾತ್ರಿ ರಾಗಿ ಚೀಲ್ತಾವ್ ಮನ್ಗಿದ್ನಲ್ಲ, ಯಜ್ಞ ಕೈ ಕಚ್ಬಿಟ್ಟದೆ. ಅಯ್ಯೋ ಅಯ್ಯೋ, ನಿನ್ ಮನೆ ಒಳಗ ನನ್ ಕೈ ತುಡ್ಡಾದ್ರೂ ಸಿಕ್ಕಿಲ್ಲ. ಕಾಪಿ ಚೆಲ್ಬಿಟ್ಟಲ್ಲೋ, ಬೇಕು ಮಗನೇ. ಅಯ್ಯೋ, 2 ಗ್ಲಾಸ್ ಕಾಪಿ ಹಾಳು ಮಾಡ್ಬಿಟ್ಟಲ್ಲೋ. ಹಿಂಗಾದ್ರೆ ನಾನು ಉಳಿಸಿಯಾ? ತಿರುಪತಿ ಕಳಿಸ್ಬಿಡ್ತೀಯಾ? ಗೋವಿಂದ 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 ಗೋವಿಂದ. ಹಿಂಗಾದ್ರೆ ನನ್ನ ಮನೆ ಉಳಿಸಿಯಾ? ನಡಿ ಆಚೆ. ಗೋವಿಂದ ಗೋವಿಂದ. ಸಾಕ್ಷಾತ್ ತಿರುಪತಿ ವೆಂಕಟರಾಮನ ಸ್ವಾಮಿನೇ ನೋಡ್ದಂಗ ಆಯ್ತು ಕಣಪ್ಪ. ಹೆಂಗಸ್ರು ಒಳಗಿಲ್ಲ, ಮುಂದ್ಕೋಗಿ. ನಾ ತಕೊಂಬಂದ್ ಹಾಕ್ಬಿಡ್ಲ? ಅದಕ್ಕೆ ನೀನ್ ನಾಚಿಕ್ ಹಾಕಿರೋದು. ನಾನ್ ಯಾರಿಗೂ ಕೈಯದ್ ದಾನ ಮಾಡಂಗಿಲ್ಲ, ಭಿಕ್ಷೆ ಹಾಕಂಗಿಲ್ಲ. ಹಂಗಂತ ನನ್ ಜಾತಕದಾಗೆ ಬರ್ದ್ಬಿಟ್ಟದೆ. ನಾನ್ ಭಿಕ್ಷೆ ಹಾಕೋದು ಒಂದೇ 1 ದಿವ್ಸ. ಯಾವತ್ಲಾ? ನೀವು ಓದ್ದಿನ? ಅದೇ ನಿಮ್ಮ ಅಪ್ಪನ್ ತಿದ್ದಿದ್ದೀನ ಅಲ್ವಾ? ಹೆಂಗಿದ್ರು ತಿರುಪ್ತಿಗೆ ಹೋಯ್ತಾ ಇದೀರಿ. ನಂದೊಂದ್ ಪ್ರಾರ್ಥನೆ ಕಣಪ್ಪ, ನಂದೊಂದ್ ದೊಡ್ಡ ನಮಸ್ಕಾರನ ವೆಂಕಟರಾಮನ ಸ್ವಾಮಿ. ನೀನ್ ಯಾರಿಗೆ ದಾನ ಮಾಡೋದು ಬೇಡ, ಹಣ ಕೊಡೋದು ಬೇಡ, ನಾನೇ ನಿನ್ಗೆ ಈ ಚೊಂಬು ಕೊಡ್ತೀನಿ. ಚೊಂಬು ಕೊಡ್ತೀಯ? ಯಾಕೆ? ಕೈಲಿ ಅದನ್ನ ಮಡಿಕೊಂಡ್ಬಿಟ್ಟು ಬೀದಿ ಬೀದಿಗೆ ಹೋಗಿ ಗೋವಿಂದ ಗೋವಿಂದ ಅಂತ ಭಿಕ್ಷೆ ಎತ್ತಕ್ಕೆ. ಭಿಕ್ಷೆ ಎತ್ತಕ್ಕಲ್ಲ, ನೀನ್ ನನ್ಗೆ ಹೆಣ್ ಕೊಟ್ರೆ ನಾನು ಈ ಚೊಂಬು ಕೊಡ್ತೀನಿ. ನಾನ್ ನಿನ್ ಹೆಣ್ ಕೊಟ್ರೆ ನೀನ್ ನನಗ್ ಚೊಂಬು ಕೊಡ್ತೀಯಾ? ಚೊಂಬಾಗಿ ನಿಧಿ ತುಂಬಿಟ್ಟಿದ್ಯಾ? ಇದ್ರಲ್ಲಿ ಐತೆ 3. ಏನ್ 3? ನಾಮಾನ ಇಲ್ಲ, 3 ಲಕ್ಷ. 3 ಲಕ್ಷ? ನಮ್ದು ನಾಮದ ಫ್ಯಾಮಿಲಿ. ಈ ಚೊಂಬೇಕು ಅಂದ್ರೆ ನೀನು ನಮ್ ತರ 3 ನಾಮ ಹಾಕೋಬೇಕು. ಇನ್ಯಾಕಯ್ಯ ತಡ ಆಕ್ರಯ್ಯ. ಗೋವಿಂದ 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 ಗೋವಿಂದ. ಬರೀ
ನಾಮಾಯಕ್ಕೆ ದುಡ್ಡು ಸಿಗ್ತಿದ್ರೆ ಮೈ ತುಂಬಾ ಬರೆ ಬೇಕಾರೆ ಹಾಕಿಸ್ಕೊತಾನೆ. ಇರೋದ್ ನೋಡು ಒಳ್ಳೆ ಕಾಡ್ ಕೋಣ ಇದ್ದಂಗ ಅವನೇ. ಚಮ್ಕೊಡೆ ಈಗಲ್ಲ, ಮದ್ವೆ ದಿನ ನಿನ್ ಮಗಳ ಕುತ್ತಿಗೆ ತಾಳಿ, ನಿನ್ ಕೈ ಚಂಬು. ನನ್ ಕೈಯಾಗ ಚಂಬು. ಹಂಗೆ ಮಾಡಪ್ಪ. ನೋಡಯ್ಯ, ಹಿಂಗೆ ಸೀದಾ ಹೋದ್ರೆ ಪ್ಯಾಟೆ ಬೀದಿ ಸಿಗ್ತದೆ. ಅಲ್ಲಿ ದೊಡ್ಡ ಹಸಿರು ಬಣ್ಣ ಬಳ್ದಿರೋದು ಒಂದ್ ಶೆಟ್ರು ಮನೆ ಇದೆ, ಚಿದಂಬರ್ ಶೆಟ್ರು ಅಂತ. ಅಲ್ಲಿ ನನ್ನ ಹೆಸರು ಹೇಳು, ಹೊಟ್ಟೆ ತುಂಬಾ ಊಟಕ್ಕೆ ಹಾಕ್ತಾರೆ. ದುಡ್ಡು ಮಾತ್ರ ಕೇಳ್ಬೇಡ. ಮದುವೆ ದಿನ ಬತ್ತ ಮರಿದಲ್ಲಿ ಚಮ್ತಾಂಬರಪ್ಪ. ಆಯ್ತು, ಈಗ ಹೋಗ್ಬಾ. ಗೋವಿಂದ 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 ಗೋವಿಂದ. ಗೋವಿಂದ ನಿಂತ್ಕೋ ನಿಂತ್ಕೋ ನಿಂತ್ಕೋ. ನನ್ ಮಗಳನ್ನ ನಿನ್ ಕೊಡೋದ್ ಕಾಯಂ ತಾನೆ. ಅಂದ್ಮೇಲೆ ನನ್ಗೋಸ್ಕರ ತಂದ್ರು ಈ ಕಿತ್ಲೆ ಹಣ್ಣು, ಮಾವಿನ ಹಣ್ಣು, ಮೋಸಂಬಿ, ದ್ರಾಕ್ಷಿ ಎಲ್ಲ ಬಿಟ್ಬಿಟ್ಟು ಹೋಗ್ರಯ್ಯ. ಆಯ್ತು. ಗೋವಿಂದ 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 ಗೋವಿಂದ. ಏ ಕಿತಾಪತಿ, ಬಾರ್ಲ ಇಲ್ಲಿ. ಆಗ್ಲೇ ಬೈದಿದ್ರಿ ನಾ ಬರೀಕಿಲ್ಲ. ಬಾರ್ಲ ಇಲ್ಲಿ. ನಂದು ನಿಂದು ಏಟತ್ತು ಬಡ್ಡಿದೆ. ಬಾರ್ಲ ಇಲ್ಲಿ. ಏನು ಈಟಕ್ಕೊಂದ್ ಮಾವಿನ ಹಣ್ಣು ಸಿಕ್ಬಿಟ್ಟದೆ. ಇಬ್ರು ಒಟ್ಟ ಕುಂತ್ಕೊಂಡು ತಿಂದಾಕ್ಬಿಡಣ. ಯಾವತ್ತು ತಿಂದಲೇ ಒಂದೇ ದಿವಸ ಕೂತ್ಕೊಂಡು ತಿಂದ್ಬಿಟ್ರೆ ಆಮ್ ಸಂಖ್ಯೆ ಬೇದಿಯಾಗಿ ಯಾಕುಟ್ಟೊಂಟೋಗ್ಬಿಡ್ತೀಯ. ನೀನು ನನ್ನಂಗೆಯ ಗೋವಿಂದ. ಈಗ ನಮ್ಮನ್ನ ಯಾರು ಕಡ್ಡಿಡಕ್ಕಿಲ್ಲ, ರಸ್ತೆಗೆಲ್ಲ ಮಾರ್ಕ ಬಂದ್ಬಿಡವ. ನಡಿ. ಮಾವಿನ ಹಣ್ಣು, ಕಿತ್ಲೆ ಹಣ್ಣು, ದ್ರಾಕ್ಷಿ. ಕೃಷ್ಣ, ಬಕೆಟಾಗ ನೀರ್ ಇಟ್ಕೊಂಡು ಇದೇನ್ ಕರಡಿ ಹಿಡಿತಾ ಇದೆಯೇ? ನೀರು ಬಿಸಿ ಮಾಡ್ತಾ ಇದ್ದೀನಿ ಯಜಮಾನ್ರೆ. ಮತ್ತೆ ಒಲೆ ಪುಳ್ಳೆ ಉರಿ ಏನು ಕಾಣಿಸ್ತಾನೆ ಇಲ್ಲ. ಅದಕ್ಕೆಲ್ಲ ಎಷ್ಟು ಖರ್ಚಾಯ್ತದೆ ಯಜಮಾನ್ರೆ. ಅದಕ್ಕೆ ಈ ಕನ್ನಡಿ ಹಿಡಿದ್ರೆ ಸೂರ್ಯನ ಕಿರಣ ಇದ್ರೊಳಗಿಂದ ಹೋಗಿ ನೀರು ಬಿಸಿ ಆಗ್ತದೆ. ದಿಟ್ವಾಗ್ಲು ಅನುಮಾನ ಇದ್ರೆ ಮುಟ್ ನೋಡಿ. ಇದೇನಪ್ಪ ಹಿಂಗಾದ್ಬಿಟ್ಟದೆ? ಇಂತ 1000 ಆಲೋಚನೆಗಳಿವೆ ಯಜಮಾನ್ರೆ. ಇದಲ್ದೆ ಇನ್ನೂ 1000 ಆಲೋಚನೆ ಇದಾವ. ನಂಗೋಸಿ ಹೇಳ್ಕೊಡಪ್ಪ. ಹಂಗೆಲ್ಲ ಹೇಳೋಕ್ಕಾಗಲ್ಲ ಯಜಮಾನ್ರೆ. ಅದಕ್ಕೆ ಅಬಾಜಿಸಂ ಸದಸ್ಯರಾಗ್ಬೇಕು. ಆಭಾಜಿ ಸಂಬಂದ್ರೆ ಅಖಿಲ ಭಾರತ ಜಿಪುಣರ ಸಂಘ. ಏನಾರ ಮಾಡಿ ನನ್ನೊಬ್ಬ ಮೆಂಬರ್ ಮಾಡ್ಬಿಡಪ್ಪ. ಅದಕ್ಕೆ ಅದೇನ್ ಜ್ವರ ಬಳೆಯ ಇಷ್ಟ ದಿವಸ ಕಿವಿ ಕಚ್ಚಿ ಸಾಕು. ಮತ್ತೆ ಶ್ರೀರಂಗಪಟ್ಟಣ ತಾಲೂಕು ನಗುನಹಳ್ಳಿಲಿ ಒಂದ್ ಒಳ್ಳೆ ಸಂಬಂಧ ಐತೆ, ಕರ್ಕೊಂಡ್ ಬರ್ಲಾ? ಇಟ್ಟವ್ರ ಹೋಗ್ ಮತ್ತೆ. ಕಿತಾಪತಿ ಚೆಲ್ಲ ಹಾಳಾಗೋದ್ನೆ ಅವನು. ಕಿತಾಪತಿ ಕರೆದ್ರ ಶರ್ಬನ್ ಹೋಟ್ಲಿಗೆ ಹೋಗಿ 1 kg ಲಾಡು ಉಂಡೆ, 1 kg ಮೈಸೂರು ಪಾಕ, 1 kg ಜಾಂಗೀರ್ ತಗೊಂಡು ಇಲ್ಲಿ ಇದ್ದೋನಂಗ್ ಬಂದ್ಬಿಡು. ಅಷ್ಟೊಂದ ಯಾಕೆ? ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟ್ ಜನ ಅಂತ ನಿನ್ಗೆ ಯಾಕಲ್ಲ? ಹೆಣ್ಣು ನೋಡಕ್ ಬತ್ತಾವ್ರೆ. ಅದಕ್ಕೆ ತೆಗೀರಿ ದುಡ್ಡ. ದುಡ್ಡಾದ್ರೆ ನೀನ್ ಆಗ್ಬೇಕ ಬುಡ್ಡು ಇದ್ದೆ. ನನ್ನ ಹೆಸರು ಹೇಳು, ಎಲ್ಲದನ್ನು ಕೊಡ್ತಾರೆ. ತಗೊಂಬಂದು ಗಣ್ಣೂರ್ ಮುಂದಿಡವ. ನಾಚ್ಕೊಂಡ್ ಅವ್ರು ತಿನ್ನಕ್ಕಿಲ್ಲ. ಅವ್ರು ಹೋದ್ಮೇಲೆ ಹುಷಾರಿಂದ ಇಷ್ಟದಿಂದ ಗ್ವಾಡೆ ನೆಗೆದು ತಗೊಂಡೋಗಿ ಕೊಟ್ಟು ಬರಿವಂತೆ. ಬಾಡಿಗೆ ಎಷ್ಟಾಯ್ತದೆ ಅಂತ ಕೇಳ್ಕೊಂಬ. ಅವ್ನ ಎದೆ ಮೇಲೆ ವಾಗಾಯಿಸ್ಬಿಟ್ಟು ಬರಿವಂತೆ. ಏನ್ರಿ ಯಾವೂರ್ದು ಹುಡ್ಗ? ಶ್ರೀರಂಗಪಟ್ಟಣ ತಾಲೂಕು ನಗುನಳ್ಳಿದು ಕಡಮಿ. ಒಳ್ಳೆ ಶಾಲೆ ಉಟ್ಕೊಂಬ ಮಗ. ಉಟ್ಕಮ್ಮ ನಿಮ್ಮಪ್ಪ ಕೊಡ್ಸಿದಾರಲ್ಲ. ನಾ ಮುಂಚೆನೆ ಬಡ್ಕೊಂಡೆ, ಹಬ್ಬ ಹರಿದಿನ ಮದ್ವೆ ಮುಂಜಿನ್ರೆ ಒಂದೊಳ್ಳೆ ರೇಷ್ಮೆ ಸೀರೆ ಇರ್ಬೇಕು ಅಂತ. ಕೇಳಿದ್ರ ನನ್ ಮಾತ್ನ? ನಿನ್ನ ಮದುವೆಗೆ ರೇಷ್ಮೆ ಶಾಲೆ ಕೊಡ್ಸಿರ್ಲಿಲ್ವೇ ನಮ್ಮೆ? ಅದನ್ನೇ ಉಡ್ಸ್ಕೊಂಡ್ ಕರ್ಕಂಬ. ಯಾವಾಗ ನೋಡಿದ್ರು ಇದ್ ಕೊಡ್ಸು ಅದ್ ಕೊಡ್ಸು ಅದ್ ಕೊಡ್ಸು ಇದ್ ಕೊಡ್ಸು. ದುಡ್ಡಿನ ಮೇಲೆ ನಿನ್ಗೇನು ಗೊತ್ತಾಯ್ತದ ಹೇಳು? ಗೋಪಿ ಗೋಪಿ, ನೀವಿಲ್ಲಿ ಆರಾಮಾಗಿ ಗಾಳಿ ಬೀಸ್ಕೊಂಡ್ ಮಲ್ಕೊಂಡಿರಿ. ಅಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ. ಹೌದಾ? ಯಾರ ಮನೆ? ನಮ್ಮನೆ. ನಿಮ್ಮನೆ ತಾನೆ, ಉರಿಲಿ ಬಿಡು. ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನಾನ್ ನೋಡೋಕ್ ಗಂಡ್ ಬರ್ತಿದೆ. ಗಂಡು ಬರ್ತಿದ್ದಾನ? ವೆರಿ ಗುಡ್. ವೆರಿ ಗುಡ್ ಅಂತೀರಾ? ನೀವ್ ಯಾವಾಗ್ಲೂ ಹೀಗೆ ಮಾತಾಡ್ತೀರಾ? ಪ್ರೇಮ ಪ್ರೀತಿಗೆ ಏನ್ ಬೆಲೆ? ಏನ್ ಬೆಲೆ ಅಂದ್ರೆ, ನಾನು ಬಂದು ನಿಮ್ ಗರಾಜಲ್ಲಿ ಕೂತಿದ್ದೀನಿ ನೋಡು, ಇದನ್ನೆಲ್ಲ ನಾನು ನೋಡ್ತೀನಿ. ಆ ಹುಡುಗ ಬಂದು ನೋಡ್ತಾನೆ ಅಂದ್ರೆ ನೀನು ಮದುವೆ ಮಾಡ್ಕೊಂಡು ಹೋಗ್ತಾನೆ ಅಂತ ಅರ್ಥ ಅಲ್ಲ. ನೀನು ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರು. ಯಾಣ್ ಮರಿ. ಕೃಷ್ಣ ಕೃಷ್ಣ ಯಾಣೆ ನಿಮ್ಮ ಅಪ್ಪಂಗೆ ಯಾರು ಹೆದರ್ತಾರೆ? ಕೃಷ್ಣ ಕೃಷ್ಣ ಕೃಷ್ಣ, ಬೇಗ ಹೇಳಪ್ಪ. ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗದೆ. ಏನ್ ಹೇಳಿ? ಇವತ್ತು ನಮ್ ಸೀಮನ್ ನೋಡಕ್ ಬರ್ತಾವ್ರೆ. ನಗುನಳ್ಳಿ ಗೌಡ್ರ ಮನಿಂದ ಆ ಗಂಡಿನ ಕಡೆ ಹೆಣ್ಣು ನೋಡಕ್ ಬಂದಾಗ ಹಾಡ್ ಹೇಳ್ಸೋದ್ ಪದ್ಧತಿ ದುಡ್ಡು ಖರ್ಚಾಯ್ತದಲ್ಲ ಅಂತ ನಾನು ಸಂಗೀತ ಪಾಠ ಹೇಳಿಸ್ತಿಲ್ಲ. ಅದಕ್ಕೆ ನೀನು ಸಂಗೀತ ಮೇಷ್ಟ್ರ ಆಗಿ ಬಂದು ಅವಳ ಗಂಟ್ಲು ಸರಿ ಇಲ್ಲ, ಮೈಯಾಗೂ ಸರಿ ಇಲ್ಲ ಅಂತ ಒಂದ್ ಸುಳ್ಳು ಹೇಳ್ಬೇಕಡೆಯ. ಅಷ್ಟೇ ತಾನೆ? ಆಯ್ತು ಬಿಡಿ. ನಮಸ್ಕಾರ ಲಕ್ಷ್ಮೀಪತಿ ಅವರೇ. ನಮಸ್ಕಾರ ನಮಸ್ಕಾರ. ನಾನು ಶೇಷಾದ್ರಿ. ಇವನು ನನ್ ಮಗ ಘಟೋತ್ಕಜ. ಇದೇ ನಿಂತ ಹೆಸರು ಇಟ್ಟಿದ್ದೀರಾ?
ಏನಿಲ್ಲ ಮಾಯಾಬಜಾರ್ ಸಿನಿಮಾ ನೋಡುವಾಗ ಸಿನಿಮಾದಲ್ಲಿ ಘಟೋದ್ಗಜ ಎಂಟ್ರಿಗೆ ಸರಿಯಾಗಿ ಇವನು ಹುಟ್ದ, ಅದಕ್ಕೆ ಘಟೋದ್ಗಜ ಅಂತ ಹೆಸರಿಟ್ವಿ. ಒಳ್ಳೇದಾಯ್ತು. ನಮಸ್ಕಾರ. ಕೂತ್ಕೊಬನ್ನಿ ಕೂತ್ಕೊಬನ್ನಿ. ಜಾನಕಿ, ಏ ಜಾನಕಿ, ಲೇ ಕಿತಾಪತಿ, ಬಿರಿನ್ ಮಾಸ ಕರ್ಕೊಂಬಾರೋ. ಬನ್ನಿ ಮೇಷ್ಟ್ರೆ ಬನ್ನಿ. ಹಾ ಅಪ್ಪ ಅಮ್ಮ ಇದೆಲ್ಲ ನಂಗೆ ತಾನೆ. ಮರಿ ತಿನ್ನು. ನಿಂಗೆ ತಗೋ. ಕಿತಾಪತಿ, ಇದೆಲ್ಲ ಬಾಡಿಗೆ ತಂದಿತ್ತಾನೆ? ಅವ್ರು ಉಳಿಸಿದ್ರು ತಾನೆ ವಾಪಸ್ ಕೊಡೋದಕ್ಕೆ. ಅಪ್ಪ ನಂಗೆ ಇನ್ನು ಬೇಕು. ತರ್ಸೋಣ ಇರು. ಕೃಷ್ಣ, ಏನು ಯೋಚನೆ ಮಾಡಬೇಡಿ ಯಜಮಾನ್ರೆ. ಇಂಥ ಜನ ಎಲ್ಲ ಹಾಡು ಕೇಳೋಕ್ ಬರಲ್ಲ, ತಿಂಡಿ ತಿನ್ನೋಕ್ ಬರ್ತಾರಷ್ಟೇ. ಅವ್ರೇನು ಕೇಳ್ತಾರೆ ಅದನ್ನು ಕೊಡಿ ಅಷ್ಟೇ. ಕಿತಾಪತಿ, ಬಿಲ್ ಎಷ್ಟಾಯ್ತು? 230. ಒಂದ್ ಹೊತ್ತಿಗೆ 230 ರೂಪಾಯಿ ಆದ್ರೆ ಒಂದ್ ದಿವ್ಸಕ್ಕೆ ಎಷ್ಟಾಯ್ತು? ವಾರಕ್ಕೆ ಎಷ್ಟಾಯ್ತು? ಒಂದ್ ತಿಂಗಳಿಗೆ ಎಷ್ಟಾಯ್ತು? ಏನಿಲ್ಲ, ಇದ್ ಮನೆ ಮಠ ಎಲ್ಲ ಮಾರ್ಕೊಂಡು ಇದಿಗೆ ಹೋಗ್ಬೇಕಾಯ್ತದ ಅಷ್ಟೇ. ಅಪ್ಪ ಅಪ್ಪ ನಂಗೆ ಇನ್ನು ಬೇಕು. ತರ್ಸೋಣ ಇರು, ತರ್ಸೋಣ. ಇನ್ನೂ ಏನು ಯೋಚನೆ ಮಾಡ್ತಿದ್ರಿ ಯಜಮಾನ್ರೆ? ಎತ್ಕೊಳ್ಳಿ ಕೈಗೆ. ಇನ್ ರವಷ್ಟೊತ್ ಬಿಟ್ಬಿಟ್ಟಿದ್ರೆ ಇಡೀ ಮನೆನೇ ತಿದ್ದಾಕ್ಬಿಡ್ತಿದ್ರು. ತಟ್ಟೆ ಆದ್ರೂ ಬಿಟ್ರಲ್ಲ ಸದ್ಯಕ್ಕೆ. ಹೇಗೆತ್ತು ಮನೆ ಹಾಳು ನನ್ ಮಗನ್ ತಂದು ಹೊಗಾಯ್ತಗೆ ಅಲ್ಲೆಲ್ಲ ಬಂದು ಕಿವಿ ಕಚ್ಬೇಡ. My son. ಏನಾಯ್ತಾರೆ? ಕೃಷ್ಣ, ಇಷ್ಟೊಂದು ಬೇವಿನ ಸೊಪ್ಪು ಯಾರ ಮನೆದು? ನಿಮ್ ಮನೇದಲ್ಲ, ಪಕ್ಕದ ಮನೆದು. ಅದೇ ಅಂತೀನಿ, ನಮ್ಮ ಮನೇಲಿ ಕಿತ್ತಿದ್ರೆ 8 ಆಣಿ ಕೊಡ್ಬೇಕಾಯ್ತು. ಅದ್ ಸರಿ, ಇದೇ ನಿಂಗ್ ಕಟ್ಬಿಟ್ಟು ಇಳೆ ಬಿಟ್ಬಿಟ್ಟಿದೀಯಾ? ಅದನ್ನ ನಾನು ಹೇಳ್ಬೇಕು ಅಂದ್ರೆ 8 ರೂಪಾಯಿ ನೀವು ಕೊಡ್ಬೇಕಾಗತ್ತೆ. ಆ ಬಾಜಿ ಸಂ ನೋಡಿರಾರೆ, ನನ್ನ ಹತ್ರ ಇರೋದು ಇದೊಂದು ಜೀನ್ಸ್ ಪ್ಯಾಂಟ್, ಒಬ್ಬ ಅಮೆರಿಕನ್ ಕೊಟ್ಟಿದ್ದು. ಬಿಟ್ಟಿ ರಾತ್ರಿ ಇದನ್ನೇ ಹಾಕೊಂಡು ಮಲ್ಕೊಂಡ್ರೆ ಇದು ಸೌದೋಗ್ತದೆ. ಅದಕ್ಕೆ ರಾತ್ರಿ ಮಲಗುವಾಗ ಇದನ್ನ ಕಟ್ಕೊಂಡು ಮಲ್ಕೋತೀನಿ. ಸೊಂಟದ ಕೆಳಗು ತಂಪಾಗಿರ್ತದೆ. ಆಮೇಲೆ ಭೂತ ಪ್ರೇತ ಪಿಶಾಚಿಗಳ ಕಾಟ ಇರೋದಿಲ್ಲ. ಕೃಷ್ಣ, ನೀನ್ ಭೂಮಿ ಮೇಲೆ ಮಾತ್ರ ಇಲ್ಲಯ್ಯ, ಅದ್ರ ಕೆಳಗಡೆ ಇನ್ನೂ 10 ಅಡಿ ಇದೆಯಾ. ಎಲ್ಲಯ್ಯ ನಿನ್ ಪಾದ, ಎಲ್ಲಯ್ಯ. ಕೃಷ್ಣ, ಇದು ನಿಮಗೋಸ್ಕರ. ಹಬ್ಬ. ಈಗ್ಲೇ ಇಷ್ಟು ತಣ್ಣಗದಲ್ಲ, ಇನ್ ರಾತ್ರಿ ಆದ್ರೆ ಇನ್ನೆಷ್ಟು ತಣ್ಣಗಾಗ್ಬೋದು. ಕೃಷ್ಣ, ಆ ಕಿತಾಪತಿ ಅವನಲ್ಲ, ನನ್ ಹೊಸಬಟ್ಟೆ ಹೊಲ್ಸು ಅಂತ ನನ್ ಪ್ರಾಣಕ್ಕೆ ಹಾಕ್ಬಿಟ್ಟವನೆ. ಅವನಿಗೂ ಈ ತರದೊಂದು ಕಟ್ಕೊಟ್ಬಿಡಪ್ಪ. ಹಗ್ಲು ರಾತ್ರಿ ಇದನ್ನೇ ಕಟ್ಕೊಂಡು ತಿರ್ಗ್ಲಿ ಬಡ್ಡಿ ಮಗ. ಆಮೇಲೆ ನನ್ನ ಎಲ್ರಿಗೊಂದು ರಾತ್ರಿ ಕೇಳಿ ಹೇಳ್ತೀನಿ. ಜಾನ್ಕಿ, ಜಾನ್ಕಿ, ಎಲ್ಲಿದ್ಯಮ್ಮಿ? ಏನ್ರಿ ನಿಮ್ ಅವತಾರ? ಅವತಾರ ಅಲ್ಲ ಕಮ್ಮಿ, ಕೃಷ್ಣ ಎಂತ ಐನಾತಿ ಪ್ಲಾನ್ ಹೇಳ್ಕೊಟ್ಟವ್ ಗೊತ್ತಾ? ಏನು? ಬಂದು ಸಿಂಹ, ಅಯ್ಯೋ 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 ಅಯ್ಯೋ, ಇದೇನವ ಇಂತ ದುಬಾರಿ ಸೀರೆ ಉಟ್ಕೊಂಡು ಬಟ್ಟೆ ಸೀರೆಗೆ ಬಂದಿದೆ, ಬಳಿಕೋಗವು ಯೋಟಳು ತಿಳಿಯೋಕಿಲ್ಲ. ಏನ್ರಿ ನಿಮ್ ಕತೆ? ಎಂತ ಗೊತ್ತಾ, ನಡಿ ಅತ್ತಾಗ ಹೇಳ್ತೀನಿ. ಇನ್ಮೇಕಿಂದ ಬಟ್ಟೆ ಕೊಟ್ಕೊಳಂಗಿಲ್ಲ, ನೀನ್ ಸಾಬೂನ್ ಹಾಕಂಗಿಲ್ಲ, ಸೆಡಿಯಂಗಿಲ್ಲ ಅಂತ ಅದು ಪ್ಲಾನ್ ಹೇಳ್ಕೊಟ್ಟವನೆ. ಏನ್ರಿ ಅದು? ಬಿಡ್ಸಿ ಹೇಳ್ರಿ. ಏನು ಅಂದ್ರೆ ಇದೈತಲ್ಲ, ಸೊಪ್ಪು ಕಟ್ಬಿಡ್ತಾನೇನಪ್ಪ. ಬಟ್ಟೆ ಬರೀ ಖರ್ಚಾಯ್ತು ಅನ್ಬಿಟ್ಟು ಅದು ಮಾಡಿದ್ರು ಮಾಡ್ಬಿಡ್ತಾನೆ. ದುಡ್ಡಿನ ಮೇಲೆ ನಿನ್ಗೇನಮ್ಮಿ ಗೊತ್ತಾಯ್ತದೆ? ದುಡಿಯೋ ಗಡ್ಸ್ ನನ್ಗಲ್ವಾ ಗೊತ್ತು. ಯಾರು ಕಟ್ಕೊಳ್ಳಿ ಬೀಳ್ಲಿ, ದಿನ ರಾತ್ರಿ ಹೊತ್ತು ನಾನೇ ಕಟ್ಕೊಂಡು ಹಿಂಗೆ ನಿದ್ದೆ ಹೋಯ್ತೀನಿ. ಊರಿಗೆಲ್ಲ ದೀಪಾವಳಿ, ನಮ್ಮ ಯಜಮಾನ ಪತ್ರಾವಳಿ. ಏನವ ಬೇಕು ನನ್ ಮಗನ್ ತಂದು? ಏನೇ? ಕೂತ್ಕೊಳ್ಳಿಪ್ಪ. ಯಾಕವ? ಆರ್ತಿ ಬೆಳಗಾಕ ಎಡವಟ್ಟು. ಇದು ಅಮ್ಮನ್ಗೆ, ಇದು ಅಪ್ಪನ್ಗೆ, ಇದು ನಿನಗೆ. ಅಯ್ಯೋ 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 ಅಯ್ಯೋ.
ನೀವ್ ಯಾಕ್ರಿ ಎದೆ ಹೊಡ್ಕೋತೀರಾ? ಆಮೇಲೆ ಪಟ್ ಅಂತ ಪ್ರಾಣ ಬಿಟ್ಬಿಡ್ತೀರಿ ಅಂತ. ಸುಮ್ಕಿಲ್ಲ ಎಡವಟ್ ನನ್ ಮಗನೇ, ಯಾಕವ ಇಷ್ಟೊಂದು ದುಂದ್ವೆಜ್ಜ ಮಾಡ್ದೆ? ಇದು ನಿನ್ ದುಡ್ಡಿನ ತಂದಿದ್ದಲ್ಲಪ್ಪ, ನಾನ್ ಕೂಡಿಟ್ಟ ಹಣದಿಂದ ತಂದಿದ್ದು. ಯಾರ್ ದುಡ್ಡಾದ್ರಿ ಏನವ? ದುಡ್ಡಿನ ಮೇಲೆ ನನ್ನ ಹೆಸರಾಗ್ಲಿ ನಿನ್ನ ಹೆಸರಾಗ್ಲಿ ಬರ್ದೈತಾ? ಅದ್ನೇ ಏನಾದ್ರೂ ಬಡ್ಡಿಗೆ ಬಿಟ್ಬಿಟ್ಟಿದ್ರೆ ಬಡ್ಡಿಗೆ ಬಡ್ಡಿ ಮರುಬಡ್ಡಿ ಚಕ್ರ ಬಡ್ಡಿ ಸೇರ್ಸಿ ಬೆಟ್ಟದಷ್ಟು ಬೆಳ್ದಿರೋದಲ್ಲವ ಬಡ್ಡಿ ಮಗಂದು. ಬರೀ ಬಡ್ಡಿ 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 ಅಂತ ಬಡ್ಕೊಂಡ್ ಸಾಯ್ತಿದ್ಯಲ್ಲ ಬಡ್ಡಿ ಐದ್ನೆ. ಹೋಗವಾಗ ಏನ್ ಹೊತ್ಕೊಂಡೋದೆ? 6 ಗಜ 3 ಗಜ ಬಿಳಿ ಬಟ್ಟೆ ಅಷ್ಟೇ. ಇರೋ ಗಂಟ ಬಟ್ಟೆ ಯಾರು ಒಳ್ಳೇದ್ ಹಾಕೊಂಡ್ ಸಾಯಿ. ತಂದ್ ಕೊಡೋರ್ನ ಯಾಕೆ ಹಿಂಗ್ ಬೈತಿದ್ಯಲ್ಲ? ಅಯ್ಯೋ 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 ಇದೇನಮ್ಮೆ ಹಬ್ಬ ಅಂತ ಹೊಸಿ ಎಣ್ಣೆ ಜಾಸ್ತಿ ಕೊಟ್ರೆ ಇದ್ಬತ್ ಎಣ್ಣೆ ಎಲ್ಲ ದೀಪಕ್ ಹಾಕಿ ಬೀದಿಲ್ ಹಚ್ತಾ ಇದೀಯ. ಹಿಂಗಾದ್ರೆ ನನ್ ಮನೆ ಉಳಿಸ್ತೀಯ? ಯಾಕೆ ಕೊಟ್ಟಿಸ್ಬಿಡ್ತೀಯ? ಇವತ್ತು ದೀಪಾವಳಿ ಹಬ್ಬ ರೀ. ಅದಕ್ಕೆ ಕತ್ಲೆ ಕಳೆದು ಬೆಳಕನ್ ಕೊಡು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು. ಅಲ್ಲೋಡಿ, ಊರಲ್ಲೆಲ್ಲ 100 ದೀಪ ಹಚ್ಚಿಟ್ಟು ಪಟಾಕಿ ಹೊಡೆದು ಸಂತೋಷದಿಂದ ಹಬ್ಬ ಆಚರಿಸ್ತಿದ್ರೆ ನೀವು ದೀಪನೇ ಹಚ್ಬೇಡ ಅಂತೀರಾ? ನಿನ್ನಂಗ ಆಗ್ಬಿಟ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಲಕ್ಷ್ಮಣ ಅಂತ ಹೋಗ್ಬೇಕಾಯ್ತದ ಅಷ್ಟೇ. ಮೊದ್ಲು ದೀಪ ಆರಿಸಿ ಎಣ್ಣೆ ತಗೊಂಡು ಒಳಗ್ ನಡಿಯಮ್ಮೆ. ಓ ನಾನ್ ಕಾಣುದ್ ದೀಪಾವಳಿ ಹಬ್ಬ. ಅಪ್ಪ ಹೇಳಿದ್ ಸುಳ್ಳಲ್ಲ. ನನ್ನ ಮಗ ಊರ್ನಾಗೆಲ್ಲ ಪಟಾಕಿ ಹೊಡಿತಾವ್ರತ್ತೆ, ನನಗ್ ಗೊತ್ತಿಲ್ವಾ ಪಟಾಕಿ ಹೊಡಿಯೋದು? ಬಂದು 3 ಲಕ್ಷ ವಧು ದಕ್ಷಿಣೆ ಕೊಟ್ಟು ಮಾತುಕತೆ ಮಾಡ್ಕೊಂಡು ಹೋಗವ್ರೆ ಅಂತ ಹೇಳ ಅವ್ರಿಗೆ. ಬೇಗ ಇವ್ನ ಆಸೆ ಈಡೇರಿಸಿ, ಇಲ್ಲೇ ಇದ್ರೆ ಜೀವಕ್ಕೆ ಅಪಾಯ. ಏನಂದ್ರೆ ಅವ್ರು 3 ಲಕ್ಷ ಕೊಡ್ತೀನಿ ಅಂದ್ರೆ ನೀವು 4 ಲಕ್ಷ ಕೊಡ್ತೀನಿ ಅಂತ ಹೇಳ್ರಿ. 4 ಲಕ್ಷ ಕೊಡ್ತೀನಿ. 4 ಲಕ್ಷ ಹಿಂಗೆ ಬಂದವ್ರಲ್ಲ ಲಕ್ಷಗಟ್ಲೆ ಏರಿಸ್ತಾ ಇದ್ರೆ ಮದ್ವೆ ಮಾಡಕ್ಕಿಲ್ಲ. ಎತ್ ಮಗಳನ್ನೇ ಮಾರ್ಕೊಂಡ್ಬಿಡ್ತಾನೆ. ಎಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಪುರೋಹಿತ್ರೆ. ಹುಡುಗ ಬಂದಿದ ತಕ್ಷಣ ತಾಳಿ ಕಟ್ಟಿಸ್ಬಿಡಣ. ಮಂತ್ರ ಗಿಂತ್ರ ಎಲ್ಲ ನಿಧಾನ ಕೇಳ್ಕೊಳ್ಳಿವ್ರಂತೆ. ಏನೋ ಹಾಗೆ ಆಗ್ಲಿ. ಹೋಗ್ಬಿಟ್ರ? ಅಣ್ಣ 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 ಏನು? ನೀವಿಲ್ಲಿ ಕುಂಕರ್ಣ ಮಲ್ದಂಗ್ ಮಲಿಕೊಂಡಿರಿ. ನಿಮ್ ಮಗ ತಲೆ ಕೆರ್ಕೊಂಡ್ ಕುಂತಿರ್ಲಿ. ಅಲ್ಲಿ ನಮ್ಮ ಯಜಮಾನ ಮಗಳನ್ನ ಬೇರನ್ನು ಕೊಟ್ಟು ಮದುವೆ ಮಾಡ್ಬಿಡ್ತಾನೆ. ಅತ್ತ ಕೇಳಿಸ್ಲಿಲ್ಲ ಏನು? ನಮ್ಮ ಯಜಮಾನ ಮಗಳನ್ನ ಬೇರನ್ನು ಕೊಟ್ಟು ಊಟನ ಇಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನೊಂದಷ್ಟು ದನ ತಿಂದಂಗ್ ತಿಂದ್ಬಿಟ್ಟು ಎಣ ಬಿತ್ಕೊಂಡಂಗ್ ಬಿತ್ಕೊಂಡಿರಿ. ಕೇಳಿಸ್ಲಿಲ್ಲ ಏನು? ನೀನ್ ಕಿವಿಗ್ ನನ್ನ. ಅಯ್ಯೋ ಪಾಪ, ಏನ್ ಬೇಜಾರಾಗಿದ್ಯೋ ಏನೋ. ವೆಂಕಟಾಚಲಪತಿ, ನೀ ಸ್ನಾನ ಮಾಡಿ ರೆಡಿ ಆಗಪ್ಪ. ಕೂಚಿ ಬಚ್ಚ ಮಟ್ಟದಲ್ಲ ಜುಜುಬಿ ನಿಮ್ ಸಾವುಕಾರ ಕೊಡೋದ್ 75,000. ಬೇರೆಯವರು ಅಡಗಟ್ಲೆ ಕೊಡ್ತಾವ್ರೆ, ಅಂದ್ರೆ ಜಾಸ್ತಿ ಕೊಡ್ತಾವ್ರೆ ಗೊತ್ತಾ? ದುಡ್ಡಿನ ಬೆಟ್ಕೆ ಮೇಲೆ ಬಂದ್ಬಿಟ್ಟ. ಯಜಮಾನ್ರೆ ನೋಡಿ ಯಜಮಾನ್ರೆ, ಮೊದಲು ನಿಮಗ್ ಮಾತು ಕೊಟ್ಬಿಟ್ಟು ಇವಾಗ ಎಂತ ಕಿತಾಪತಿ ಮಾಡ್ತಾನೆ ಲಕ್ಷ್ಮೀಪತಿ. ಏನೇ ಲಕ್ಷ್ಮೀಪತಿ, ನನ್ನ ಮಗನ ತಿಂಗಳು ಸ್ವಂತ ಖರ್ಚೆ 1 ಲಕ್ಷ ರೂಪಾಯಿ. ಮೊದಲೇ ಹೇಳಿದ್ರೆ ಎಷ್ಟು ಲಕ್ಷ ಬೇಕೋ ಅಷ್ಟು ಮುಖದ ಮೇಲೆ ಬಿಸಾಕ್ತಿದ್ದೆ. ಎಷ್ಟೇ ಆಗ್ಲಿ ನೀನ್ ಸ್ನೇಹಿತ ಕಣ ಮುರಳಿ, ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಬಲವಂತ ಮಾಡಿ ಕೇಳಕ್ ಆಯ್ತದ? ಅದೇ ಬೇರೆದಾಗ್ಬಿಟ್ರೆ ಲಕ್ಷದ ಮೇಲೆ ಲಕ್ಷ, ಲಕ್ಷದ ಮೇಲೆ ಲಕ್ಷ, ಲಕ್ಷದ ಮೇಲೆ ಲಕ್ಷ ಹಂಗೆ ಏರ್ಸಿ ಬಾಚ್ಕೊಂಡ್ಬಿಡ್ಬೋದಲ್ಲ ಅಂತ. ಏನೋ ಜುಗ್ಗ, ನಿನ್ ಹುಡುಗ ಯಾರು ಏನು ಎತ್ತ ಅಂತ ಬೇಕಾಗಿಲ್ಲ. ನಿನ್ ಹೆಣ ಬಿದ್ರು ನಿನ್ ಹಣ ಮುಖ್ಯ. ವಂಚನೆ ದಗ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಕೊಟ್ಟು ಮಾತಿಗೆ ತಪ್ತಾ ಇದ್ದೀರಾ. ಮಾತು ಬರೀ ಮಾತಿನಿಂದ ಏನಾದ್ರು ಹೊಟ್ಟೆ ತುಂಬ್ತದ? ಅದು ಹೋಗಿ ಹೋಗಿ ನನ್ ಮಗಳನ್ನ ಆದಿಲ್ ಹೋಗೋ ದಾಸೆನ ಕೊಟ್ಟು ಮದುವೆ ಮಾಡ್ತೀನ. ಹೋಗಲು ಹೋಗೋಗ. ನಿನ್ಗೆ ಹೇಳ್ತಾ ಇರೋದು ನಡಿ ಆಚೆಗೆ. ಕಿತಾಪತಿ ಲಕ್ಷ್ಮೀಪತಿ, ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹುಡುಗನ ಹತ್ರ ಒಪ್ಪಿ ಈಗ ಬಾಯಿಗೆ ಬಂದಂಗೆ ಮಾತಾಡೋದು ಸರಿಯಲ್ಲ. ದುಡ್ಡು ಕಲ್ಲ ಮುರ್ಲಿ, ದುಡ್ಡು. ಈಗಲಾದ್ರೂ ಅರ್ಥವಾಯ್ತಾ ಸುಪುತ್ರ? ಮಾನ್ಯ ಗೋಪಾಲಕೃಷ್ಣ ಏನವ್ರಿ, ಮನುಷ್ಯನಿಗೆ ಆಸೆ ಇರ್ಬೇಕಾದ್ದು ಸಹಜ.
ಆದ್ರೆ ನಿನ್ನಂತ ಬಿಕಾರಿಗೆ ಅತಿ ಆಸೆ ಇರಬಾರ್ದು ಅಂತ ಹೇಳಿದ್ದನ್ನ ಕೇಳಿದ್ರಲ್ಲ. ಲೋ ಮಗನೇ, ನಾನ್ ನಿನ್ನ ಅಪ್ಪ ಅಂತ ಅಥವಾ ನಿನ್ನ ದತ್ತು ತಗೋತಿದ್ದೀನಿ ಅಂತ ಗೊತ್ತಾದ್ರೆ ಆ ನನ್ನ ಮಗ ನನ್ನ ಕೈ ಕಾಲು ಹಿಡ್ಕೊಂಡು ತನ್ನ ಮಗಳನ್ನ ನಿನ್ನ ಮದುವೆ ಮಾಡ್ಕೊಟ್ಬಿಡ್ತಾನೆ. ಆದ್ರೆ ನಾನು ಹೇಳಲ್ಲ. ಯಾಕೆ ಗೊತ್ತಾ? ಮಗನಾದ ನಿನಗೆ ಇಷ್ಟೊಂದು ಸ್ವಾಭಿಮಾನ ಇರೋವಾಗ ತಂದೆಯಾದ ನನಗಿನ್ನ ಎಷ್ಟಿರ್ಬೇಕು? ಮಾನ ಮರ್ಯಾದೆ ಇದ್ರೆ ತಾವಿನ್ನು ಹೊರಟೋಗ್ಬಹುದು. ರೊಟೇರಿಯನ್ ಮುರಳೀಕೃಷ್ಣನವರೇ, ಇದು ನಮಗೆ ಸಂಬಂಧಿಸಿದ ವಿಷಯ. ಮಧ್ಯದಲ್ಲಿ ತಲೆ ತೂರ್ಸೋಕೆ ನೀವ್ಯಾರು? ಲಕ್ಷ್ಮೀಪತಿ ಅವರೇ, ಬರ್ಲಿ ಬರ್ಲಿ. ಅರೆ, ಇನ್ನು ಎಷ್ಟು ಜನ ಹುಡುಗರು ಹೇಳ್ಬಿಟ್ಟಿದ್ದಾನೆ ಗಂಡುಗಳು ಅಂತ. ಅದೇನೋ ಅವ್ನು ಬಗೆಹರಿಸ್ಕೊಳ್ಳಿ. ಅಲ್ಲಿ ತನಕ ನಾವು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋಣ. ಅವನಿಗೆ ಜಾಗ ಬಿಟ್ಟು ನಡೀರಿ. ಪುಟಿ ಬಾ. ಯಾಕಲೇ ಕಾಪರ ಸರಿ ಇಲ್ವಾ? ಒಳ್ಳೇದಾಗ್ಲಿ. ಒಂದು ಲಕ್ಷಕ್ಕೆ ನಿನ್ ಮಗಳನ್ನ ನನಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ಯಾ? 2 ಲಕ್ಷ ಕೊಡ್ತೀನಿ ಇದಕ್ಕೆ, ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತಿದ್ದು ಹೇಳ್ಬಿಟ್ಟು ನನಗೆ ಮೋಸ ಮಾಡ್ತಿದ್ಯಾನೋ? ಗೋವಿಂದ ಗೋವಿಂದ, 3 ಲಕ್ಷಕ್ಕೆ ಮಗಳು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ತೀರಾ? 4 ಲಕ್ಷ ಕೊಡ್ತೀನಿ ಅಂತ ಹೇಳೋದಕ್ಕೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಅನ್ಯಾಯ ಮಾಡ್ತಾ ಇದ್ಯಾ? ಏನದು ಗುಸುಗುಸ ಅಂತ ಏನೋ ಗುಟ್ಟ ಮಾತಾಡ್ತಿದ್ರಲ್ಲ? ಏನೋ ಗುಸುಗುಸುನ? ಅಯ್ಯೋ ನಿನ್ನ ಆಕಾಶನ ಅರ್ಧ ಕಿರ್ಚ್ಕೋತಾವ್ರೆ. ಗುಸುಗುಸು ಅಂತೀಯಲ್ಲ, ಕೇಳಿಸ್ಲಿಲ್ಲ. ಅವರು ಪ ಪ ಪ ಅಯ್ಯೋ ನಿನ್ನ. ಏನಮ್ಮ? ಎಲ್ರನ್ನು ಕ್ಯೂನಲ್ಲಿ ನಿಲ್ಲಿಸ್ಕೊಳ್ಳಿ, ಎಲ್ಲ ಬಂದ್ ತಾಳಿ ಕಟ್ಲಿ. ಏನಮ್ಮ ನೀನ್ ಹೇಳ್ತಾ ಇರೋದು? ಸರಿಯಾಗಿ ಹೇಳ್ತಾ ಇದ್ದೀನಿ. ಕುಂತಿ ಮಾತ್ಗೆ ದ್ರೌಪದಿ 5 ಜನರನ್ನ ಮದ್ವೆ ಆದ್ಲಲ್ಲ, ಹಾಗೆ ನಾನ್ ನಿನ್ನ ಹಣದ ಆಸೆಗೆ ಇವ್ರನ್ನ ಮದ್ವೆ ಆಗ್ತೀನಿ. ವ್ಯಾಪಾರ ಮಾಡಿದ್ರು ಒಳ್ಳೆ ಲಾಭನೇ ಬರ್ಬೇಕಲ್ವಾ? ಅಲ್ಲ, ಗಂಡುಗಳು ನೋಡಿದ್ರೆ 5 ಜನ ಇದ್ದಾರೆ, ಮದುವೆ ಹೆಣ್ಣು ಮಾತ್ರ ಒಂದಿದೆ. ಮಿಕ್ಕಾದ ಹೆಣ್ಣುಗಳು ಎಲ್ಲಿ ಹೋಯ್ತು? ನಮ್ಮ ಯಜಮಾನ್ರು ದುಡ್ನಾಸೆಗೋಸ್ಕರ ಒಬ್ಬ ಮಗಳನ್ನ 5 ಜನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಮಾಡ್ತಾವ್ರೆ. ಕೇಳಿಸ್ಲಿಲ್ಲ. ಅಯ್ಯ ನೀನ್ ಪಾ 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 ಈಗ ಅರ್ಥ ಆಯ್ತು. ಏನ್ ಹೇಳಕ್ ಬಂದ್ರೆ ಕೇಳಕ್ಕಿಲ್ಲ ಅಂತ್ಯ, ಹೇಳಕ್ ಮೊದ್ಲೆ ಒಳ್ಳೇದಾಗ್ಲಿ ಅಂತ್ಯ. ಅಯ್ಯೋ ಕ್ಯಾಪರ್ ನನ್ನ ಮಗನೇ, ಅಯ್ಯ ನಿನ್ ಕಿವಿಗೆ ನಾನು ನಾಲ್ಗೆ ಮಾಡಕ್ತು ನೀನ್ ನಾಯಿ. ಒಳ್ಳೇದಾಗ್ಲಿ. ಶಾಸ್ತ್ರಿಗಳೇ, ಟೈಮ್ ಆಯ್ತು. ತಾಳಿ ಕೊಡಿ. 4 ಜನನು ಕಟ್ಬಿಡ್ತೀವಿ. ಹಣನೇ ಮುಖ್ಯ ಅಂತ 5 ಜನಕ್ ಮಾರಿದ್ರೆ ಈಗ ಅವ್ರನ್ನೇ ಮದ್ವೆ ಆಗೋಗ್ಬಿಡಿ. ಏನ್ ಮಾತವ? ಸತ್ತಾಗ ಹಣನ ಹಿಂದೆ ತಗೊಂಡ್ ಹೋಗ್ತೀವ, ಹೆತ್ತು ಮಗುನ ಸಂತೆಲ್ ದನ ಮಾರ್ದಾಗ ಮಾರ್ತೀರಾ? ಇಲ್ಲಿ ನೋಡಿ, ಇದುವರೆಗೂ ನಮ್ಗೋಸ್ಕರ 1 ಪೈಸನೂ ಖರ್ಚು ಮಾಡಿಲ್ಲ. ಇವತ್ತೊಂದಿನ ಖರ್ಚು ಮಾಡಿ, 10 ರೂಪಾಯಿ ಖರ್ಚು ಮಾಡಿ ಒಂದಿಷ್ಟು ವಿಷ ತಂದು ಕೊಟ್ಬಿಡಿ. ಇನ್ ಮುಂದೆ ನಮ್ಮಿಂದ ನಿಮ್ಗೆ ಯಾವ ಖರ್ಚು ಇರಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ ಕಣವ. ನನ್ ಚಮಸ್ಬಿಡು ಮಗ, ನನ್ ಚಮಸ್ಬಿಡು. ನೀನು ಚಮಸ್ಬಿಡಮ್ಮಿ. ಏನ್ರಯ್ಯ, ನಿಮ್ಮೆಲ್ರಿಗೂ ಮಾತು ಕೊಟ್ಬಿಟ್ಟು ದುಡ್ನಾಸೆಗೋಸ್ಕರ ನಾನು ಮಣ್ ತಿನ್ಬಿಟ್ಟೆ ಕಣ್ರಯ್ಯ. ನಿಮ್ಮಲ್ಲೇ ತೀರ್ಮಾನ ಮಾಡ್ಕೊಂಡು ಯಾರಾದ್ರೂ ಒಬ್ರು ಮುಂದಕ್ಕೆ ಬಂದು ನನ್ನ ಮಗಳ ಮದುವೆ ಮಾಡ್ಕೊಳ್ರಯ್ಯ. ಇಲ್ಲ ಇಲ್ಲ, ನಾವು 4 ಜನ ಮದುವೆ ಆಗ್ತೀವಿ. ಇಲ್ಲ ಅಂದ್ರೆ ನಿಮ್ ಮಗಳನ್ನ ನಾವು ಹೇಳ್ದವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು. ಹೇಳ್ರಪ್ಪ, ಹೇಳ್ರಿ. ನೀವ್ ಯಾರ್ಗೆ ಅಂತ ತೀರ್ಮಾನ ಮಾಡ್ತೀರೋ ಅವ್ರಿಗೆ ನನ್ನ ಮಗಳ ಕೊಟ್ಟು ಮದುವೆ ಮಾಡ್ತೀನಿ. ಹೇಳ್ರಪ್ಪ. ನೀವು ಮುಂಚೆ ಕೊಟ್ಟು ಮಾತು ತಪ್ಪದ್ರಿ, ಈಗ ತಪ್ಪಬಾರ್ದು. ತಪ್ಪಲ್ರಯ್ಯ, ತಪ್ಪಲ್ಲ. ನೀವ್ ಯಾರು ಅಂತ ಹೆಸರು ಹೇಳಿ, ಅವ್ರಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ. ಹೇಳ್ರಯ್ಯ. ಗೋಪಿ, 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 ಇದ್ ನಿನ್ ಕೈಯಲ್ಲ ಕಣಪ್ಪ, ಕಾಲು ಅಂತ ತಿಳ್ಕೊ. ನಾನು ಹಣದಾಸೆಗೋಸ್ಕರ ನಿನ್ ಕೊಟ್ಟು ಮಾತನ್ನ ಮರ್ತು ಬಿಟ್ಟೆ. ಈಗ್ಲಾದ್ರೂ ನನ್ನ ಮಗಳ ಮದುವೆ ಆಗಿ ಕನ್ಯಾಸರೆ ಬಿಡ್ಸಪ್ಪ. ಮಾವಯ್ಯ, ಇವತ್ತಲ್ಲ ನಾಳೆ ಸೀಮಾ ನನಗೆ ಕೊಟ್ಟು ನೀವು ಮದುವೆ ಮಾಡ್ತೀರಿ ಅಂತ ನನಗೆ ಭರವಸೆ ಇತ್ತು. ಅದಕ್ಕೆ ನಾನು ಊರು ಬಿಟ್ಟು ಹೋಗ್ಲಿಲ್ಲ. ಇನ್ನು ತಡ ಯಾಕೆ, ಮದುವೆ ಮಾಡಿಸ್ಬಿಡಿ. ತಗೊಂಬತ್ತೆ ತಗೊಳ್ರಪ್ಪ, ಅಕ್ಷತ್ರ ಬೇಗ ತಗೊಳ್ರಿ. ತಗೊಳ್ರಪ್ಪ, ತಗೊಳ್ಳಿ, ತಗೊಳಪ್ಪ, ತಗೊಳವು. ಐನೋರೆ, ಆ ತಾಳಿ ತೆಗೆದು ಹುಡುಗದ ಕೈ ಕೊಡ್ರಿ. ಓ, ಗಟ್ಟಿ ಬೇಡ, ಗಟ್ಟಿ ಬೇಡ.
ಜಿಪುಣ ಕಂಜೋಸ್, ಈ ಗೋಪಿ ಯಾರು ಅಂತ ತಿಳ್ಕೊಂಡಿದ್ದೀಯೋ? ಯಾರು? ನಿನ್ನ ಮಗಳನ್ನ ನಿನ್ನ ಕೈಲಿ ಒಪ್ಪಿಸಿ ಮದುವೆ ಮಾಡ್ಕೊತೀನಿ ಅಂತ ಚಾಲೆಂಜ್ ಮಾಡಿದ ಚಾಲೆಂಜ್ ಗೋಪಾಲಕೃಷ್ಣ, ಈ ರೊಟೇರಿಯನ್ ಮುರಳಿ ಕೃಷ್ಣಯ್ಯನವರ ಮಗ. ಸೋಡಾ ತಂದ್ಕೊಡ್ರು. ಬೇಡ ಸುಮ್ಕಿರಿ, ಮೇಕೆದ್ ಬಿಡ್ತಾರ ಆಮೇಲೆ. ಏ ಬರೀ ಸೋಡಾ ಯಾಕೋ, ಎಲ್ರಿಗೂ ಥಮ್ಸ್ ಅಪ್ ತಂದು ಕೊಟ್ಬಿಡು ನನ್ ಖರ್ಚಾಗೆ. ಏನೂ ಆಗಿಲ್ಲ. ಈ ನನ್ನ ಮಗ ಜುಗ್ಗ ಆಗಿದ್ದವನು ಸ್ವಂತ ಖರ್ಚಿನಲ್ಲಿ ಎಲ್ರಿಗೂ ಥಮ್ಸ್ ಅಪ್ ತಂದು ಕೊಡ್ತೀನಿ ಅಂತ ಹೇಳಿದ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ನನ್ನ ಮಗನೇ, ನನ್ನೇ ನಿನ್ನಂತ ಜುಗ್ಗ ಅಂತ ತಿಳ್ಕೊಂಡೇನು? ಊರಾಚೆ ಇರೋ ಮಾವಿನ ತೋಪ್ನಲ್ಲಿ ಅಳಿಯನ್ಗೂ ಮಗಳಿಗೂ ಒಂದು ಭವ್ಯವಾದ ಬಂಗ್ಲೆ ಕಟ್ಟಿಸ್ಕೊಡ್ತೀನಿ. ಗವಿಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಒಂದು ತೇರ್ ಮಾಡಿಸ್ತೀನಿ. ನಮ್ಮ ಊರಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಅಲ್ಲೊಂದು ಆಸ್ಪತ್ರೆ ಕಟ್ಸಿ ನಮ್ ಕಿತಾಪತಿ ನಾಲ್ಗೆ ರಿಪೇರಿ ಮಾಡಿಸ್ತೀನಿ. ಈ ತಿಮ್ಮಪ್ಪನಿಗೂ ಮೊಟ್ಟೆ ತಲೆಗೂ ಮದುವೆ ಮಾಡಿಸ್ತೀನಿ. ಕಿತಾಪತಿಗೆ 10 ಜೊತೆ ಸೂಟ್ ಅನಿಸ್ತೀನಿ. ಕೇಳಿಸ್ಲಿಲ್ಲ? ಒಳ್ಳೇದಾಯ್ತು.